ನಿನ್ನೆ ಅಲಾವುದ್ದೀನ್ ಖಿಲ್ಜಿ ಆರ್ಥಿಕ ಸುಧಾರಣೆ ಬಗ್ಗೆ ನೋಡತ್ತಿದ್ವಲ್ಲ. ಸೇರಿ ಅದಾಲತ್ ಅಂದ್ರೆ ಏನ? ಸೇರಾಯಿ ಅದಲ್ ಅಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ಸೇರಾಯಿ ಅದಾಲತ್ ಅಂದ್ರೆ ಏನ ಅಂದ್ರೆ ಇವ್ ತಯಾರಿಸಿದ ಸರಕುಗಳು ಇರ್ತಾವ ನೋಡ, ಒಂಥರ ಮಾರುಕಟ್ಟೆ ಇದ್ದಂಗ. ಸೇರಾಯಿ ಅದಾಲತ್ ಅಂದ್ರ ಮಾರುಕಟ್ಟೆ ಇದ್ದಂಗ, ಒಂಥರ ತಯಾರಿಸಿದ ಸರಕುಗಳು ಮತ್ತು ಬಟ್ಟೆಗಳ ಕೇಂದ್ರ, ಬಟ್ಟೆ ಮಾರುಕಟ್ಟೆನೂ ಅನ್ಬಹುದು. ಸೇರಿ ಅದಾಲತ್ ಅಂದ್ರ ಬಟ್ಟೆಗಳ ಕೇಂದ್ರ ಅಥವಾ ಒಂಥರ ಮಾರುಕಟ್ಟೆ ಇದು ಇರ್ತೈತಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಐತಿ ನೋಡ. ಅಕ್ಬರ್ನ ದಂಡಯಾತ್ರೆಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ. ಅಕ್ಬರ್ನ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಒಂದು ಹಲ್ದಿಘಾಟ್ ಕದನ ಯಾವಾಗ ಐತಿ? ಹಲ್ದಿಘಾಟ್ ಕದನ 1576ರಲ್ಲಿ ಹಲ್ದಿಘಾಟ್ ಕದನ ಆಕೈತಿ. ಯಾರ್ಯಾರ ಮಧ್ಯೆ ಆಕೈತಿ ಇದು? ಅದು ಮೂರನೇ ಪಾಣಿಪತ್ ಕದನ. ಅದು ಎರಡನೇ ಪಾಣಿಪತ್ ಕದನ. ಈ ಒಂದು ಅಕ್ಬರ್ ದಂಡನಾಯಕ ಯಾರು? ಅಕ್ಬರ್ ವತಿಯಿಂದ ಯಾರು ಭಾಗವಹಿಸ್ತಾನೆ ಇಲ್ಲಿ ಹಲ್ದಿಘಾಟ್ ಕಟ್ಟಂದಾಗ? ಮಾನ್ಸಿಂಗ್ ಅಲ್ಲ, ಮಾನ್ಸಿಂಗ್ ಹೌದಲ್ಲ. ಮಾನ್ಸಿಂಗ್ ಮತ್ತು ಈ ಕಡೆ ಯಾರು ಇರ್ತಾನ? ರಾಣಾ ಪ್ರತಾಪ್ ಸಿಂಗ್. ಮಾನ್ಸಿಂಗ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ಮಧ್ಯದಲ್ಲಿ ಈ ಹಳದಿಘಾಟ್ ಕದನ ಆಕೈತಿ. ಈ ಹಳದಿಘಾಟ್ ಕದನದಲ್ಲಿ ಪುರಂದರ ಒಪ್ಪಂದ ಆಕೈತದಲ್ಲ. ಅಲ್ಲಿ 1565ರಾಗ ಯಾವ ಒಪ್ಪಂದ ಆಕೈತಿ? ಸರಿ, ಅದು 1565 1576ರಲ್ಲಿ ಇಲ್ಲಿ ಹಲ್ದಿಘಾಟ್ ಕದನ ಆಕೈತಿ ನೋಡ್ರಿ. ಮಾನ್ಸಿಂಗ್ ಮತ್ತು ರಾಣಾ ಸಂಗ್ರಾಮ್ ಮಧ್ಯದಲ್ಲಿ ಈ ಹಳದಿಘಾಟ್ ಕದನ ನಡೀತೈತಿ. ಕರೆಕ್ಟ್ ಐತಲ್ಲ? ಏನ್ ರಾಂಗ್ ಆಗತೈತೇನ? ನೆಕ್ಸ್ಟ್ ಎರಡನೇ ಪಾಣಿಪತ್ ಕದನ 1556 ಯಾರ್ಯಾರ ಮಧ್ಯೆ ನಡೀತೈತಿ ಇದು? ಹೇಮು ಮತ್ತು ಅಕ್ಬರ್ ಮಧ್ಯದಲ್ಲಿ ಎರಡನೇ ಪಾಣಿಪತ್ ಕದನ ನಡೀತೈತಿ ನೋಡ್ರಿ. ಈ ಮೊಘಲರ ಜೊತೆ ಹೋರಾಡಿದ ಕೊನೆಯ ಹಿಂದೂ ದೊರೆ ನೋಡ್ರಿ. ಮೊಘಲರ ಜೊತೆ ಹೋರಾಡಿದ ಕೊನೆಯ ಹಿಂದೂ ದೊರೆ ಅಂತಂದ್ರೆ ಹೇಮು ಬರ್ತಾವ ನೋಡ್ರಿ, ಕೊನೆಯ ಹಿಂದೂ ದೊರೆ. ಆಮೇಲೆ ಮೊಘಲರ ಜೊತೆ ದೆಹಲಿಯನ್ನ ಆಳಿದ ಅಥವಾ ಹಿಂದೂ ದೊರೆ ನೋಡ್ರಿ. ಲಾಸ್ಟ್ ಕೊನೆಯದಾಗಿ ಇವನ ಆಳ್ವಿಕೆ ನಂತರ ಯಾರು ಆಮೇಲೆ ಪ್ರಬಲರಾಗಲ್ಲ ಹಿಂದೂ ದೊರೆಗಳು. ದಕ್ಷಿಣ ಭಾರತದಲ್ಲಿ ಅವ್ರು ಇರ್ತಾರ, ಅಲ್ಲಿ ಮಟ್ಟ ಹೋಗಿರ್ತೈತಲ್ಲ ಸಾಮ್ರಾಜ್ಯ. ನೆಕ್ಸ್ಟ್ ಗುಜರಾತಿನ ವಿಜಯ ಯಾವಕ್ಕೈತಿ? ಗುಜರಾತಿನ ವಿಜಯ ಅಕ್ಬರ್ ಗುಜರಾತ್ ಮೇಲೆ ದಾಳಿ ಮಾಡ್ತಾನಲ್ಲ, ಯಾವಕ್ಕೈತಿ? 1572-73ದಾಗ ಗುಜರಾತ್ ಮೇಲೆ ವಿಜಯ ಆಕೈತಿ. ಈ ಗುಜರಾತ್ ದಾಳಿ ಮಾಡಿದಾಗ ಇವ ಏನೋ ಒಂದು ಕಟ್ಟಿಸ್ತಾನಲ್ಲ ಗುಜರಾತ್ ದಾಳಿ ನಂತರ. ಫತೇಪುರ್ ಸಿಕ್ರಿ ಒಳಗೆ ಬುಲಂದ್ ದರ್ವಾಜ. ಫತೇಪುರ್ ಸಿಕ್ರಿ ಒಳಗ 1572 ಗುಜರಾತ್ ದಾಳಿ ನಂತರ ಅಲ್ಲಿ ಗೆಲ್ಕೊಂಡ್ ಬಂದ ಆ ಖುಷಿಯಿಂದನ ಇಲ್ಲಿ ಫತೇಪುರ್ ಸಿಕ್ರಿ ಒಳಗೆ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡ್ತಾನ ನೋಡ್ರಿ. ಈ ಬುಲಂದ್ ದರ್ವಾಜ ಮೇಲೆ ಏನೈತಿ? ಟ್ಯಾಗ್ಲೈನ್ ಏನೈತಿ? ಜಗತ್ತು ಒಂದು ಸೇತುವೆ, ಅದನ್ನು ನೀನು ಒಮ್ಮೆ ದಾಟು ಅಂತ ಹೇಳಿ. ಇಲ್ಲಿ ಯಾವ ಭಾಷೆದಾಗ ಬರ್ದಾರ ಇದು? ಪರ್ಷಿಯನ್ ಭಾಷೆದಾಗ ಜಗತ್ತು ಒಂದು ಸೇತುವೆ, ನೀ ಅದನ್ನು ಒಮ್ಮೆ ದಾಟು ಅಂತ ಹೇಳಿ. ಇಲ್ಲಿ ಅಂದ್ರೆ ಗುಜರಾತಿನ ದಾಳಿ ನಂತರ ಈ ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡ್ತಾನ ನೋಡ್ರಿ. ಬುಲಂದ್ ದರ್ವಾಜ ನಿರ್ಮಾಣ ಮಾಡ್ತಾನ. ನೆಕ್ಸ್ಟ್ ಅಸಿರ್ಗಢ್ ಕೋಟೆ ವಿಜಯ. ಅಸಿರ್ಗಢ್ ಕೋಟೆ ವಿಜಯ 1601 ಆಕೈತಿ ನೋಡ್ರಿ. ಅಸಿರ್ಗಢ್ ಕೋಟೆಯನ್ನು ಪಡ್ಕೊಂತಾನ ಇವ 1601ರಾಗ. ಅಸಿರ್ಗಢ್ ಕೋಟೆ ಪಡ್ಕೊಂತಾನ. ಇಲ್ಲಿ ಅಕ್ಬರ್ ಬಗ್ಗೆ ಏನತ್ತಂದ್ರ ಅಕ್ಬರ್ ಬಗ್ಗೆ ಅಷ್ಟು ನೋಡ್ಬೋದು. ಎಲ್ಲಿ ಇದು ಮೊಘಲ್ ತಂದ್ರೆ ಭಾಳ ಇದಕ್ಕೈತಿ. ಅಕ್ಬರ್ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ? 1556ರಿಂದ 1605ರವರೆಗೆ ಅಕ್ಬರ್ನ ಕಾಲಾವಧಿ ಕಂಡು ಬರ್ತೈತಿ. ಇಲ್ಲಿ ಅಕ್ಬರ್ ಐತ್ ನೋಡ್ರಿ. ಈ ಅಕ್ಬರ್ ಇದು ಅಂದ್ರ ಮೊಘಲರಲ್ಲಿ ಕಂಡು ಬರ್ತದ ಅನಕ್ಷರಸ್ಥ ದೊರೆ ಮತ್ತು ಹೌದಲ್ಲ, ಅನಕ್ಷರಸ್ಥ ದೊರೆ ಹೌದಲ್ಲ, ಅತ್ಯಂತ ಪ್ರಮುಖ ದೊರೆ ಮತ್ತು ಅನಕ್ಷರಸ್ಥ ಆಗಿದ್ರು. ಅತ್ಯಂತ ಹೆಚ್ಚಿನ ಪ್ರಮಾಣದ ಪ್ರಭಾವವನ್ನು ಬೀಳ್ತಾನೆ ಇವ ಮೊಘಲರಲ್ಲಿ. ಅತ್ಯಂತ ಪ್ರಸಿದ್ಧ ದೊರೆ ಆಗ್ತಾ ಬರ್ತಾನೆ. ಇದೈತ್ ನೋಡ್ರಿ, ಅಕ್ಬರ್ನ ಮೇಲೆ ಹತೋಟಿ ಹೊಂದಿದ ಅಂತಃಪೂರ್ವದ ಸ್ತ್ರೀಯರ ಕಾರ್ಯಭಾರವನ್ನು ಏನಂತ ಕರಿತಿದ್ರು? ಪರ್ದಾ ಸರ್ಕಾರ ಅಂತ ಕರಿತಿದ್ರಲ್ಲ. ಈ ಪರ್ದಾ ಸರ್ಕಾರವನ್ನು ವಿ. ಸ್ಮಿತ್ ಏನಂತ ಕರಿತಾನ? ಪೆಟಿಕೋಟ್ ಸರ್ಕಾರ ಅಂತ ಕರಿತಾರ ನೋಡ್ರಿ. ಈ ಅಕ್ಬರ್ನ ಕಾಲದಲ್ಲಿ ಅಂತಃಪುರ ಸ್ತ್ರೀಯರ ಕಾರ್ಯಭಾರವನ್ನು ಪರ್ದಾ ಸರ್ಕಾರ ಅಂತ ಕರಿತಿದ್ರು. ಈ ಪರ್ದಾ ಸರ್ಕಾರವನ್ನು ವಿ. ಸ್ಮಿತ್ ರವರು ಪೆಟಿಕೋಟ್ ಸರ್ಕಾರ ಅಂತ ಕರೀತಾರೆ. ಪೆಟಿಕೋಟ್ ಸರ್ಕಾರ ಯಾರು ಕರೆದವ್ರು ಅಂತ ಹೇಳಿ ಗೊತ್ತಿರಲಿ, ವಿ. ಸ್ಮಿತ್ ನೋಡ್ರಿ. ಪೆಟಿಕೋಟ್ ಸರ್ಕಾರ ಅಂತ ಹೇಳಿ ವಿ. ಸ್ಮಿತ್ ಅವರು ಇಲ್ಲಿ ಕರಿತಾ ಬರ್ತಾರ ನೋಡ್ರಿ. ಈ ಅಕ್ಬರ್ನ ಮಂತ್ರಿ ಯಾರಿರ್ತಾನ? ಮುನಿಮ್ ಖಾನ್. ಅಕ್ಬರ್ನ ಮೇನ್ ಮಂತ್ರಿ ಅಂದ್ರೆ ಇದು ಕಂದಾಯ ಮಂತ್ರಿ ಅಂದ್ರ ಅದ. ಅಕ್ಬರ್ನ ಮೇನ್ ಮಂತ್ರಿ ಅಂತಂದ್ರ ಮುನಿಮ್ ಖಾನ್ ಅಂತ ಅದ ನೋಡ್ರಿ. ಅವ್ನಿಗೆ ಖಾನ್ ಅಂತ ಬಿರುದು ಕೊಡ್ತಾನ. ಇಲ್ಲಿ ಜಹಾಂಗೀರ್ದಾಗ ಇವ್ರು ಬ್ರಿಟಿಷರ್ ಬಂದಿರ್ತಾರಲ್ಲ, ಜಹಾಂಗೀರ್ ಕಾಲದಾಗ ಮೂವರು ಬಂದಿರ್ತಾರ ಗೊತ್ತಾ? ಒಬ್ನ ಯಾರು ಬಂದಿರ್ತಾನ? ಒಂದೇದವನ್ ಯಾರು? ಕ್ಯಾಪ್ಟನ್ ಹಾಕಿನ್ಸ್ ಬರ್ತಾನ. ಎರಡನೇದವ ಥಾಮಸ್ ಪೀಸ್. ಮೂರನೇದವ ಹೌದಲ್ಲ. ಇವ್ರು ಮೂವರು ಬರ್ತಾರ ನೋಡ್ರಿ. ಈ ಕ್ಯಾಪ್ಟನ್ ಹಾಕಿನ್ಸ್ ಅದ ನೋಡ್ರಿ, ಇವನಿಗೆ ಖಾನ್ ಅಂತ ಬಿರುದು ಕೊಡ್ತಾನ. ಇಲ್ಲಿ ಜಹಾಂಗೀರ್ ಖಾನ್ ಅಂತ ಬಿರುದು ಕೊಡ್ತಾನ. ಇಲ್ಲಿ ಇವನ್ ಮಂತ್ರಿ ಅದ ನೋಡ್ರಿ, ಅಕ್ಬರ್ನ ಮಂತ್ರಿ ಮುನಿಮ್ ಖಾನಿಗೆ ಅಕ್ಬರ್ ಖಾನ್ ಅಂತೇಳಿ ಬಿರುದು ಕೊಡ್ತಾನ ನೋಡ್ರಿ. ಅಕ್ಬರ ಖಾನ್ ಅಂತೇಳಿ ಇಲ್ಲಿ ಬಿರುದು ಕೊಡ್ತಾನೆ. ಎರಡನೇ ಪಾಣಿಪತ್ ಕದನ ನಡೀತೈತಲ್ಲ, ಹೇಮು ನಡಿ ಮತ್ತು ಅಕ್ಬರ್ನ ನಡುವೆ ಎರಡನೇ ಪಾಣಿಪತ್ ಕದನ ಯಾವಾಗ? 1556 ನವೆಂಬರ್ 5ರಂದು ಎರಡನೇ ಪಾಣಿಪತ್ ಕದನ ನಡೀತಾ ಬರ್ತೈತಿ. ಅಕ್ಬರ್ ಅಂದ್ರೆ ಚಿಕ್ಕವನ್ ಇರ್ತಾನ ಅವಾಗ. ಫಸ್ಟಿಗೆ ಆಳ್ವಿಕೆ ಬಂದಾಗ 1556ರಲ್ಲಿ ಸ್ವಲ್ಪ ವಯಸ್ಸು ಕಡಿಮೆ ಇರ್ತೈತಲ್ಲ, ಅವಾಗ ಈ ಒಂದು ನೇರವಾದ ಆಳ್ವಿಕೆ ಯಾವಾಗಿನ ಸ್ಟಾರ್ಟ್ ಆಕೈತಿ? 1560 ನೋಡು.
1560ರಿಂದ 1605 ಇವನ ನೇರವಾದ ಆಳ್ವಿಕೆ ಸ್ಟಾರ್ಟ್ ಆಗೋದು 1560ರಿಂದ ಸ್ಟಾರ್ಟ್ ಆಗುತ್ತೆ. ಮೊದಲ 4 ವರ್ಷ ಇವನ ಅಂದ್ರ ಸ್ವಲ್ಪ ಇದು ಕಡಿಮೆ ಅಂದ್ರ ಸ್ವಲ್ಪ ಚಿಕ್ಕವನ್ ಇರ್ತಾನಲ್ಲ, ಅವಾಗಾಗಿ ಇವನ ಹೆಸರಿನಲ್ಲಿ ಬೇರೆಯವರು ಆಳ್ವಿಕೆ ಮಾಡ್ತಾ ಬರ್ತಿರ್ತಾರೆ. ಬೈರಮ್ ಖಾನ್ ಆಳ್ವಿಕೆ ಮಾಡ್ತಿರ್ತಾನೆ. ನೆಕ್ಸ್ಟ್ ಈ ಅಕ್ಬರ್ ಅದನ್ನ ಹಳದಿಘಾಟ್ ಕದನ ಯಾವಾಗ ನಡೀತದೆ, ಡೇಟು ಗೊತ್ತಿರ್ಬೇಕು ನೋಡಿ. ಇದು ಜೂನ್ 18 ಇದು ಡೇಟು ಗೊತ್ತಿರ್ಬೇಕು. 1576 ಜೂನ್ 18ರಂದು ಈ ಹಳದಿಘಾಟ್ ಕದನ ನಡೀತಾ ಬರ್ತೈತಿ. ನೆಕ್ಸ್ಟ್ ಇವ ಗುಜರಾತ್ ಮೇಲೆ ಯಾವಾಗ 1572-73ದಾಗ ಗುಜರಾತ್ ಮೇಲೆ ದಾಳಿ ಮಾಡ್ತಾನೆ. ಅಂದ್ರ ಮಿರ್ಜಾ ಕೋಕ್ ದಂಗೆಯನ್ನು ಅಡಗಿಸಿದ. ಈ ಗುಜರಾತ್ ಮೇಲೆ ದಾಳಿ ಮಾಡ್ತಾನೆ ನೋಡ್ರಿ, ಅದ ಮಿರ್ಜಾ ಕೋಕ್ ಅದರ ಮಾನ್ಸಿಂಗ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ನಡುವೆ ಈ ಹಳದಿಘಾಟ್ ಕದನ 1576ರಲ್ಲಿ ಮಾನ್ಸಿಂಗ್ ಮತ್ತು ರಾಣಾ ಪ್ರತಾಪ್ ಸಿಂಗ್ ನಡುವೆ ಆಗ್ತೈತಿ. ಇಲ್ಲಿ ಅಕ್ಬರ್ನ ಮಿತ್ರ ಯಾರ, ಏಕೈಕ ಹಿಂದೂ ಮಿತ್ರ ಬೀರ್ಬಲ್ ಹೌದಲ್ಲ. ಅಕ್ಬರ್ನ ಮಿತ್ರ ಅಂದ ಇವನೊಂದು ಇದೊಂದು ಸ್ಥಾಪನೆ ಮಾಡ್ತಾನೆ. ಏನದು, ಯಾವ್ದ ಧರ್ಮ ತರ್ತಾನ ಇವ, ದೀನ್ ಇಲಾಯಿ ಹೌದಲ್ಲ. ದೀನ್ ಇಲಾಯಿಯನ್ನು ಅಳವಡಿಸ್ಕೊಂಡ ಏಕೈಕ ಹಿಂದೂ ವ್ಯಕ್ತಿ ಅಂತಂದ್ರ ಇವ ಬೀರ್ಬಲ್ ಬರ್ತಾನ. ಇವಂದ್ ಏನ್ ನೋಡ್ಬೇಕಂದ್ರ ನಾವು ಇವ್ರ ಆಡಳಿತ ಬಹಳ ಇಂಪಾರ್ಟೆಂಟ್. ಇವರೆಲ್ಲ ನೋಡಿದ್ರೆ ಇವ್ರ ಆಡಳಿತ, ಅಕ್ಬರ್ನ ಆಡಳಿತ. ಅಕ್ಬರ್ ಎಷ್ಟು ಪ್ರಾಂತ್ಯಗಳ ವಿಂಗಡಣೆ ಮಾಡ್ತಾನೆ, ಎಷ್ಟು ಪ್ರಾಂತ್ಯಗಳು? 15. ನೆಕ್ಸ್ಟ್ 21 ಪ್ರಾಂತ್ಯ ಯಾರ್ದು ಇರ್ತೈತಿ? ಜಹಾಂಗೀರ್ 17, ಅಕ್ಬರ್ 15, ಜಹಾಂಗೀರ್ 17, 21 ಔರಂಗಜೇಬ್ 21, ಶಹಜಾನ್ 22 ನೋಡ್ರಿ. ಔರಂಗಜೇಬ್ 21, ಶಹಜಾನ್ 22. ಇಲ್ಲಿ ನೋಡಿ ನೆನಪಿಟ್ಕೋರಿ. 15 ಇದು ಅಕ್ಬರ್ 15, ಜಹಾಂಗೀರ್ 17, 21 ಔರಂಗಜೇಬ್, 22 ಶಹಜಾನ್ ನೋಡ್ರಿ. ಅಲ್ಲೇ ಉಲ್ಟಾ ಮಾಡ್ರಿ, ಇವೆರಡು ಕರೆಕ್ಟ್ ಬರ್ತಾವ. ಆಮೇಲೆ ಇದು ಔರಂಗಜೇಬ್ ಲಾಸ್ಟಿಗೆ ಬರ್ತಾನಲ್ಲ, ಅವನಕ್ಕಿಂತ ಮುಂಚೆ ಶಹಜಾನ್ ಬರ್ತಾನೆ. ಅವೆರಡು ರಿವರ್ಸ್ ಮಾಡ್ಬೇಕಷ್ಟೇ, ಅಂದ್ರೆ ಕಾಲಾನುಕ್ರಮದಾಗ ಬರ್ತಾವ ನೋಡ್ರಿ ಅವು. ಒಬ್ಬ ಅಕ್ಬರ್, ಜಹಾಂಗೀರ್, ಔರಂಗಜೇಬ, ಇದು ಶಹಜಾನ್. ಇವಂದು ದೆಹಲಿ ಸುಲ್ತಾನ್ರಲ್ಲಿ, ಅದು ದೆಹಲಿ ಸುಲ್ತಾನ್ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಅತ್ಯಂತ ಹೆಚ್ಚು ಪ್ರಾಂತ್ಯಗಳನ್ನು ಹೊಂದಿರ್ತಕ್ಕಂಥ ದೆಹಲಿ ಸುಲ್ತಾನ್ ಅಂತಂದ್ರೆ ಮೊಹಮ್ಮದ್ ಬಿನ್ ತುಘಲಕ್ ನೋಡ್ರಿ. ಅತ್ಯಂತ ಹೆಚ್ಚು ಪ್ರಾಂತ್ಯಗಳನ್ನು ಹೊಂದಿರ್ತಕ್ಕಂಥ ದೆಹಲಿ ಸುಲ್ತಾನ್ ಅಂತಂದ್ರ ಮೊಹಮ್ಮದ್ ಬಿನ್ ತುಘಲಕ್ ಬರ್ತಾನ. ಇಲ್ಲಿ ಮೊಘಲರಲ್ಲಿ ಅಂತಂದ್ರ ಇವನ್ ನೋಡ್ರಿ ಶಹಜಾನ್. ಅತ್ಯಂತ 22 ಶಹಜಾನ್ ಹೊಂದಿರ್ತಾನ, 15 ಅಕ್ಬರ್ ಹೊಂದಿರ್ತಾನ, 17 ಜಹಾಂಗೀರ್ ಹೊಂದಿರ್ತಾನ, 21 ಔರಂಗಜೇಬ್ ಹೊಂದಿರ್ತಾನ ನೋಡ್ರಿ. ಇವು ಪ್ರಾಂತ್ಯಗಳನ್ನು ನೆನಪಿಟ್ಕೋರಿ ಹೌದಲ್ಲ. ಆ ಪ್ರಾಂತ್ಯಗಳನ್ನು ಈ ಮೊಘಲರ ಕಾಲದಲ್ಲಿ ಏನಂತ ಕರಿತಿದ್ರ, ಸುಬಾ ಅಂತ ಕರಿತಿದ್ರು ನೋಡ್ರಿ. ಸುಬಾಗಳಾಗಿ ವಿಂಗಡಣೆ ಮಾಡ್ತಿದ್ರು, ಪ್ರಾಂತ್ಯಗಳನ್ನು ಸುಬಾಗಳಾಗಿ ಇವರ ವಿಂಗಡಣೆ ಮಾಡಿದ್ರು ನೋಡ್ರಿ. ಮತ್ತ ಇವ ಮುಖ್ಯವಾಗಿ, ಇದು ಬಹಳ ಇಂಪಾರ್ಟೆಂಟ್, ಮುಖ್ಯವಾಗಿ 3 ನಾಣ್ಯಗಳನ್ನು ಜಾರಿಗೆ ತರ್ತಾನೆ ಇವ. ಒಂದು ಚಿನ್ನದ, ಇನ್ನೊಂದು ಬೆಳ್ಳಿ, ಮತ್ತ ಇನ್ನೊಂದು ತಾಮ್ರದ ನಾಣ್ಯ ಅಂತೇಳಿ, ಹಿಜಡಾ ಅಂತ ಹೇಳಿ ಹಂಗ ನೆನಪಿಟ್ಕೊಳಕಂತೇಳಿ. ಅಂತಂದ್ರ ಇಲಾಯಿ, ಜಲಾಲ್ ಮತ್ತು ದಾಮ್. ಇಲಾಯಿ, ಜಲಾಲ್, ದಾಮ್ ಅಂತೇಳಿ ಮೂರ್ ನಾಣ್ಯಗಳನ್ನು ಜಾರಿಗೆ ತರ್ತಾನ. ಒಂದೇದು ಇಲಾಯಿ ಚಿನ್ನದ ನಾಣ್ಯ ಇರ್ತೈತಿ, ಇದು ಜಲಾಲ್ ಅಂತಂದ್ರ ಬೆಳ್ಳಿ ನಾಣ್ಯ, ದಾಮ್ ಅಂತಂದ್ರ ತಾಮ್ರದ ನಾಣ್ಯ. 3 ನಾಣ್ಯಗಳನ್ನು ಇಂಪಾರ್ಟೆಂಟ್, 3 ನಾಣ್ಯಗಳನ್ನು ಅಕ್ಬರ್ ಜಾರಿಗೆ ತರ್ತಾನ ನೋಡ್ರಿ. ಈ 3 ನಾಣ್ಯಗಳು ಜಾರಿಗೆ ತರ್ತಾನ ಇವ. ಜಿತಾಲು ತಾಮ್ರದ ನಾಣ್ಯ, ಜಿತಾಲ್ ಸಹಿತ ತಾಮ್ರದ ನಾಣ್ಯ ನೋಡ್ರಿ. ಇಲ್ಲಿ ಇವನ ಕಾಲದಲ್ಲಿ ಕಂದಾಯ ಮಂತ್ರಿ ಅದ ನೋಡ್ರಿ. ಅಂದ್ರ ಕಂದಾಯ ಅಸ್ತಿವಾರ ಕಾಲದಲ್ಲಿ ಕಂದಾಯ ಮಂತ್ರಿಯನ್ನು ಏನತ್ ಕರಿತೀವಿ, ತೋದರ್ಮಲ್ಲ ಇಂಪಾರ್ಟೆಂಟ್ ಕಂದಾಯ ಮಂತ್ರಿ ಬಿಡಿ. ಇವನ ಕಾಲದಲ್ಲಿ ಕಂದಾಯ ಮಂತ್ರಿಯನ್ನು ಇವನ ಕಾಲದಲ್ಲಿ ಏನತ್ ಕರಿತಿದ್ರು, ದಿವಾನಿ ಅಸ್ರಫ್ ಅಂತ ಕರಿತಿದ್ರು ನೋಡ್ರಿ. ಕಂದಾಯ ಮಂತ್ರಿಯನ್ನು ದಿವಾನಿ ಅಸ್ರಫ್. ಇವು ಆಡಳಿತ ಐತ್ ನೋಡ್ರಿ, ದೆಹಲಿ ಸುಲ್ತಾನ್ ರಾತ್, ಮೊಘಲ್ ರಾತ್, ಇವ್ರದ್ದು ಆಡಳಿತ ಬಹಳ ಇಂಪಾರ್ಟೆಂಟ್. ದಿವಾನಿ ಅಸ್ರಫ್ ಅಂತೇಳಿ ಯಾವ ಮಂತ್ರಿ ಕರಿತಿದ್ರು, ಕಂದಾಯ ಮಂತ್ರಿಯನ್ನು ದಿವಾನಿ ಅಸ್ರಫ್ ಅಂತೇಳಿ ಕರಿತಿರ್ತಾರ ನೋಡ್ರಿ. ರಾಜಾ ತೋದರ್ಮಲ್ಲ ಈ ಒಂದು ಮುಖ್ಯವಾದ ಕಂದಾಯ ಮಂತ್ರಿ. ಇವಂದೆಲ್ಲ ರಾಜ್ಯದಲ್ಲಿ ಒಂದು ಹೆಚ್ಚಿನ ಪ್ರಮಾಣದ ಹಣ ಬರಲು ಕಾರಣನ ರಾಜಾ ತೋದರ್ಮಲ್ಲ. ಈ ಒಂದು ಆರ್ಥಿಕ ನೀತಿ ಬಾಳ ಮಸ್ತ್ ಇರ್ತೈತ ರಾಜಾ ತೋದರ್ಮಲ್ಲ. ಅದಕ್ಕಾಗಿ ಇವ ಕಂದಾಯ ಮಂತ್ರಿ, ಇಂಪಾರ್ಟೆಂಟ್ ಕಂದಾಯ ಮಂತ್ರಿ. ಅಂದ್ರ ಇವ್ರದ್ದು ಸಾಮ್ರಾಜ್ಯ ಒಂದು ಬೆಳೆಯಕ್ ಕಾರಣ ರಾಜಾ ತೋದರ್ಮಲ್ಲ ಸಹಿತ ಒಂದು ಪ್ರಮುಖವಾದ ಪಾತ್ರ ಇರ್ತೈತಿ. ಇಲ್ಲಿ ಭೂ ಅಳತೆಗಾಗಿ 2 ನೀತಿಯನ್ನು ಅಳವಡಿಕೆ ಮಾಡ್ತಾರೆ ಇವ್ರು. ಯಾವ್ದ ಜಾರಿಬ್ ಮತ್ತು ತೆನಾಬ್. ಜಾರಿಬ್ ಅಂದ್ರೆ ಸೆಣಬಿನ ನಾರಿನ ಹಗ್ಗ, ತೆನಾಬ್ ಅಂದ್ರೆ ಕಬ್ಬಿಣದ ಸರಪಳಿ. ಜಾರಿಬ್ ಅಂದ್ರೆ ಸೆಣಬಿನ ನಾರಿನ ಹಗ್ಗ ಇರ್ತೈತಿ, ಕಬ್ಬಿಣದ ಸರಪಳಿ ತೆನಾಬ್ ಇರ್ತೈತಿ. ಜಾರಿಬ್ ಮತ್ತು ತೆನಾಬ್ ಎಂಬ 2 ಭೂಮಾಪನ ವಸ್ತುಗಳನ್ನು ಯೂಸ್ ಮಾಡ್ತಾರೆ ನೋಡ್ರಿ. ಜಾರಿಬ್ ಮತ್ತು ತೆನಾಬ್ ಅಕ್ಬರ್ನ ಕಾಲದಲ್ಲಿ ಜಾರಿಬ್ ಮತ್ತು ತೆನಾಬನ್ನು ಯೂಸ್ ಮಾಡ್ತಾರ ನೋಡ್ರಿ. ಇವ್ರ ಕಂದಾಯ ಎಷ್ಟಿರ್ತೈತಿ, ಭೂ ಕಂದಾಯ ಎಷ್ಟಿರ್ತೈತಿ ಅಕ್ಬರ್ನ ಕಾಲದಲ್ಲಿ 1/3 ನೋಡ್ರಿ. 75% ಅಂದ್ರೆ ಎಷ್ಟು, 75, 1/3 ಇರ್ತೈತಿ ನೋಡ್ರಿ. 1/3 ಇವರ ಕಂದಾಯ ಇರ್ತೈತಿ. ಮನ್ಸಬ್ದಾರಿ ಪದ್ಧತಿ ಜಾರಿಗೆ ತರ್ತಾನಲ್ಲ, ಇದು ಇಯರ್ ನೆನ್ಪಿಟ್ಕೊಡಿ. ಮನ್ಸಬ್ದಾರಿ ಪದ್ಧತಿ ಯಾವಾಗ ಜಾರಿಗೆ ತರ್ತಾನ, 1570 ನೋಡ್ರಿ. 1570ರಲ್ಲಿ ಮನ್ಸಬ್ದಾರಿ. ಈಗ 1572ಕ್ಕೆ ಯಾವ್ದು ತಂದಿವಿ ನಾವು, ಗುಜರಾತ್. 1572 ಗುಜರಾತ್ ದಾಳಿ ಹೌದಲ್ಲ. ಗುಜರಾತ್ ದಾಳಿ 1572, 1570 ಮನ್ಸಬ್ದಾರಿ ನೋಡ್ರಿ.
1570 ಮನ್ಸಬ್ದಾರಿ, 1572 ಗುಜರಾತ್ ಮೇಲ್ದಾಳಿ. ಇವೆರಡು ಅಲ್ಲೇ ನೆನಪಿಟ್ಕೋರಿ. ಗುಜರಾತ್ ಮೇಲ್ದಾಳಿ 72, ಮನ್ಸಬ್ದಾರಿ ಪದ್ಧತಿ 1570 ನೋಡ್ರಿ. ಅಕ್ಬರ್ನ ಕಾಲದಲ್ಲಿ ಮನ್ಸಬ್ದಾರಿ. ಈ ಮನ್ಸಬ್ದಾರಿ ಪದ್ಧತಿಯನ್ನು ಮುಂದೆ ಯಾರು ರದ್ದುಗೊಳಿಸ್ತಾರ ಇದನ್ನ? ಔರಂಗಜೇಬ್ ರದ್ದುಗೊಳಿಸ್ತಾನ ನೋಡ್ರಿ. ಈಗ ಏನ್ ಕೆಟ್ಟೋದಿ ಅಣ್ಣ ನೀನ್. ಔರಂಗಜೇಬ ರದ್ದುಗೊಳಿಸ್ತಾನ ಮುಂದೆ ಗುಜರಾತ್ ಇದು ಮುಂದೆ ಈ ಮನ್ಸಬ್ದಾರಿ ಪದ್ಧತಿ ಅಕ್ಬರ್ ಜಾರಿಗೆ ತರ್ತಾನಲ್ಲ, ಮುಂದೆ ಔರಂಗಜೇಬ ಇದನ್ನು ರದ್ದುಗೊಳಿಸ್ತಾನ ನೋಡ್ರಿ. ಎಲ್ಲ ಔರಂಗಜೇಬ ರದ್ದುಗೊಳಿಸ್ತಾನ. ಅಕ್ಬರ್ ತಂದಿದ್ದೆಲ್ಲ ಔರಂಗಜೇಬ ಆಲ್ಮೋಸ್ಟ್ ರದ್ದುಗೊಳಿಸ್ತಾನ್ರಿ. ಈ ಅಕ್ಬರ್ನ ಕಾಲದಲ್ಲಿ 1803 ಮನ್ಸಬ್ದಾರರು ಇದ್ರಂತ. 1803 ಮನ್ಸಬ್ದಾರಗಳನ್ನು ಹೊಂದಿದ ನೋಡ್ರಿ ಅಕ್ಬರ. 1803 ಮನ್ಸಬ್ದಾರನ್ನು ಹೊಂದಿದ. ಈ ಮನ್ಸಬ್ದಾರಿಯನ್ನು ಔರಂಗಜೇಬ ಇವನ್ ತಂದಿರ್ತಕ್ಕಂಥ ಜಾರಿಗೆ ತಂದಿರ್ತಕ್ಕಂಥ ಮನ್ಸಬ್ದಾರಿ 1570ರಲ್ಲಿ ಜಾರಿಗೆ ತರ್ತಾನ. ಮುಂದೆ ಔರಂಗಜೇಬ ಇದನ್ನು ರದ್ದು ಮಾಡ್ತಾನ. ಇವನೊಂದು ಯಾತ್ರಾ ತೆರಿಗೆ ಮತ್ತು ಜಜಿಯಾ ತೆರಿಗೆಯನ್ನು ರದ್ದುಗೊಳಿಸ್ತಾನ ನೋಡ್ರಿ ಔರಂಗಜೇಬ್. ಈ ಅಕ್ಬರ್ ಯಾರು ತಂದಿರ್ತಾರೆ ಯಾತ್ರಾ ತೆರಿಗೆ? ದೆಹಲಿ ಸುಲ್ತಾನರ ಕಾಲದಲ್ಲಿ ಬಂದಿರ್ತಾವ ನೀವು. ಯಾತ್ರಾ ತೆರಿಗೆ ಮತ್ತು ಜಜಿಯಾ ತೆರಿಗೆಯನ್ನು ಇವ್ ಅಕ್ಬರ್ ರದ್ದು ಮಾಡ್ತಾನ ನೋಡ್ರಿ. ಯಾತ್ರಾ ತೆರಿಗೆ ಮತ್ತು ಜಜಿಯಾ ತೆರಿಗೆಯನ್ನು ರದ್ದು ಮಾಡ್ತಾ ಬರ್ತಾರ. ಇವನ್ ಪ್ರಮುಖ ಹಿಂದೂ ಅಧಿಕಾರಿಗಳು ನೆನಪಿಟ್ಕೋರಿ. ಒಂದ್ 3-4 ಮಂದಿ ಅದು ನೆನಪಿಟ್ಕೋರಿ. ಹಿಂದೂ ಅಧಿಕಾರಿಗಳು ಬರ್ತಾರೆ ಇವನ್ ಕಾಲದಲ್ಲಿ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳಿಗೆ ಬಹಳ ಸ್ವಲ್ಪ ಆದ್ಯತೆ ನೀಡ್ತಾನ ಇವ. ಹಿಂದೂ ಅಧಿಕಾರಿಗಳು ಕಂಡು ಬರ್ತಾನ ನೋಡ್ರಿ. ತೋದರ್ಮಲ್ಲ ಅಂತ ಗೊತ್ತೈತಿ. ಭಗವಾನ್ ಅಂತ ಬರ್ತಾನ ಇನ್ನೊಬ್ರು. ತೋದರ್ಮಲ್ಲ, ಭಗವಾನ್ ದಾಸ್ ಅಂತ ಐತಿ. ತೋದರ್ಮಲ್ಲ ಮತ್ತು ಬೀರ್ಬಲ್ ಇಬ್ರು ಗೊತ್ತಾದ್ರ ಇನ್ನೊಬ್ನು ಭಗವಾನ್ ದಾಸ್. ನೆಕ್ಸ್ಟ್ ಅಂತ ಮಾನ್ಸಿಂಗ್, ಎಲ್ಲ ಗೊತ್ತಾಗ್ಬಿಡ್ತೈತಿ ನಿಮ್ಗೆ. ಮಾನ್ಸಿಂಗ್, ಭಗವಾನ್ ದಾಸ್ ಹಿಡ್ಕೋ. ಮಾನ್ಸಿಂಗ್, ತೋದರ್ಮಲ್ಲ, ಬೀರ್ಬಲ್ ಮತ್ತ ಭಗವಾನ್ ದಾಸ್, ಇವರೆಲ್ಲ 4 ಮಂದಿ ಇವನ ಕಾಲದಲ್ಲಿ ಕಂಡಿರ್ತಕ್ಕಂಥ ಹಿಂದೂ ಮಂತ್ರಿಗಳು ಅಥವಾ ಹಿಂದೂ ಅಧಿಕಾರಿಗಳು ನೋಡ್ರಿ ಇವ್ರು. ಇವ ಒಂದ್ ಪ್ರಾರ್ಥನಾ ಮಂದಿರ ಸ್ಥಾಪನೆ ಮಾಡ್ತಾನ ಗೊತ್ತಾ ಫತೇಪುರ್ ಸಿಕ್ರಿ ಒಳಗ? ಯಾವ್ದು ಹೇಳೋದು ಪ್ರಾರ್ಥನಾ ಮಂದಿರ ಯಾವ್ದ್ರಿ? ಇಬಾದತ್ ಖಾನ ಎಂಬ ಪ್ರಾರ್ಥನಾ ಮಂದಿರವನ್ನು ಯಾವಾಗ ಸ್ಥಾಪನೆ ಮಾಡ್ತಾನ? ಇದು 75 ನೋಡು. 1775 ಇದು 1575ರಲ್ಲಿ ಇಬಾದತ್ ಖಾನ ಎಂಬ ಪ್ರಾರ್ಥನಾ ಮಂದಿರವನ್ನು ಸ್ಥಾಪನೆ ಮಾಡ್ತಾನ. ಇದು ಫಸ್ಟ್ ಮನ್ಸಬ್ದಾರಿ ಪದ್ಧತಿ ಯಾವಾಗ ತಂದೆ? 1570. ಮನ್ಸಬ್ದಾರಿ ಅಂದ್ರೆ 1570. 1572ರಲ್ಲಿ ಗುಜರಾತ್ ದಾಳಿ, 1575ರಲ್ಲಿ ಈ ಇದು ಯಾವ್ದು ಇಬಾದತ್ ಖಾನ ಎಂಬ ಪ್ರಾರ್ಥನಾ ಮಂದಿರವನ್ನು ಸ್ಥಾಪನೆ ಮಾಡ್ತಾನ ನೋಡ್ರಿ. ಅಂದ್ರೆ ಇವು ಕಾಲಾನುಕ್ರಮದಾಗ ಕೆಲವೊಂದು ಇಂಪಾರ್ಟೆಂಟ್ ಇಯರ್ಗಳು ಹಂಗ ಗೊತ್ತಿರ್ಬೇಕು. ಇಬಾದತ್ ಖಾನವನ್ನು ನೆಕ್ಸ್ಟ್ ಇವನ ಕಾಲದಲ್ಲಿ ಇವೆಲ್ಲ ಕೆಲವೊಬ್ಬರ ಜೈನ ಧರ್ಮ ಹೀರಾ ಸೂರಿ ಎಂಬ ಇರ್ತಾನ. ಹೇಮೇಂದ್ರ ಸೂರಿ, ಹೀರಾ ಸೂರಿ ಮತ್ತು ಹೇಮಚಂದ್ರ ಸೂರಿ ಅಂತ ಇರ್ತಾನ ನೋಡ್ರಿ. ಹೀರಾ ವಿಜಯ ಸೂರಿ ಒಬ್ನವ. ಹೀರಾ ವಿಜಯ ಸೂರಿ ಅಂತ ಐತಿ. ನೆಕ್ಸ್ಟ್ ಹೇಮಚಂದ್ರ ಸೂರಿ ಅಂತೇಳಿ ಬೌದ್ಧ ಧರ್ಮದ ಕೆಲವೊಬ್ಬ ವಿದ್ವಾಂಸರು ಇರ್ತಾರೆ ಇವನ್ ಕಾಲದಲ್ಲಿ. ಬೌದ್ಧ ಧರ್ಮದ ವಿದ್ವಾಂಸರು. ಈ ಹೀರಾ ವಿಜಯ ಸೂರಿ ಅದ ನೋಡ್ರಿ. ಇವನಿಗೆ ಅಕ್ಬರ್ಗೆ ಏನತ್ ಕರಿತಾನ, ಏನತ್ ಬಿರುದು ಕೊಡ್ತಾನ? ಜಗದ್ಗುರು ಅಂತ ನೋಡ್ರಿ. ಹೀರಾ ವಿಜಯಸುರಿ, ಇವು ಇಂಪಾರ್ಟೆಂಟ್ ನೋಡಿ. ಹೀರಾ ವಿಜಯಸುರಿ ಅಕ್ಬರನಿಗೆ ಜಗದ್ಗುರು ಎಂಬ ಬಿರುದನ್ನು ಕೊಡ್ತಾನ ನೋಡ್ರಿ. ಹೀರಾ ವಿಜಯಸುರಿ ಒಬ್ಬ ಬೌದ್ಧ ಸನ್ಯಾಸಿ. ಹೀರಾ ವಿಜಯಸುರಿ ಮತ್ತು ಇನ್ನೊಬ್ಬನ ಜೈನ ಸನ್ಯಾಸಿಗಳು. ಜೈನರದಾರ ನೋಡಿ. ಹೀರಾ ವಿಜಯಸೂರಿ ಮತ್ತು ಹೇಮಚಂದ್ರ ಸೂರಿ ಅವರು ಜೈನ ಧರ್ಮವನ್ನು ಪಾಲಿಸುವವರು. ಇದ್ರಾಗ ಹೀರಾ ವಿಜಯಸೂರಿ ಅವರು ಜಗದ್ಗುರು ಎಂಬ ಬಿರುದನ್ನು ನೀಡ್ತಾನ ನೋಡ್ರಿ. ಹೀರಾ ವಿಜಯಸೂರಿ ಅಕ್ಬರ್ಗ ಜಗದ್ಗುರು ಎಂಬ ಬಿರುದನ್ನು ನೀಡ್ತಾನ. ಇವ ದೀನ್ ಇಲಾಯಿ ಪಂಥನ ಯಾವಾಗ ಸ್ಥಾಪನೆ ಮಾಡ್ತಾನ? 1582. 1582ರಲ್ಲಿ ದೀನ್ ಇಲಾಯಿ ಪಂಥವನ್ನು ಸ್ಥಾಪನೆ ಮಾಡ್ತಾನ. ಇದು ದೀನ್ ಇಲಾಯಿ ಪಂಥದ ಮುಖ್ಯ ಉದ್ದೇಶ ಏನಂತಂದ್ರೆ ಮುಸ್ಲಿಂ ಮತ್ತು ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆ ಮಾಡಕ್. ಹಿಂದೂ ಮತ್ತು ಮುಸ್ಲಿಮರಲ್ಲಿ ನೀಡ ಸ್ವಭಾವನ ಅಂದ್ರೆ ಒಬ್ಬ ಎಲ್ಲರೂ ಕೂಡ್ ಬಾಳೋಣ ಅಂತೇಳಿ ಇಂಥ ದೀನ್ ಇಲಾಯಿ ಪಂಥವನ್ನು ಸ್ಥಾಪನೆ ಮಾಡ್ತಾನ. ಈ ದೀನ್ ಇಲಾಯಿ ಪಂಥ ಅಂತಂದ್ರೆ ಬಂದ್ ಕೂಡಲೇ ಒಬ್ಬೊಬ್ರು ಏನ್ ಅನ್ಬೇಕು? ಅಲ್ಲಾಹು ಅಕ್ಬರ್ ಅಂತೇಳಿ ಹಿಂಗ ಅಲ್ಲಿದಿಂದ ಸ್ಟಾರ್ಟ್ ಆಗತ್ತೆ ನೋಡ್ರಿ. ಅಲ್ಲಾಹು ಅಕ್ಬರ್ ಅನ್ನೋದು ಇಲ್ಲಿಂದ ಬರ್ತೈತೆ ನೋಡ್ರಿ. ಬಂದ್ ಕೂಡ ಇನ್ನೊಬ್ರು ಮತ್ತೊಬ್ರಿಗೆ ಮೀಟ್ ಆದ್ರ ಅಲ್ಲಾಹು ಅಕ್ಬರ್, ಅಥವಾ ಈಗೇನು ನಾವು ಪ್ರಾರ್ಥನೆ ಓದುವಾಗ ಅಲ್ಲಾಹು ಅಕ್ಬರ್ ಹೇಳ್ಬೇಕಂತೇಳಿ ಈ ದೀನ್ ಇಲಾಯಿ ಪಂಥದಾಗ ಒಂದು ಇದು ತರ್ತಾನ. ಅವ್ನ ನಿಯಮಗಳನ್ನು ತರ್ತಾನ ಬೇರೆ ಬೇರೆ. ಅಂದ್ರ ಈ ದೀನ್ ಇಲಾಯಿ ಪಂಥದಾಗ ಸಾಧ್ಯವಾದಷ್ಟು ಮಾಂಸವನ್ನು ತ್ಯಜಿಸ್ಬೇಕಂತ ಹೇಳ್ತಾನೆ ಇವ. ಸಾಧ್ಯವಾದಷ್ಟು ಮಾಂಸವನ್ನು ತಿನ್ನೋದು ಕಡಿಮೆ ಮಾಡ್ಬೇಕ. ಮತ್ತ ವ್ಯಕ್ತಿ ಬದುಕಿದಾಗ ಪಾರ್ಟಿ ಕೊಡ್ಬೇಕು ನೋಡ್ರಿ. ಔತಣ ಕೂಟವನ್ನು ಸೇರ್ಬೇಕಂತ. ಈ ದೀನ್ ಇಲಾಯಿ ಪಂಥದಾಗ ವ್ಯಕ್ತಿ ಬದುಕಿದಾಗಲೇ ಒಂದ್ಸರಿ ಆದ್ರೂ ಪಾರ್ಟಿ ಕೊಡ್ಬೇಕು ಹೌದಲ್ಲ? ನೌಕರಿ ಆದ್ಮೇಲೆ ಕೊಡ್ಬೇಕು. ಬರ್ತ್ಡೇ ಪಾರ್ಟಿ ಕೊಡ್ಲಿಲ್ಲ ಅಂದ್ರೆ ನಡಿತೈತಿ, ನೌಕರಿ ಆದ್ಮೇಲೆ ಕೊಡ್ಬೇಕು. ಔತಣಕೂಟ ಜೀವನದಾಗ ಸಾಯೋಕ್ಕಿಂತ ಮುಂಚೆ ಜೀವನದಾಗ ಒಂದ್ಸತಿ ಆದ್ರೂ ಮಂದಿಗೆ ಔತಣಕೂಟ ಕೊಡ್ಬೇಕಂತೇಳಿ ಈ ದೀನ್ ಇಲಾಯಿ ಪಂಥದಾಗ ಕೆಲವೊಂದು ನಿಯಮ. ಅಲ್ಲಾಹು ಅಕ್ಬರ್ ಅನ್ಬೇಕ, ಮತ್ತೆ ಇನ್ನೊಂದೇನೋ ಸಾಧ್ಯವಾದಷ್ಟು ಮಾಂಸಾಹಾರವನ್ನು ತ್ಯಜಿಸ್ಬೇಕ, ಮತ್ತ ಔತಣಕೂಟ ಒಂದು ಜೀವನದಾಗ ಒಂದ್ಸತಿ ಆದ್ರೂ ಔತಣಕೂಟವನ್ನು ಸೇರ್ಬೇಕಂತೇಳಿ ಈ ದೀನ್ ಇಲಾಯಿ ಪಂಥದಾಗ ಕೆಲವೊಂದು ನಿಯಮಗಳು ಕಂಡು ಬರ್ತಾವ. ಇದನ್ನು ಸ್ವೀಕರಿಸಿದ ಏಕೈಕ ಹಿಂದೂ ದೊರೆ ಅಂತಂದ್ರ ಬೀರ್ಬಲ್ ಇದನ್ನು ಸ್ವೀಕರಿಸಿದ ಏಕೈಕ ಹಿಂದೂ ನೋಡ್ರಿ. ಈ ಅಕ್ಬರ್ ನಾಮ ಬರೀತಾರಲ್ಲ, ಅಕ್ಬರ್ ನಾಮ ಯಾರು ಬರೀತಾರ? ಅಬುಲ್ ಫಜಲ್ ಹೌದಲ್ಲ? ಅಕ್ಬರ್ ನಾಮವನ್ನು ಅಬುಲ್ ಫಜಲ್ ಅವರು ಬರಿತಾ ಬರ್ತಾರ. ಈ ಕೆಲವೊಂದು ಇವ್ರದ ಆತ್ಮಕಥನ ಬರ್ತಾವ ನೋಡ್ರಿ. ಈ ತಮ್ಮ ಆತ್ಮಕಥನ ತಾವೇ ಬರ್ಕೊಂಡ ಎಷ್ಟ್ ಮಂದಿ ಮೊಘಲ್ ಸುಲ್ತಾನ್ ರೀ?
ಒಬ್ಬನ ಬಾಬರ್ ಒಬ್ಬನ ಸಾರಿ ಬಾಬರ್ ನಾಮ ಹೌದಲ್ಲ ಬಾಬರ್ ಅವನ ಬರೀತಾನ ಜಹಾಂಗೀರ್ ಮತ್ತು ಬಾಬರ ಸ್ವಂತ ತಮ್ಮ ಆತ್ಮಕಥೆಯನ್ನು ತಾವೇ ಬರ್ಕೊಂಡವ್ರತ್ತಂದ್ರ ಜಹಾಂಗೀರ್ ಮತ್ತು ಬಾಬರ್ ಅವ್ರು ಬರ್ತಾರ. ಮತ್ ಇದು ಹುಮಾಯೂನ್ ನಾಮ ಯಾರು ಬರೀತಾರ? ಗುಲ್ಬದನ್ ಬೇಗಂ ಅವರು. ಗುಲ್ಬದನ್ ಬೇಗಂ ಬರ್ತಾರ. ನೆಕ್ಸ್ಟ್ ಇದು ಅಕ್ಬರ್ ನಾಮ ಅಂತಂದ್ರೆ ಗೊತ್ತೈತೆ. ಅಕ್ಬರ್ ನಾಮ ಯಾರು ಬರೀತಾರ? ಅಬ್ದುಲ್ ಫಜಲ್ ಅವರು. ಬಾದ್ಶಾ ನಾಮ ಅಬ್ದುಲ್ ಅಹಮದ್ ಲಾಹೋರಿ ಬರ್ತಾನಲ್ಲ, ಅಬ್ದುಲ್ ಅಹಮದ್ ಲಾಹೋರಿ. ಬಾದ್ಶಾ ನಾಮ ಇದು ಶಹಜಾನ್ ಆತ್ಮಕಥನ. ಇದು ಬಾದ್ಶಾ ನಾಮ ಶಹಜಾನ್ ಆತ್ಮಕಥನ. ಅಬ್ದುಲ್ ಅಹಮದ್ ಲಾಹೋರಿ ಅವರು ಈ ಬಾದ್ಶಾ ನಾಮವನ್ನು ಬರೀತಾರೆ ನೋಡ್ರಿ. ಈ ರಾಮಚರಿತ ಮಾನಸ ಯಾರ್ದಿದು? ಕೃತಿ ಯಾರ್ದಿದು? ತುಳಸಿದಾಸ್. ಹಿಂದೂ ಆಧ್ಯಾತ್ಮಿಕ ಗುರು. ಇದು ಅಕ್ಬರ್ನ ಆಸ್ಥಾನದಲ್ಲಿ ಸ್ವಲ್ಪ ದಿವಸ ಇರ್ತಾನೆ ಹಿಂದೂ ಆಧ್ಯಾತ್ಮಿಕ ಗುರು ತುಳಸಿದಾಸ. ಇವ ರಾಮಚರಿತ್ರ ಮಾನಸ ಎಂಬ ಕೃತಿಯನ್ನು ಬರೀತಾನೆ ನೋಡ್ರಿ. ಇದು ಇಂಪಾರ್ಟೆಂಟ್. ಒಂದು ವಾಸ್ತುಶಿಲ್ಪ ಗೊತ್ತಿರ್ಬೇಕು ನೀವು. ಇಲ್ಲಿ ದಿವಾನಿ ಆಮ್ ದಿವಾನಿ ಖಾಸ್ ಎಂಬ ಇದು ಫತೇಪುರ್ ಸಿಕ್ರಿ ಒಳಗ ದಿವಾನಿ ಆಮ್ ದಿವಾನಿ ಖಾಸ್ ಎಂಬ ಅರಮನೆಗಳು ನಿರ್ಮಾಣ ಮಾಡ್ತಾನೆ ನೋಡ್ರಿ. ಫತೇಪುರ್ ಸಿಕ್ರಿಯಲ್ಲಿ ದಿವಾನಿ ಆಮ್ ಮತ್ತು ದಿವಾನಿ ಖಾಸ್ ಎಂಬ 2 ಅರಮನೆಗಳು ನಿರ್ಮಾಣ ಮಾಡ್ತಾನ. ಮತ್ತು ಪಂಚಮಹಲ್ ಅನ್ನು ನಿರ್ಮಾಣ ಮಾಡ್ತಾನೆ. ಪಂಚಮಹಲ್ ಇದು ಒಂದು ಕಲ್ಲಿನ, ಈ ಪಂಚಮಹಲ್ ಅನ್ನು ಕಲ್ಲಿನ ಕನಸು ಅಂತ ಕರೀತಾರೆ ನೋಡ್ರಿ. ಪಂಚಮಹಲ್ ಅನ್ನು ಕಲ್ಲಿನ ಕನಸು ಅಂತೇಳಿ ಕರೀತಾರ. ಜೋಧಾಬಾಯಿ ಅರಮನೆ ನಿರ್ಮಾಣ ಮಾಡ್ತಾನ. ಇಷ್ಟು ಬರ್ತಾರ ನೋಡ್ರಿ. ಇವ್ರು ನೆನ್ಪಿಡ್ತಾರೆ. ಅಂದ್ರೆ ಇವ ಫತೇಪುರ್ ಸಿಕ್ರಿ ಒಳಗ ದಿವಾನಿ ಆಮ್ ಅಂದ, ದಿವಾನಿ ಖಾಸ ಮತ್ತು ಪಂಚಮಹಲ್ ಅನ್ನು ಕಲ್ಲಿನ ಕನಸು ಅಂತ ಕರೀತಾರೆ ನೋಡ್ರಿ. ಕಲ್ಲಿನ ಕನಸು ಅಂತೇಳಿ ಕರೀತಾನೆ. ಅಕ್ಬರ್ನ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿ ಅಥವಾ ಇಂಗ್ಲಿಷ್ ಅಧಿಕಾರಿ ಯಾರು? ಲಾಲ್ ಫಿಚೋದಲ್ಲ. ಮತ್ತೆ ಈ ಒಂದು ಆಸ್ಥಾನದಾಗ ನಿನ್ನೆ ಹೇಳಿದೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಾಲದಲ್ಲೂ ಈ ರಾಲ್ ಪೀಚ್ ಮತ್ತು ನ್ಯೂರ್ಬೇರಿ ಎಂಬ ಇಬ್ರು ವ್ಯಾಪಾರಸ್ಥರು, ಇಂಗ್ಲಿಷ್ ವ್ಯಾಪಾರಸ್ಥರು ಭೇಟಿ ನೀಡ್ತಾರೆ ನೋಡ್ರಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ, ಬಿಜಾಪುರದ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಅಕ್ಬರ್ನ ಕಾಲದಲ್ಲಿ ಈ ಏನ್ ಹೇಳ್ತಾನೆ ನೀವು? ಅಕ್ಬರಿಗೆ ಏನ್ ಹೇಳ್ತಾನೆ? ಆಗ್ರಾ ಮತ್ತು ಫತೇಪುರ್ ಸಿಕ್ರಿ ಲಂಡನ್ ಗಿಂತ ಶ್ರೇಷ್ಠವಾಗಿದೆ. ಆಗ್ರಾ ಮತ್ತು ಫತೇಪುರ್ ಸಿಕ್ರಿಗಳು ಲಂಡನ್ ಗಿಂತ ಶ್ರೇಷ್ಠವಾಗಿದ್ದವು ಅಂತ ಹೇಳಿ ಈ ರಾಲ್ ಪಿಚ್ ಅವರು ಹೇಳ್ತಾನ ನೋಡ. ಹೌದು ಹೇಳ್ತಾನ. ನೆಕ್ಸ್ಟ್ ಬುಲಂದ್ ದರ್ವಾಜಾ ಅಂತ ಗೊತ್ತೈತಿ. ಯಾವಾಗ ಸ್ಥಾಪನೆ ಆಗುತ್ತೆ? ಬುಲಂದ್ ದರ್ವಾಜಾ ಯಾವಾಗ ನಿರ್ಮಾಣ ಮಾಡ್ತಾನ? 1601-1602 ಈ ಬುಲಂದ್ ದರ್ವಾಜಾವನ್ನು ನಿರ್ಮಾಣ ಮಾಡ್ತಾನ. ಬುಲಂದ್ ದರ್ವಾಜಾ ಇದು ಒಂದು ಎತ್ತರವಾಗಿಲಿ. ಇದು ಎದರಿಂದ ಇದು ನಿರ್ಮಾಣ ಮಾಡಿದ ಎದರಿಂದ ನಿರ್ಮಾಣ ಮಾಡ್ಯಾರ? ಬುಲಂದ್ ದರ್ವಾಜಾ ಕೆಂಪು ಮರಳುಗಲ್ಲು ಮತ್ತು ಬಪ್ಪು ಮರಳುಗಲ್ಲು ಅಂತ ಬರ್ತೈತಿ ನೋಡ್ರಿ. ಕೆಂಪು ಮರಳುಗಲ್ಲು ಮತ್ತು ಬಪ್ಪು ಮರಳುಗಲ್ಲು. ಬಾದಾಮಿ ಚಾಲುಕ್ಯರ ದೇವಾಲಯಗಳು ಎದರಿಂದ ನಿರ್ಮಾಣ ಆಗ್ಯಾವ? ಕೆಂಪು ಮರಳುಗಲ್ಲು ಹೊಯ್ಸಳರ್ದು ಬಿಳಿ ಬಳಪದ ಕಲ್ಲು. ಹೊಯ್ಸಳರ್ದಂದ್ರ ಬಿಳಿ ಬಳಪದ ಕಲ್ಲು. ಬಾದಾಮಿ ಚಾಲುಕ್ಯರದು ಕೆಂಪು ಮರಳುಗಲ್ಲಿಂದ ಇಲ್ಲಿ ನಿರ್ಮಾಣ ಆಗ್ಯಾವ. ಎತ್ತರದ ಬಾಗಿಲು ಅಂತ ಕರಿತೀವಿ ಇದನ್ನ. ಇದನ್ನ ಏನಂತ ಕರೀತಾರ ಅಂದ್ರೆ ಭವ್ಯವಾದ ಗೇಟ್ ಅಥವಾ ಗೇಟ್ ಆಫ್ ಮ್ಯಾಗ್ನಿಫಿಸೆನ್ಸ್ ಅಂತ ಕರೀತಾರ ನೋಡ್ರಿ. ಈ ಯಾವ್ದಿದು ಬುಲಂದ್ ದರ್ವಾಜಾವನ್ನು ಗೇಟ್ ಆಫ್ ಮ್ಯಾಗ್ನಿಫಿಸೆನ್ಸ್ ಅಂತ ಹೇಳಿ ಕರಿತಾ ಬರ್ತಾರ ನೋಡ್ರಿ. ಇದು ಪರ್ಷಿಯನ್ ಭಾಷೆದಾಗ ಜಗತ್ತು ಒಂದು ಸೇತುವೆ, ಇದನ್ನ ನೀವೊಮ್ಮೆ ದಾಟು ಅಂತೇಳಿ ಈ ಬುಲಂದ್ ದರ್ವಾಜಾ ಮೇಲೆ ಕೆತ್ತಿಸ್ತಾರ. ಇದು ಅದು 54 ಮೀಟರ್ ಐತೆ ಬಾಗಿಲು. ಅದು ಬಿಟ್ಟರೆ ಸೆಕೆಂಡ್ ಗೋಲ್ ಗುಂಬಜ್ 53. ಈ ಓಪನ್ ಡೋರ್ ಇದು ಮೇನ್ ಡೋರ್ ಇದ್ದಿದ್ದು ಮುಂದಿಂದ 54 ಐತಾ? 54 ಹೈಯೆಸ್ಟ್ ಅಂದ್ರೆ ಅದೇನ ಬುಲಂದ್ ದರ್ವಾಜಾ ಹೈಯೆಸ್ಟ್ ಅದು ಬಿಜಾಪುರದ. ಇದು ಮತ್ತೆ ಇದು ಐತಲ್ಲ ಅದು ಏನು ಡೋರ್ ಇಲ್ಲ ಬಿಡು. ಅಂದ್ರೆ ಇದು ನಮ್ದು ಗೇಟ್ ವೇ ಆಫ್ ಇಂಡಿಯಾ ಐತಿ. ಡೋರ್ ಐತೆ ಅದ ಒಂದು ಡೋರ್ ಗತ್ಲೆ ಮಾಡಿರಲ್ಲ ಮಾದ್ವಾರ. ಹೌದಾ? ಇವಿಷ್ಟ ಇವನ್ ಬಗ್ಗೆ ಗೊತ್ತಿರ್ಲಿ. ಇವ್ರದ ಮೊಘಲರ ಆಡಳಿತ ಐತೆ ನೋಡ್ರಿ. ಮೊಘಲರದ ಕೆಲವೊಂದು ಇಂಪಾರ್ಟೆಂಟ್ ಆಡಳಿತ ಗೊತ್ತಿರ್ಲಿ. ಎಲ್ಲ ರಾಜರ್ಕಿಂತ ಇವ್ರದ ಆಡಳಿತ ಸ್ವಲ್ಪ ನೋಡೋಣ. ಇವ್ರದ್ದು ನೆಕ್ಸ್ಟ್ ಮಾಡೋಣ. ನೆಕ್ಸ್ಟ್ ಬರ್ತಾವ. ಶಿವಾಜಿಯು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಶಿವಾಜಿಯು ದಕ್ಷಿಣ ಭಾರತ ಸೈನ್ಯ ದಂಡಯಾತ್ರೆ ಸಮಯದಲ್ಲಿ ಕೆಳಗಿನ ಯಾವ ಆಡಳಿತಗಾರರ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದನು? ದಕ್ಷಿಣ ಭಾರತ ದಂಡಯಾತ್ರೆ ಮಾಡ್ತಾನೆ ಶಿವಾಜಿ ಮಾಡ್ತಾನೆ ನೋಡ್ರಿ. ಆ ಸಮಯದಲ್ಲಿ ಕೆಳಗಿನ ಯಾವ ರಾಜ್ಯದ ಜೊತೆಗೆ ಮೈತ್ರಿ ಮಾಡಿಕೊಂಡಿದ ಅಂತ? ಒಂದು ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಮೊಘಲರು, ಮಧುರೈ ನಾಯಕರು. ಗೋಲ್ಕೊಂಡದ ಕುತುಬ್ ಶಾಹಿಗಳು ಇರ್ತದೆ. ಕೆಳಗಿನ ದಕ್ಷಿಣ ಭಾರತ ದಂಡಯಾತ್ರೆ ಮಾಡುವಾಗ ಶಿವಾಜಿ ಗೋಲ್ಕೊಂಡದ ಕುತುಬ್ ಶಾಹಿದೊಂದಿಗೆ ಸ್ನೇಹ ಬೆಳೆಸಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದಕ್ಷಿಣ ಭಾರತದಲ್ಲಿ ಬೇರೆ ಬೇರೆ ಕೋಟೆಯನ್ನು ಪಡ್ಕೊಂತ ಬರ್ತಾನೆ. ಇವಂದ ಇಂಪಾರ್ಟೆಂಟ್ ಅಂದ್ರೆ ಮೊದಲ ಬಾರಿಗೆ ಕೋಟೆ ಪಡ್ಕೊಂಡಿದ್ದು ಬರ್ತೈತಿ. ಇದು ನಿನ್ನೆ 5 ಯಾವ್ದ್ರ ಬಹುಮನಿ ಸುಲ್ತಾನ್ ನಂತರ ಒಡೆದ 5 ಸಾಮ್ರಾಜ್ಯಗಳಾಗಿ ಹೊಡಿತಾವ ನೋಡ್ರಿ. ಅವು ಕಾಲಾನುಕ್ರಮದಲ್ಲಿ ಯಾವ್ದು ಒಂದೇದು ಯಾವ್ದ್ರಿ? ಬಿಹಾರದ ಇಮಾಮ್ ಶಾಹಿಗಳು, ನೆಕ್ಸ್ಟ್ ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಬೀದರ್ನ ಬಲಿದ್ ಶಾಹಿಗಳು. ಇವು ಕಾಲಾನುಕ್ರಮದಲ್ಲಿ 5 ಮನೆತನಗಳು. ಇವು ಕಾಲಾನುಕ್ರಮದಾಗ ಗೊತ್ತಿರ್ಬೇಕು ನೋಡ್ರಿ. 5 ಮನೆತನಗಳು ಯಾವ್ದ?
ಫಸ್ಟ್ ಬಿಜಾಪುರ ಆಗಿ ಸೇರಿ ಬುಕ್ ನೋಡು. ಅಲ್ಲ ಬುಕ್ನಾಗ ಐತಿ ಆದ್ರೂ ಕ್ವಶನ್ ಆಗೈತಿ ನೋಡಿ ಡೈರೆಕ್ಟ್. ಫಸ್ಟ್ ಬಿಜಾಪುರ ಅಲ್ಲ ಕ್ವಶನ್ ಆಗೈತಿ ಆದ್ರ ಫಸ್ಟ್ ಬಿಜಾಪುರ 1490 ಎರಡು ಮೂರೇನ್ ಮನೆ ತನಕ 1490 ಅದಾವ. ಇಲ್ಲೇ ಕ್ಲಾಸ್ ಫಸ್ಟ್ ಗೂಗಲ್ ಸರ್ಚ್ ಮಾಡ ಒಂದು ಟೆಕ್ಸ್ಟ್ ಬುಕ್ ಕ್ವಶನ್ ಬರುತ್ತೆ ನೋಡಿ. ನಾನು ಬಿಜಾಪುರ ಮೊನ್ನೆ ಒಂದ್ಸತಿ ಕ್ಲಾಸ್ ಇದು ಡಿಸ್ಕಸ್ ಮಾಡುವಾಗ ಬಿಜಾಪುರ ಅಂದಿದ್ದೆ ಫಸ್ಟ್ ನಾನು. ಆಮೇಲೆ ನಾನು ನೋಡಿದಾಗ ಅದು ಬಿಜಾಪುರ ಸೆಕೆಂಡ್ ಐತಿ ನೋಡಿ. ಒಂದ್ಸತಿ ಚೆಕ್ ಮಾಡು ಎಲ್ಲ ಹೇಳಿದ್ ಕರೆಕ್ಟ್ ಇರಲ್ಲ. ಹೆಚ್ಚು ಕಾಲ ಅಂತಂದ್ರೆ ಬಿಜಾಪುರ ಅವ ಎಲ್ಲಿ ಜಾಸ್ತಿ ಫೇಮಸ್ ಇದ್ದವ್ರ ಅಂತಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು ಬರ್ತಾರೆ, ಹೌದಲ್ಲ? ಇವ್ರ ಶಿವಾಜಿ ಆಧ್ಯಾತ್ಮಿಕ ಗುರು ಯಾರ್ರಿ? ಶಿವಾಜಿ ಆಧ್ಯಾತ್ಮಿಕ ಗುರು ಆಧ್ಯಾತ್ಮಿಕ ಗುರು ಅಂತಂದ್ರ ರಾಮದಾಸ್. ಅವ್ನು ಶಿವಾಜಿಯ ಮೇನ್ ಗುರು ಅಂತಂದ್ರೆ ದಾದಾಜಿ ಕೊಂಡದೇವ್ ಅಂತ ಬರ್ತಾರೆ, ಅಥವಾ ರಾಜಕೀಯ ಗುರುನು ಅನ್ಬೋದು. ಶಿವಾಜಿಯ ರಾಜಕೀಯ ಗುರು ಅಂತಂದ್ರೆ ದಾದಾಜಿ ಕೊಂಡದೇವ್ ಅಂತೀವಿ. ಆಧ್ಯಾತ್ಮಿಕ ಗುರು ಅಂತಂದ್ರೆ ರಾಮದಾಸ್ ಅವರು ಆಧ್ಯಾತ್ಮಿಕ ಗುರು ಇರ್ತಾವ ನೋಡ್ರಿ. ಶಿವಾಜಿ ಅವರು 1627 ಜನಸ್ಥಾನ ಹೋದಲ್ಲ, 1627 ಶಿವನೇರಿ ದುರ್ಗದಲ್ಲಿ ಇವ ಶಿವಾಜಿಯ ಜನನ ಆಗ್ತೈತಿ. ಶಿವಾಜಿಯ ಜನನ ಆಗ್ತಾ ಬರ್ತೈತಿ. ಇವನ್ ಬಗ್ಗೆ ಏನ್ ಗೊತ್ತಿರ್ಬೇಕಾದ್ರೆ ಶಿವಾಜಿಯ ಕೆಲವೊಂದು ಬಿರುದುಗಳು ಇರ್ತಾವ. ಯಾವ ಬಿರುದು ಇರ್ತಾವ ಅಂದ ಛತ್ರಪತಿ ಒಂದಿರ್ತೈತಿ. ಇವನಿಗೆ ಬೆಟ್ಟದ ಇಲ್ಲಿ ಅಂತ ಯಾರು ಕೊಡ್ತಾರ ಬಿರುದು? ಔರಂಗಜೇಬ ಬೆಟ್ಟದ ಇಲ್ಲಿ ಎಂಬ ಬಿರುದನ್ನು ಕೊಡ್ತಾನ ನೋಡ್ರಿ. ಶಿವಾಜಿಗೆ ಬೆಟ್ಟದ ಇಲ್ಲಿ ಎಂಬ ಬಿರುದನ್ನು ಕೊಡ್ತಾನ. ಇವ ಗೆರಿಲ್ಲಾ ಯುದ್ಧ ತಂತ್ರವನ್ನು ಅರ್ತಿಂತಾನಲ್ಲ, ಗೆರಿಲ್ಲಾ ಯುದ್ಧ ತಂತ್ರವನ್ನು ಯಾರಿಂದ ಕಲ್ತಿರ್ತಾನೆ? ಮಲ್ಲಿಕಂಬರ್ನಿಂದ. ಗೆರಿಲ್ಲಾ ಅಹಮದ್ ನಗರದ ಮಲ್ಲಿಕಂಬರ್ನಿಂದ ಈ ಗೆರಿಲ್ಲಾ ಯುದ್ಧ ತಂತ್ರವನ್ನು ಕಲ್ತಿರ್ತಾನ ನೋಡ್ರಿ. ಅಂದ್ರೆ ಬೆನ್ನಿಗೆ ಒಂದ್ ಚಾಕು ಹಾಕೋದು, ಹಿಂದಿನ ಬಂದ್ ಹೊಡಿತಾರ ನೋಡ್ರಿ ಅಂತ. ಅದನ್ನ ಗೆರಿಲ್ಲಾ ಯುದ್ಧ ತಂತ್ರ ಅಂತ. ಒಮ್ಮೆ ಗೊತ್ತಿಲ್ಲಾರ್ದಂಗ ಅಟ್ಯಾಕ್ ಅದ ಹಿಂದಿನ ಬಂದಾಗ ಒಮ್ಮೆ ಗೊತ್ತಿಲ್ಲಾರ್ದಂಗ ಹೋಗ್ತೀವಿ ನೋಡ್ರಿ. ಹೇಳಾರ್ದ ಕೇಳಾರ್ದ ಮನೆಗೆ ಯಾರ್ದ ಮನೆಗೆ ಹೋಗ್ತೀವೋ ಆ ನಮ್ನೆ ಗೆರಿಲ್ಲಾ ಯುದ್ಧ ತಂತ್ರ ಅಂತ ಐತಿ. ನೆಕ್ಸ್ಟ್ ಇವನ್ ಮೊದಲು ಇದು ಇಂಪಾರ್ಟೆಂಟ್ ನೋಡ್ರಿ. ಇವ ಮೊದಲ ಬಾರಿಗೆ ಒಂದು ಕೋಟೆಯನ್ನು ವಶಪಡಿಸ್ಕೊಂತಾನೆ. ಶಿವಾಜಿ ಪುಣೆಯಲ್ಲಿ ತೋರಣ ದುರ್ಗ ಕೋಟೆಯನ್ನು 1646 ನೋಡ್ರಿ. ಇದು ಏನ್ ನೆನ್ಪಿಟ್ಕೋರಿ, 1600 ಶಿವಾಜಿಯು ತೋರಣ ದುರ್ಗ ಕೋಟೆಯನ್ನು ಮೊದಲ ಬಾರಿಗೆ ವಶಪಡಿಸ್ಕೊಂತಾನೆ ನೋಡ್ರಿ. 1646ರಲ್ಲಿ ಮೊದಲ ಬಾರಿಗೆ ಶಿವಾಜಿ ತೋರಣ ದುರ್ಗ ಕೋಟೆಯನ್ನು ವಶಪಡ್ಕೊಂತಾನೆ ನೋಡ್ರಿ. ಇವನ್ ಮೊದಲ ಕೋಟೆ ನೋಡ್ರಿ. ಹಿಂಗ್ ದಾಳಿ ಮಾಡಿದಾಗ ವಶಪಡಿಸಿಕೊಂಡ ಮೊದಲ ಕೋಟೆ ಅಂದ್ರ ತೋರಣ ದುರ್ಗ ಕೋಟೆ. ಈ ತೋರಣ ದುರ್ಗ ಕೋಟೆ ವಶಪಡಿಸ್ಕೊಂತಾನಲ್ಲ, ಅದೇ ವರ್ಷ ಒಂದು ಹೊಸ ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ ರಾಯಗಢ ಕೋಟೆ. ಈ ತೋರಣ ದುರ್ಗ ಕೋಟೆಯನ್ನು 1646ದಾಗ ಇವ ವಶಪಡಿಸ್ಕೊಂತಾನ ಇಲ್ಲಿ. ಆಮೇಲೆ ಅದೇ ವರ್ಷ ರಾಯಗಢ ಕೋಟೆ ಎಂಬ ಹೊಸ ಕೋಟೆಯನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಬರ್ತಾನೆ ನೋಡ್ರಿ. ನಂತರ 1646ದಾಗ ಮತ್ತೆ ಪುರಂದರ ಕೋಟೆ ಅಂತೇಳಿ ಪುರಂದರ ಕೋಟೆನೆ, ಚಕ್ಕನ್ ಕೋಟೆ ಮತ್ತು ಸಿಂಹಗಢ ಕೋಟೆಗಳನ್ನು ಇವಾಗ ಗೆಲ್ತಾನೆ ನೋಡ್ರಿ. ಪುರಂದರ ಕೋಟೆ, ಚಕ್ಕನ್ ಕೋಟೆ ಮತ್ತು ಸಿಂಹಗಢ ಕೋಟೆಯನ್ನು ಗೆಲ್ತಾನ. ಅದ್ರಾಗ ಪುರಂದರ ಕೋಟೆ 1646, ಪುರಂದರ ಕೋಟೆ 1646, 1648 ಚಕ್ಕನ್ ಕೋಟೆ ಮತ್ತು ಸಿಂಹಗಢ ಕೋಟೆನು 1648. ಸಿಂಹಗಢ ಕೋಟೆಗೆ ಇನ್ನೊಂದು ಹೆಸರೇನ ಅದ ಕೊಂಡಾಣ ಕೋಟೆ. ಸಿಂಹಗಢ ಕೋಟೆ ಅಂದ್ರೂ ಒಂದೇ, ಕೊಂಡಾಣ ಕೋಟೆ ಅಂದ್ರೆ. ಶಿವಾಜಿ ವಶಪಡಿಸಿಕೊಂಡ ಮೊದಲ ಕೋಟೆ ಯಾವ್ದ? ತೋರಣ ದುರ್ಗದ. ತೋರಣ ದುರ್ಗ ಕೋಟೆಯನ್ನು ವಶಪಡಿಸಿ ಇನ್ನೊಂದು ಹೊಸ ಕೋಟೆಯನ್ನು ಯಾವ ಕೋಟೆ ನಿರ್ಮಾಣ ರಾಯಗಢ ಕೋಟೆಯನ್ನು 1646ದಾಗ ಇವ ನಿರ್ಮಾಣ ಮಾಡ್ತಾನೆ ನೋಡ್ರಿ. ಆದ್ರೆ ಶಿವಾಜಿ ಐತ್ ನೋಡ್ರಿ. ಈಗ ಶಿವಾಜಿ ಇವನ್ ಮೇಲೆ ದಾಳಿ ಮಾಡ್ತಾನೆ. ಬಿಜಾಪುರದ ಈ ಸುಲ್ತಾನ್ ಇದು ಇವ್ರ ತಂದೆ ಅದ ನೋಡ್ರಿ, ಶಿವಾಜಿ ಭೋಸ್ಲೆ ಹೋದ್ರ. ಯಾರ ಆಸ್ಥಾನದಾಗ ಇರ್ತಾನ? ಮೊಹಮ್ಮದ್ ಆದಿಲ್ ಶಾನ್ ಆಸ್ಥಾನದಾಗ ಇರ್ತಾನ ನೋಡ್ರಿ. ಅವಾಗ ಇವ ಅವನ ಮೇಲೆ ದಾಳಿ ಮಾಡಿದಾಗ ಶಿವಾಜಿ ತಂದೆಯನ್ನು ಬಂಧಿಸ್ತಾನ, ಹೌದಲ್ಲ? ಈ ಬಂಧಿಸಿದಾಗ ಶಿವಾಜಿ ಭೋಸ್ಲೆಯನ್ನು ಬಿಡ್ಸಾಕಂತೇಳಿ ಆ ಮೊಹಮ್ಮದ್ ಆದಿಲ್ ಶಾನ್ ಯಾವ ಕೋಟೆ ಬಿಟ್ಕೊಡ್ತಾನ? ಇವ ಕೊಂಡಾಣ ಅಥವಾ ಸಿಂಹಗಢ ಕೋಟೆ ನೋಡ್ರಿ. ಕೊಂಡಾಣ ಅಥವಾ ಸಿಂಹಗಢ ಕೋಟೆ ಅದನ್ನು ಬಿಟ್ಕೊಡ್ತಾನೆ ನೋಡ್ರಿ. ಅದು 1648 ನೋಡ್ರಿ. ಅವ ವಶಪಡಿಸ್ಕೊಂಡಿದ್ದು 1648ರಲ್ಲಿ ಕೊಂಡಾಣ ಅಥವಾ ಸಿಂಹಗಢ ಕೋಟೆಯನ್ನು ವಶಪಡಿಸ್ಕೊಂಡಿರ್ತಾನಲ್ಲ, ಅದನ್ನು ಮೊಹಮ್ಮದ್ ಆದಿಲ್ ಶಾನಿಂದ ತನ್ನ ತಂದೆ ಶಹಾಜಿ ಭೋಸ್ಲೆಯನ್ನು ಬಿಡಿಸೋಗೋಸ್ಕರ ಕೊಂಡಾಣ ಅಥವಾ ಸಿಂಹಗಢ ಕೋಟೆಯನ್ನು ಬಿಟ್ಕೊಟ್ಟು ತನ್ನ ತಂದೆಯನ್ನು ಬಿಡಿಸ್ಕೊಂಡು ಬರ್ತಾನೆ ನೋಡ್ರಿ. ತಂದೆಯನ್ನು ಬಿಡಿಸ್ಕೊಂಡು ಬರ್ತಾನ. ನೆಕ್ಸ್ಟ್ 1656ರಲ್ಲಿ ಚಂದ್ರರಾವ್ ಮೌರ್ಯಯನ್ನು ಸೋಲಿಸಿ ಜಾವಳಿ ಕೋಟೆಯನ್ನು ಗೆಲ್ತಾನ್ರಿ. 1656ರಲ್ಲಿ ಜಾವಳಿ ಕೋಟೆಯನ್ನು ಗೆಲ್ತಾನೆ. ಇತ್ತೀಚೆಗೆ ಯುನೆಸ್ಕೋ ಸೇರಿ ಹೋದಲ್ಲ ಟೋಟಲ್ ಮರಾಠರ ಭೂ ದೃಶ್ಯಗಳು ಎಷ್ಟು ಕೋಟೆಗಳು ಅದಾವು? 12 ಕೋಟೆಗಳು ಅದಲ್ಲ. ಅದ್ರಾಗ ಒಂದು ಕೋಟೆ ಎಲ್ಲೈತಿ? ಯಾವ ಕೋಟೆ ಅದು? ಜಿಂಜಿ ಕೋಟೆ ಹೋದಲ್ಲ. ಜಿಂಜಿ ಕೋಟೆ ತಮಿಳ್ನಾಡದಾಗ ಐತಿ. ಉಳ್ಕಿದೆಲ್ಲ 11 ಕೋಟೆ ಎಲ್ಲ ಮಹಾರಾಷ್ಟ್ರದಾಗ ಕಂಡು ಬರ್ತಾವ್ರಿ. ಜಿಂಜಿ ಕೋಟೆ ಒಂದೇ ತಮಿಳ್ನಾಡದಾಗ ಕಂಡು ಬರ್ತೈತಿ. ಇಲ್ಲೇ ಐತಲ್ಲ, ಇಲ್ಲಿ ಔರಂಗಜೇಬ್ ಉತ್ತರಕ್ಕೆ ಹೋದ ಸಂದರ್ಭದಲ್ಲಿ ಇವ 1657ರಲ್ಲಿ ಕೊಂಕಣ ಮೇಲೆ ದಾಳಿ ಮಾಡಿ ಕಲ್ಯಾಣಿ ಮತ್ತು ಭಿವಂಡಿ ಕೋಟೆಯನ್ನು ಗೆಲ್ತಾನೆ ನೋಡ್ರಿ. ಕಲ್ಯಾಣಿ ಮತ್ತು ಭಿವಂಡಿ ಕೋಟೆಯನ್ನು ಗೆಲ್ತಾನೆ. ಅಂದ್ರೆ ಇವನಿಗೆ ವ್ಯಾಕರಣಕ ಎಂಬುದನ್ನ ಇದು ಯಾವ್ದು ಅಫ್ಜಲ್ ಖಾನ ಕೊಲ್ಲಾಗ ಬಂದಿರ್ತಾನ. ಇವ್ ಕೊಲ್ಲಾಗ ಬರತಾನ ಅಂತ ತಿಳ್ಕೊಂಡ ಅವ ಅಡ್ವಾನ್ಸ್ ವ್ಯಾಕರಣಕ ಎಂಬ ಇದರಿಂದ ಅಫ್ಜಲ್ ಖಾನಿಗೆ ಕೊಲ್ತಾನ ನೋಡ್ರಿ. ಇದ್ರಾಗ ಎಷ್ಟು 1659ರಲ್ಲಿ ನವೆಂಬರ್ 10 ಏನ್ರಿ ಅದು
ಡೇಟ್ ಏನು ಗೊತ್ತಾ 1659 ಈ ಅಫ್ಜಲ್ ಖಾನಿ ಕೊಂತ ನೋಡ್ರಿ ವ್ಯಾಘ್ರನಕ ಎಂಬ ಇದರಿಂದ ವ್ಯಾಘ್ರನಕ ಎಂಬ ಆಯುಧದಿಂದ ಇವ ಅಫ್ಜಲ್ ಖಾನಿಗೆ ಕೊಂತ ನೋಡ್ರಿ. ನೆಕ್ಸ್ಟ್ ಇವ ಶಿವಾಜಿ ಮತ್ತು ಜೈಸಿಂಗನ ಮಧ್ಯದಲ್ಲಿ ಹೋರಾಟ ಆಕೈತಲ್ಲ ಇದ ನೋಡ್ರಿ 1665 ಶಿವಾಜಿ ಮತ್ತು ಜೈಸಿಂಗನ ಮಧ್ಯದಲ್ಲಿ ಹೋರಾಟ ಆಕೈತಿ. ಇದು ಎದಕ್ಕೈತಿ ಶಿವಾಜಿ ಮತ್ತು ಜೈಸಿಂಗನ ಮಧ್ಯದಲ್ಲಿ ಅಂಬರ್ದ ಜೈಸಿಂಗ್ ಮೊದಲು ಅಂತಂದ್ರೆ ಈ ಜೈಸಿಂಗ್ ಅದ ನೋಡ್ರಿ ಇಲ್ಲಿ ಔರಂಗಜೇಬನ ದಂಡನಾಯಕ ಆಗಿ ಜೈಸಿಂಗ ಇಲ್ಲಿ ಶಿವಾಜಿ ಜೊತೆ ಹೋರಾಟ ಮಾಡಕ್ ಹೋಗ್ತಾನೆ. ಇಲ್ಲೇ ಆಕೈತಿ ನೋಡ್ರಿ 1665 ಯಾವ ಒಪ್ಪಂದ ಆಕೈತಿ ಪುರಂದರಗಡ ಒಪ್ಪಂದ ಅಥವಾ ಪುರಂದರ ಒಪ್ಪಂದ. ಇಲ್ಲಿ 1665 ಜೂನ್ 22 ಆಕೈತಿ ನೋಡ್ರಿ. ರಾಜ ಜೈಸಿಂಗ ಪುರಂದರಗಡ ಒಪ್ಪಂದವನ್ನು ಮಾಡ್ಕೊಂತಾನ ನೋಡ್ರಿ. ಜೈಸಿಂಗ ಪುರಂದರಗಡ ಒಪ್ಪಂದವನ್ನು ಇಲ್ಲಿ ಮಾಡ್ಕೊತಾನ ನೋಡ್ರಿ. ಈ ಪುರಂದರಗಡ ಒಪ್ಪಂದದಾಗ ಇಂಪಾರ್ಟೆಂಟ್ ಏನ್ ಗೊತ್ತಿರ್ಬೇಕಂದ್ರೆ ಕ್ವಶನ್ ಭಾಳ ಸತ್ತಾಗೈತಿ ನೋಡ್ರಿ. ಪುರಂದರ ಒಪ್ಪಂದಾಗ ಇವ ಟೋಟಲ್ ಎಷ್ಟು ಕೋಟಿ ಇರ್ತಾವ ಇವನ ಹತ್ರ 35 ಕೋಟಿ ಇರ್ತಾವ. ಮೊದಲ ಶಿವಾಜಿ ಹತ್ರ ಟೋಟಲ್ 35 ಕೋಟಿ ಇರ್ತಾವ. ಅದ್ರಾಗ ಎಷ್ಟು ಕೋಟಿಯನ್ನು ಬಿಟ್ಕೊಡ್ತಾನ 23 ಕೋಟಿಯನ್ನು ಬಿಟ್ಕೊಡ್ತಾನ. 12 ಕೋಟಿಯನ್ನು ಚಲನೆ ಬಿಟ್ಕೊತಾನ. ಮತ್ತ ಶಿವಾಜಿಯ ಮಗ ಅದ ನೋಡ್ರಿ ಯಾರವ ಸಂಭಾಜಿ ಅದ ನೋಡ್ರಿ. ಸಂಭಾಜಿಯನ್ನು 5000 ಮನ್ಸಬ್ದಾರನಾಗಿ ನೇಮಕ ಮಾಡ್ತಾನ ನೋಡ್ರಿ. ಈ ಪುರಂದರಗಡ ಇದು ಪುರಂದರ ಒಪ್ಪಂದದಲ್ಲಿ ಒಂದು ಟೋಟಲ್ 35 ತನ್ನಲ್ಲಿರುವ 35 ಕೋಟೆಗಳಲ್ಲಿ 13 ಕೋಟೆಗಳನ್ನು ಈ 23 ಕೋಟೆಗಳನ್ನು ಔರಂಗಜೇಬ್ ಬಿಟ್ಟುಕೊಡ್ತಾನೆ. ಮತ್ತ ಇವ ಮೊಘಲರ ಸೇನೆಯ 5000 ಮನ್ಸಬ್ದಾರನಾಗಿ ತನ್ನ ಮಗ ಸಂಭಾಜಿಯನ್ನು ನೇಮಕ ಮಾಡ್ತಾನೆ ನೋಡ್ರಿ. ಮೊಘಲರ ಸೇನೆಯ 5000 ಮನ್ಸಬ್ದಾರನಾಗಿ ತನ್ನ ಮಗ ಸಂಭಾಜಿಯನ್ನು ಇಲ್ಲಿ ನೇಮಕ ಮಾಡ್ತಾ ಬರ್ತಾರೆ ನೋಡ್ರಿ. ಅಂದ್ರೆ ಮತ್ ನಂತರ ಶಿವಾಜಿ ಇವ ಈ ಔರಂಗಜೇಬ ಶಿವಾಜಿಗೆ ಹಿಡ್ಕೊಂಡು ಹೋಗಿರ್ತಾನ. ಆಮೇಲೆ ಹೂ ಬುಟ್ಟಿ ಒಳಗೆ ಕುಂತ ಹಂಗೆ ಬಂದ್ಬಿಡ್ತಾರ ಅವ್ರ ತಂದೆ ಮಗ ಇಬ್ರು ಸೇರಿ. ಹೂ ಬುಟ್ಟಿ ಒಳಗೆ ಅದು ದಿನ ಹೂ ಮಾರಕ್ ಬರ್ತಿರಂತ ಅಂತೇಳಿ ಒಂದ್ಸತಿ ಚೆಕ್ ಮಾಡಲ್ಲ. ಹಿಂಗೆಲ್ಲ ನಿಮಗೆ ಸ್ಟೋರಿ ಗೊತ್ತೈತದಲ್ಲ. ಬುಟ್ಟಿ ಒಳಗೆ ಬಂದ್ಬಿಡ್ತಾವ. ಏನು ಎಕ್ಸಾಮಿಗೆ ಕೇಳಲ್ಲ ಸ್ಟೋರಿ ಬಿಡು, ಅದ ನೆನಪಿರ್ತೈತಿ ನಿಮಗೆ ಅಷ್ಟ ಅಂತೇಳಿ. ಈ ಒಂದು ಸಿಂಹಾರೋಹಣ ಯಾವಾಗ ಆಕೈತಿ 1676 74 ಡೇಟ್ ಯಾವಾಗ್ರಿ ಜೂನ್ 16 1674 ಜೂನ್ 16 ನೋಡ್ರಿ. 1674 ಜೂನ್ 16ರಂದು ಈ ಒಂದು ಸಿಂಹಾಸನ ಅಂದ್ರೆ ಇವ ಶಿವಾಜಿ ಇದು ಛತ್ರಪತಿ ಎಂಬ ಬಿರುದಿನೊಂದಿಗೆ ಸಿಂಹಾಸನ ಇರ್ತಾನ ನೋಡ್ರಿ. ಛತ್ರಪತಿ ಎಂಬ ಪಟ್ಟಾಭಿಷೇಕ 1674 ಜೂನ್ 16ರಂದು 1674 ಜೂನ್ 16ರಂದು ಪಟ್ಟಾಭಿಷೇಕ ಆಕೈತಿ. ನಂತರ ಎಷ್ಟು ಒಂದು 4 ವರ್ಷ ಆಳ್ವಿಕೆ ಮಾಡ್ತಾನ. 3.5 ವರ್ಷ ಆಳ್ವಿಕೆ ಮಾಡಿ ಸಾಯ್ತಾರ. ಯಾಕೆ ಸಾಯ್ತಾನ? ಹೆಂಡತಿ ಕಾಟಕ್ ಸಾಯ್ತಾನ ನೋಡ್ರಿ. ಬಟ್ ಜಗಳ ಹೆಂಡತಿ ಜೊತೆ ಬಹಳ ಜಗಳ ನಡೆದಿರ್ತೈತಂತ ಅದಕ್ಕೆ ಸಾಯ್ತಾನ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಕರ್ನಾಟಕದ ದಂಡಯಾತ್ರೆಗಳು ಬರ್ತಾವ ನೋಡ್ರಿ. ಕರ್ನಾಟಕದ ಮೇಲೆ ಏನೇನ್ ದಂಡಯಾತ್ರೆ ಮಾಡ್ತಾನೆ ಅಂತ ಕರ್ನಾಟಕ ಕರಾವಳಿ ಪ್ರದೇಶಗಳಾದ ಈ ಕಡೆ ಎಲ್ಲ ಮಾಡ್ಯಾರ ನೋಡ್ರಿ. ಅವ ಹುಬ್ಳಿ ಆತ, ಲಕ್ಷ್ಮೀಶ್ವರ ಆತ, ಹುಬ್ಳಿ, ಲಕ್ಷ್ಮೀಶ್ವರ, ಕೊಪ್ಪಳ, ಬೆಳಗಾವಿ ಎಲ್ಲವನ್ನು ಗೆದ್ಕೊಂಡಿರ್ತಾನ ನೋಡ್ರಿ ಶಿವಾಜಿ. ಹುಬ್ಳಿ, ಲಕ್ಷ್ಮೀಶ್ವರ, ಕೊಪ್ಪಳ, ಬೆಳಗಾವಿ ಎಲ್ಲವನ್ನು ಗೆದ್ಕೊಂಡಿರ್ತಾನೆ. ಯಾವ ಸರ ಬಿಜಾಪುರನು ಗೆದ್ಕೊಂಡಿರ್ತಾನೆ. ಯಾರಿಗೆ? ಈ ಶಿವಾಜಿಗೆ ಬೆಳವಾಡಿ ಮಲ್ಲಮ್ಮ ಕೆಳದಿ ಮಲ್ಲಮ್ಮ ಬೆಳವಾಡಿ ಮಲ್ಲಮ್ಮ ಅದು 2ನೇ ರಾಜಾರಾಮ 1650ರಲ್ಲಿ 53ನೇ ವಯಸ್ಸಿನಲ್ಲಿ 1680ರಲ್ಲಿ 53ನೇ ವಯಸ್ಸಿನಲ್ಲಿ ಕೊನೆ ಉಸಿರನ್ನು ಎಳಿತಾನ್ರಿ. ಏಪ್ರಿಲ್ ತಿಂಗಳೊಳಗೆ ಸಾಯ್ತಾನ ನೋಡ್ರಿ. ನೆಕ್ಸ್ಟ್ ಇವನ ಕಾಲದಲ್ಲಿ ಅಂತ ಅಷ್ಟಪ್ರಧಾನರು ಬರ್ತದಲ್ಲ. ಅಕ್ಬರ್ನ ಕಾಲದಲ್ಲಿ ಹೇಳಿಲ್ಲವಲ್ಲ. ಅಕ್ಬರ್ನ ಕಾಲದಲ್ಲಿ ಯಾರು ಎಂತ ಮಂತ್ರಿಗಳು? ನವಮಣಿಗಳು, ನವರತ್ನಗಳು ಬರ್ತಾವ. ಎರಡನೇ ಚಂದ್ರಗುಪ್ತ ಅಂದ್ರೆ ನವರತ್ನಗಳು. ಇಲ್ಲಿ ಅಕ್ಬರ್ನ ಕಾಲದಲ್ಲಿ ನವಮಣಿ ಬರ್ತಾರ. ಇಲ್ಲಿ ಪಂಚಪ್ರಧಾನರು ಕೃಷ್ಣದೇವರಾಯನ ಕಾಲದಾಗ ದಿಗ್ಗಜರು ಬರ್ತಾರೆ. ಅಷ್ಟ ದಿಗ್ಗಜರು ಬರ್ತಾರ. ನೆಕ್ಸ್ಟ್ ಇವನ ಕಾಲದಲ್ಲಿ ಇವೆಲ್ಲ ಬೇರೆ ಬೇರೆ ಬರ್ತಾರ. ಇವನ್ ಕಾಲದ ಮೇನ್ ಅಂತಂದ್ರೆ ಇವ್ರ ಪೇಶ್ವೆ ಹುದ್ದೆ ಬರ್ತೈತಲ್ಲ. ಪ್ರಧಾನಿಗಳು ಪೇಶ್ವೆಗಳು ಟೋಟಲ್ ಇಂಪಾರ್ಟೆಂಟ್ 7 ಪೇಶ್ವೆಗಳು ಕಂಡು ಬರ್ತಾರೆ. 7-8 ಪೇಶ್ವೆಗಳು ಕಂಡು ಬರ್ತಾರ. 1ನೇ ಪೇಶ್ವೆ ಯಾರ? ವಿಶ್ವನಾಥ್, ಬಾಲಾಜಿ ವಿಶ್ವನಾಥ್. ಈ ಬಾಲಾಜಿ ವಿಶ್ವನಾಥ್ ಇಂಪಾರ್ಟೆಂಟ್ ಒಂದು ಬಿರುದು ಇರ್ತೈತಿ. ಸೇನಾಕರ್ತ ಎಂಬ ಬಿರುದು ಹೊಂದವನು ಬಾಲಾಜಿ ವಿಶ್ವನಾಥ. ಸೇನಾಕರ್ತ ಎಂಬ ಬಿರುದು ಹೊಂದಿರ್ತಾನೆ ನೋಡ್ರಿ. ಈ ಬಾಲಾಜಿ ವಿಶ್ವನಾಥ್ ನಂತರ ಯಾರು ಬರ್ತಾರ? 1ನೇ ಬಾಜಿರಾವ್. ಬಾಲಾಜಿ ವಿಶ್ವನಾಥ್ ನಂತರ 1ನೇ ಬಾಜಿರಾವ್ ಬರ್ತಾನೆ ಹೋದಲ್ಲ. ಈ 1ನೇ ಬಾಜಿರಾವ್ ಏನಂತ ಕರಿತೀವಿ? 2ನೇ ಶಿವಾಜಿ ಅಂತ ಕರಿತೀವಲ್ಲ. 1ನೇ ಬಾಜಿರಾವ್ 2ನೇ ಶಿವಾಜಿ ಅಂತ ಕರಿತೀವಿ. 3ನೇದ ಬಾಲಾಜಿ ಬಾಜಿರಾವ್. 1ನೇ ಬಾಜಿರಾವ್ ಆದ್ಮೇಲೆ ಬಾಲಾಜಿ ಬಾಜಿರಾವ್. ಬಾಲಾಜಿ ಬಾಜಿರಾವ್ ಆದ್ಮೇಲೆ 1ನೇ ಮಾಧವರಾವ್ ನೋಡ್ರಿ. ಬಾಲಾಜಿ ಬಾಜಿರಾವ್ ಆದ್ಮೇಲೆ 1ನೇ ಮಾಧವರಾವ್ ಬರ್ತಾನ. 1ನೇ ಮಾಧವರಾವ್ ಆದ್ಮೇಲೆ ನಾರಾಯಣ ರಾವ್. ರಘುನಾಥ್ ಆಮೇಲೆ ಬರ್ತಾನೆ. 1ನೇ ಮಾಧವರಾವ್ ಆದ್ಮೇಲೆ ನಾರಾಯಣ ರಾವ್ ಬರ್ತಾನ. ನಾರಾಯಣ ರಾವ್ ಆದ್ಮೇಲೆ ರಘೋಬ ಅಥವಾ ರಘುನಾಥ್ ರಾವ್ ಅಂತ ಬರ್ತಾನ. ರಘೋಬ ಅಥವಾ ರಘುನಾಥ್ ರಾವ್ ಬರ್ತಾನ. ನೆಕ್ಸ್ಟ್ ಅವನ ನಂತರ ಯಾರು ಬರ್ತಾನ? 2ನೇ ಮಾಧವರಾವ್ ಬರ್ತಾನ. ಮತ್ತೆ 2ನೇ ಬಾಲಾಜಿ ಬಾಜಿರಾವ್ ಕೊನೆಯದಾಗಿ.
ಒಂದನೇದು ಆಡ್ರಿ ಒಂದ ಬಾಲಾಜಿ ವಿಶ್ವನಾಥ್, ಒಂದನೇ ಬಾಲಾಜಿರಾವ್, ಒಂದನೇ ಬಾಜಿರಾವ್, ಬಾಲಾಜಿ ಬಾಜಿರಾವ್, ಒಂದನೇ ಮಾಧವರಾವ್, ನಾರಾಯಣರಾವ್, ರಘುನಾಥ್ ರಾವ್, ಎರಡನೇ ಮಾಧವರಾವ್, ಎರಡನೇ ಬಾಜಿರಾವ್, ಎರಡನೇ ಬಾಜಿರಾವ್, ಕೊನೆ ಪೇಶ್ವೆ ನೋಡ್ರಿ. ನಾನಾ ಸಾಹೇಬ್ ನಾನಾ ಸಾಹೇಬ ಅವ್ನ ಪೇಶ್ವೆ ಇರಲ್ಲ ಅವ. ಅವ್ನ ದತ್ತುಪುತ್ರ ಯಾರ್ದು ಯಾರಿಗೆ ನಾನಾ ಸಾಹೇಬ್ ಅವ್ನು ಕನ್ಸಿಡರ್ ಮಾಡೋದು ಪೇಶ್ವೆ ಅಲ್ಲ, ಪೇಶ್ವೆ ಅಲ್ಲ ಅವರು ಅಷ್ಟೊತ್ತಿಗೆ ಪೇಶ್ವೆ ಇದ್ದ ರದ್ದಾಗಿ ಪಿಂಚಣಿ ಕೊಡ್ತಾರೆ. ಇಷ್ಟ ಮಂದಿ ಪೇಶ್ವೆಗಳು ಬರ್ತಾರೋದಿಲ್ಲ, ಪೇಶ್ವೆಗಳು ಬರ್ತಾರ. ಇವ್ರ ಕಾಲದಲ್ಲಿ ಇಂಪಾರ್ಟೆಂಟ್ ಎರಡು ತೆರಿಗೆಗಳು ಬರ್ತಾವಲ್ಲ, ಚೌತ್ ಮತ್ತು ಸರ್ದೇಶ್. ಚೌತ್ ಅಂದ್ರೆ ಎಷ್ಟು? ಯಾರ ಮೇಲೆ ವಿಧಿಸಿದ ಇವ? ಕಡಿಮೆ ಹೋದ್ರೆ ತೆರಿಗೆ ಹೊರಗಿನವ್ರ ಮೇಲೆ ಜಾಸ್ತಿ ಯಾವ್ದೈತೆ ನೋಡ್ರಿ, ಹೊರಗಿನವ್ರ ಮೇಲೆ ವಿಧಿಸ್ತಾರೆ. ರಾಜ್ಯಗಳ ಮೇಲೆ ಚೌತ್ ತೆರಿಗೆ ಸ್ವಲ್ಪ ಹಂಗ ನೆನ್ಪಿಟ್ಕೋರಿ, ಸ್ವಲ್ಪ ಜಾಸ್ತಿ ಐತಿ ನೋಡ್ರಿ. ಜಾಸ್ತಿ ನಮ್ ಬೇರೆಯವ್ರ ಮೇಲೆ ಉದಿಸ್ತೇವಲ್ಲ, ಏನೋ 1/4 ಹೊರಗಿನ ದೇಶಗಳ ಮೇಲೆ ಹೊರದಿಲ್ಲ ಅಂದ್ರೆ ತನ್ನ ಆಜುಬಾಜು ಇರುವ ಸಂಸ್ಥಾನಗಳ ಮೇಲೆ ಚೌತ್ ಎಂಬ ತೆರಿಗೆ 1/4 ವಿಧಿಸ್ತಿದ. ತನ್ನೇ ಆಸ್ಥಾನದಲ್ಲಿರೋ 1/10 ಸರ್ದೇಶ್ ಅಂತ ಹೇಳಿ ತೆರಿಗೆಯನ್ನು ವಿಧಿಸ್ತಾನ ನೋಡ್ರಿ. ಉಲ್ಟಾ ಆತ ನಾ ಹಂಗ ನೆನ್ಪಿಟ್ಕೊಂಡಿದ್ದೆ, ಅದಕ್ಕೆ ಕೇಳತ್ತೀನಿ. ಹೌದು, ಹೊರಗಿನವ್ರ ಮೇಲೆ ಕಡಿಮೆ ಐತಿ, ಹೊರಗಿನವ್ರ ಮೇಲೆ ಜಾಸ್ತಿ ಐತಿ, ನಮ್ಮ ಮೇಲೆ ಕಡಿಮೆ ಐತಿ ಅಂತ ನೆನ್ಪಿಡುವ. 1/4 ಅಂದ್ರೆ ಜಾಸ್ತಿ ಆತದು, ಕಡಿಮೆ ಅಲ್ಲ. 25% 1/4 ಅಂದ್ರೆ ಇಲ್ಲಿ 1/10 ಅಂದ್ರೆ 10%, ಅದು 25% ಹೌದಲ್ಲ. 1/4 ಹೊರಗಿನವ್ರ ಮೇಲೆ 1/4 ವಿಧಿಸ್ತಿರ್ತಾನ, ತಮ್ಮಲ್ಲೇ 1/10 ಎಂಬ ಸರ್ದೇಶ್ಮುಖಿ ತೆರಿಗೆಯನ್ನು ಇವ ವಿಧಿಸ್ತಾನ ನೋಡ್ರಿ. ಮತ್ತೆ ಇವ್ರ ಕಾಲದಲ್ಲಿ ಶಿವಾಜಿ ಅಶ್ವದಳವನ್ನು 2 ವಿಭಾಗಗಳಾಗಿ ಮಾಡ್ತಾನೆ. ಇದು ಇಂಪಾರ್ಟೆಂಟ್ ನೋಡಿ. ಶಿವಾಜಿ ಅಶ್ವದಳವನ್ನು 2 ವಿಭಾಗಗಳಾಗಿ ಮಾಡ್ತಾನ. ಒಂದು ಬಾರ್ಗೀರ್ ಮತ್ತು ಶಿಲಾದಾರರು ಅಂತೇಳಿ. ಬಾರ್ಗೀರ್ ಮತ್ತು ಶಿಲಾದಾರರು. ಬಾರ್ಗೀರ್ ಅಂತಂದ್ರೆ ಏನ್ರಿ? ಬಾರ್ಗೀರ್ ಅಂತಂದ್ರೆ ಏನು? ಬಾರ್ಗೀರ್ ಮತ್ತು ಶಿಲಾದಾರರು ಎಂಬ 2 ವಿಭಾಗಗಳಾಗಿ ಮಾಡ್ತಾನಲ್ಲ ಶಿವಾಜಿ. ಬಾರ್ಗೀರ್ ಅಂತಂದ್ರೆ ನೀವೇ ಹೇಳಿದ್ರಿ, ಅದಕ್ಕೆ ನಿಮಗೆ ಕೇಳಿದೆ. ಬಾರ್ಗೀರ್ ಅಂತಂದ್ರೆ ಏನ? ಹಾ, ತಮ್ಮ ಸ್ವಂತ ಕುದುರೆಯನ್ನು ತಗೊಂಡ್ ಬರ್ತಾರಲ್ಲ. ನಿಂದೊಂದ್ ಸ್ವಂತ ಗಾಡಿ ತಗೊಂಡ್ ಹೋಗಿ ಅಲ್ಲಿ ಹೋಗಿದ್ರೆ ನಿಮ್ಗೆ ಬಾಡಿಗೆ ಕೊಟ್ಟು ಬಿಡ್ತಾರ. ಅದು ಬಾರ್ಗೀರ್ ನೋಡ್ರಿ. ಸ್ವಂತ ಕುದುರೆ ಇರೋರು ಇಲ್ಲಿ ಬಾರ್ಗೀರ್ ಅಂದ್ರೆ ಉಲ್ಟಾ. ಬಾರ್ಗೀರ್ ಅಂದ್ರೆ ಸರ್ಕಾರದಿಂದ ಸೀದಾ ನೋಡ್ರಿ. ಸಾರಿ, ಬಾರ್ಗೀರ್ ಅಂತಂದ್ರ ಸರ್ಕಾರದಿಂದ ಸೇಮ್ ಈಗ ಗೌರ್ಮೆಂಟ್ ಸ್ಯಾಲರಿ ಕೊಡ್ತಿರ್ತೈತಲ್ಲ ಗೌರ್ಮೆಂಟ್ ದವರು. ಬಾರ್ಗೀರ್ ಅಂತಂದ್ರ ಬಾರ್ಗೀರ್ ಹತ್ರ ಗೌರ್ಮೆಂಟ್ ದವರು. ನೆಕ್ಸ್ಟ್ ಶಿಲಾದಾರರು ಅಂತಂದ್ರೆ ಹೊರಗಿನ ಸ್ವಂತ ತಮ್ಮ ಒಂದು ಕುದುರೆ ತಗೊಂಡು ಹೋಗಿ ಅಲ್ಲಿ ಅವ್ರಿಗೆ ರೊಕ್ಕ ತಗೊಂಡ್ ಬರ್ತಾರಲ್ಲ, ಅಲ್ಲಿ ಹೋರಾಡಿ ಆಮೇಲೆ ಅಮೌಂಟ್ ತಗೊಂಡು ವಾಪಸ್ ತಮ್ಮ ಮನೆಗೆ ಹೋಗ್ಬಿಡೋದು. ಬಾರ್ಗೀರ್ ಅಂತಂದ್ರ ನೋಡಿ ಬಾರ್ಗೀರ್ ಅಂತಂದ್ರ ಸರ್ಕಾರ ಗೌರ್ಮೆಂಟ್ ನೋಡ್ರಿ. ಬಾರ್ಗೀರ್ ಅಂದ್ರೆ ಗೌರ್ಮೆಂಟ್ ನೌಕರಿ ಅಂತ ಅನ್ಬಿಟ್ಕೋರಿ. ಸರ್ಕಾರದ ಅಲ್ಲೇ ಅವ್ರದ ವಸ್ತು ಯೂಸ್ ಮಾಡಿ ಅವ್ರದ್ದು ಇದು ಮಾಡಿ ಎಲ್ಲ ಇದು ಮಾಡಿ ಅವರಿಗೆ ಸ್ಯಾಲ್ರಿ ಕೊಡ್ತಿದಾರಲ್ಲ, ಅದು ಬಾರ್ಗೀರ. ಶಿಲಾದಾರರ ಅಂತಂದ್ರ ಹೊರಗಿನವ್ರು ತಮ್ಮ ಸ್ವಂತ ಕುದುರೆಯನ್ನು ತಗೊಂಡು ಹೋಗಿ ಅಲ್ಲಿ ಎಲ್ಲ ಹೋರಾಟ ಮಾಡಿ ವಾಪಸ್ ಬರೋದು, ಅದು ಶಿಲಾದಾರರು ಅಂತೇಳಿ 2 ವಿಭಾಗಗಳಾಗಿ ಡಿವೈಡ್ ಮಾಡ್ತಾರೆ ನೋಡ್ರಿ. ಬಾರ್ಗೀರ್ ಮತ್ತು ಶಿಲಾದಾರ ಎಂಬ 2 ಶಿವಾಜಿ ಅಶ್ವದಳ 2 ವಿಭಾಗಗಳನ್ನು ಡಿವೈಡ್ ಮಾಡ್ತಾ ಬರ್ತಾರೆ ನೋಡ್ರಿ. ಇಲ್ಲಿ ಬಾಲಾಜಿ ವಿಶ್ವನಾಥದ ಇದೇನಂದ್ರೆ ಬಿರುದು ಸೇನಾಕರ್ತೆ ಎಂಬ ಬಿರುದನ್ನು ಹೊಂದಿರ್ತಾನ ನೋಡ್ರಿ. ಸೇನಾಕರ್ತೆ ಎಂಬ ಬಿರುದನ್ನು ಹೊಂದಿರ್ತಾನ. ಇಲ್ಲಿ 1ನೇ ಬಾಜಿರಾವ್ ಅದ ನೋಡ್ರಿ. 1ನೇ ಬಾಜಿರಾವ್ ಈ 1ನೇ ಬಾಜಿರಾವ್ನ ಪೇಶ್ವೆ ನೀತಿಯನ್ನು ಮೆಚ್ಚಿ ಸಾವು ಮಹಾರಾಜರು ಒಂದು ಮಾತು ಹೇಳ್ತಾರೆ ಇವರು. ನಿನ್ನ ಹೆಮ್ಮರವನ್ನು ಹಿಮಾಲಯದ ಅಡಿಯಲ್ಲಿ ಬಿತ್ತು, ನಿಜಕ್ಕೂ ನೀನು ತಂದೆಗೆ ತಕ್ಕ ಮಗ ಅಂತೇಳಿ ಸಾವು ಹೇಳ್ತಾನ ನೋಡ್ರಿ. ಸಾವು ಹೇಳ್ತಾನ ನೋಡ್ರಿ. 1ನೇ ಬಾಜಿರಾವ್ನ ಪೇಶ್ವೆ ಕುರಿತು ಏನ್ ಹೇಳ್ತಾನ? ನಿನ್ನ ಹೆಮ್ಮರ ಹಿಮಾಲಯದ ಅಡಿಯಲ್ಲಿ ಬಿತ್ತು, ನಿಜಕ್ಕೂ ನೀನು ತಂದೆಗೆ ತಕ್ಕ ಮಗ ಅಂತ ಹೇಳಿ ಇಲ್ಲಿ ಸಾವು ಅವರು 1ನೇ ಬಾಜಿರಾವ್ ಕುರಿತು ಇದೊಂದು ಮಾತು ಹೇಳ್ತಾರ ನೋಡ್ರಿ. ಈ 1ನೇ ಬಾಜಿರಾವ್ರನ್ನು 2ನೇ ಶಿವಾಜಿ ಮತ್ತು ಮರಾಠರ ಪುನರ್ಸ್ಥಾಪಕ ಅಂತೇಳಿ ಕರಿತೀವಿ ನೋಡ್ರಿ. ಸಾಮ್ರಾಜ್ಯದ ಪುನರ್ಸ್ಥಾಪಕ, ಮರಾಠ ಸಾಮ್ರಾಜ್ಯದ ಪುನರ್ಸ್ಥಾಪಕ ಮತ್ತು 2ನೇ ಶಿವಾಜಿ ಅಂತೇಳಿ ಕರಿತೀವಿ. ಬಾಲಾಜಿ ಬಾಜಿರಾವ್, ಈ ಬಾಲಾಜಿ ಬಾಜಿರಾವ್ನ ಬಾಲ್ಯದ ಹೆಸರೇನು? ಒಂದು ನಾನಾ ಸಾಹೇಬ್ ನೋಡ್ರಿ. ಬಾಲಾಜಿ ಬಾಜಿರಾವ್ನ ಬಾಲ್ಯದ ಹೆಸರು ನಾನಾ ಸಾಹೇಬ್ ಇರ್ತೈತಿ ನೋಡ್ರಿ. ಈ ಬಾಲಾಜಿ ಬಾಜಿರಾವ್ ಕಾಲದಾಗ 3ನೇ ಪಾಣಿಪತ್ ಐತದಲ್ಲ. 3ನೇ ಪಾಣಿಪತ್ ಕದನ ಯಾವಾಗ ನಡೀತೈತಿ? 1761 ಹೌದಲ್ಲ. 1761ರಲ್ಲಿ ಬಾಲಾಜಿ ಬಾಜಿರಾವ್ 3ನೇ ಪಾಣಿಪತ್ ಕದನದಾಗ ಯಾರು ಭಾಗವಹಿಸ್ತಾರ? ಅಹ್ಮದ್ ಶಾ ಅಬ್ದಾಲಿ ಮತ್ತು ಬಾಲಾಜಿ ಬಾಜಿರಾವ್ ಹೌದಲ್ಲ. ಮರಾಠರ ಬಾಲಾಜಿ ಬಾಜಿರಾವ್ ಮತ್ತು ಅಲ್ಲಿ ಅಹ್ಮದ್ ಶಾ ಅಬ್ದಾಲಿ ಈ 3ನೇ ಪಾಣಿಪತ್ ಕದನದಲ್ಲಿ ಭಾಗವಹಿಸ್ತಾರ ನೋಡ್ರಿ. ಈ ಕದನದಲ್ಲಿ ಮರಾಠರ ದಂಡನಾಯಕ ಯಾರಿರ್ತಾರ? ಸದಾಶಿವರಾವ್ ಬಾಟೆ ನೋಡ್ರಿ. ಈ 3ನೇ ಪಾಣಿಪತ್ ಕದನದಲ್ಲಿ ಮರಾಠರ ದಂಡನಾಯಕ ಅಂತಂದ್ರ ಸದಾಶಿವರಾವ್ ಬಾಟೆ ಬರ್ತಾನ. ಈ 3ನೇ ಪಾಣಿಪತ್ ಯಾರ್ಯಾರ ಮಧ್ಯೆ ನಡೀತೈತಿ? ಬಾಲಾಜಿ ಬಾಜಿರಾವ್ ಮತ್ತು ಅಹ್ಮದ್ ಶಾ ಅಬ್ದಾಲಿ. ಬಾಲಾಜಿ ಬಾಜಿರಾವ್ ಮತ್ತು ಅಹ್ಮದ್ ಶಾ ಅಬ್ದಾಲಿ ಮಧ್ಯದಲ್ಲಿ ಈ 3ನೇ ಪಾಣಿಪತ್ ಕದನ ನಡೀತೈತಿ ನೋಡ್ರಿ. ನೆಕ್ಸ್ಟ್ 1ನೇ ಮಾಧವರಾವ್ ಐತಿ ನೋಡ್ರಿ. ಈ 1ನೇ ಮಾಧವರಾವ್ ಕಾಲಾವಧಿಯನ್ನು ಮರಾಠರ ಸುವರ್ಣ ಯುಗ ಅಂತ ಇರ್ತಾರ ನೋಡ್ರಿ.
ಒಂದನೇ ಮಾಧವರಾವ್ ಅವರ ಕಾಲಾವಧಿಯನ್ನು ಮರಾಠರ ಸುವರ್ಣ ಯುಗ ಅಂತ ಹೇಳಿ ಕರಿತಾ ಬರ್ತಾರೆ. ಕೊನೆ ಪೇಶ್ವೆಯಾಗಿ ಕೊನೆ ಪೇಶ್ವೆ ಯಾರ? ಎರಡನೇ ಬಾಜಿರಾವ್ ಅದಲ್ಲ, ಎರಡನೇ ಬಾಜಿರಾವ್ ಕೊನೆ ಪೇಶ್ವೆ ಇರ್ತಾರೆ ನೋಡ್ರಿ. ಮರಾಠರ ಬಗ್ಗೆ ಏನು ಇದು ಐತಿ, ಜಸ್ಟ್ ಓದ್ಕೊರಿ ಅಷ್ಟೇ ಸಾಕು. ಪ್ರಧಾನಿಗಳ ಹೆಸರು ಹೇಳೋಣ. ಯಾವ್ದು ಅಷ್ಟ ಪ್ರಧಾನಿಗಳು ಇರ್ತಾರೆ ಯಾರಿಗೆ? ಅವ್ರಿಗೆ ಯಾರ್ಯಾರು ಪೇಶ್ವೆ ಪ್ರಧಾನ ಮಂತ್ರಿ ಅದು ಗೊತ್ತೈತಿ. ಅಮಾತ್ಯ ಅಂದ್ರ ಹಣಕಾಸು ಮಂತ್ರಿ, ಅಮಾತ್ಯ ಮಂತ್ರಿ ಅಂದ್ರ ಎಲ್ಲ ಲೆಕ್ಕವನ್ನು ನೋಡ್ಕೊಳ್ಳೋಣ. ಅರಸನ ಆಜ್ಞೆಗಳನ್ನು ಮತ್ತು ಆಸ್ಥಾನವನ್ನು ನೋಡಿಕೊಳ್ಳವ ಮಂತ್ರಿ. ಅವ ಪ್ಲಸ್ ಸಚಿವ ಅಂತಂದ್ರ ರಾಜ್ಯದ ಪತ್ರ ವ್ಯವಹಾರ. ಸಚಿವ ಅಂತಂದ್ರ ಮಿನಿಸ್ಟರ್ ಅಂದ್ರ ರಾಜ್ಯದ ಲೆಕ್ಕಪತ್ರವನ್ನು ನೋಡ್ಕೊಳವ. ನೆಕ್ಸ್ಟ್ ಸಾಮಂತ್ ಅಂದ್ರ ಸುಮಂತ್ ಅಥವಾ ಸಾಮಂತ್ ಅಂದ್ರ ವಿದೇಶಾಂಗ ಮಂತ್ರಿ ಇರ್ತಾನ. ನೆಕ್ಸ್ಟ್ ಪಂಡಿತ್ ರಾವ್ ಅಂತಂದ್ರ ಪಂಡಿತ ಏನ ಧಾರ್ಮಿಕ ವ್ಯವಹಾರ. ಪಂಡಿತ್ ಹೌದಲ್ಲ, ಪಂಡಿತ್ ಅಂದ್ರ ಧಾರ್ಮಿಕ ವ್ಯವಹಾರವನ್ನು ನೋಡ್ಕೊಂಡಿರ್ತಾನ, ಪಂಡಿತ್ ಇರ್ತಾನ. ನೆಕ್ಸ್ಟ್ ಸೇನಾಪತಿ, ಸೇನೆಯ ದಂಡನಾಯಕ, ಸೇನೆಯ ಮುಖ್ಯ ದಂಡನಾಯಕ ಸೇನಾಪತಿ ಇರ್ತಾನ. ನ್ಯಾಯಾಧೀಶ ಮುಖ್ಯ ನ್ಯಾಯಾಧೀಶ ಇರ್ತಾನ ನೋಡಿ. ಪೇಶ್ವೆ ಅಂದ್ರೆ ಗೊತ್ತೈತಿ. ಅಮಾತ್ಯ ಅಂದ್ರ ಹಣಕಾಸು ಮಂತ್ರಿ. ನೆಕ್ಸ್ಟ್ ಮಂತ್ರಿ ಅಂದ್ರ ಅರಸನ ಆಜ್ಞೆಗಳನ್ನು ಪಾಲಿಸುವ ಮಂತ್ರಿ. ನೆಕ್ಸ್ಟ್ ಸಚಿವ ಅಂತಂದ್ರ ಲೆಕ್ಕಪತ್ರವನ್ನು ನೋಡ್ಕೊಳವ. ಸುಮಂತ ಅಂತಂದ್ರ ವಿದೇಶಾಂಗ ಮಂತ್ರಿ. ಪಂಡಿತ್ ರಾವ್ ಅಂತಂದ್ರ ಧಾರ್ಮಿಕ ವ್ಯವಹಾರಗಳನ್ನು ನೋಡ್ಕೊಳವ, ಪಂಡಿತ್ ರಾವ್ ಅಂತ ಬರ್ತಾನ. ನೆಕ್ಸ್ಟ್ ಸೇನಾಪತಿ ಅಂತಂದ್ರ ಸೈನ್ಯ ಮುಖ್ಯ ದಂಡನಾಯಕ, ನ್ಯಾಯಾಧೀಶ. ಇವರಿಷ್ಟ ಅಷ್ಟ ಪ್ರಧಾನರು ಬರ್ತಾರ ನೋಡ್ರಿ ಇವ್ರ ಕಾಲದಲ್ಲಿ. ಪೇಶ್ವೆಗಳು ಕಾಲಾನುಕ್ರಮದಾಗ ನೆನಪಿರ್ಲಿ. ಇನ್ನೊಂದ್ಸತಿ ಹೇಳ್ರಿ ಪೇಶ್ವೆಗಳು ಕಾಲಾನುಕ್ರಮದಾಗ. ಬಾಲಾಜಿ ವಿಶ್ವನಾಥ, ವನ್ನೇ ಬಾಜಿರಾವ್, ವನ್ನೇ ಮಾಧವರಾವ್, ನಾರಾಯಣ ನಗುದಲ್ಲ, ಕನ್ಫ್ಯೂಸ್ ಆಕೈತಿ ಎಕ್ಸಾಮ್ದಾಗ. ಇದ ರಾಂಗ್ ಆಗ್ತೀರಿ. ಇದು ರಾಷ್ಟ್ರೀಯ ಪ್ರಾಣಿ ಹುಲಿ ಇದ್ದಿದ್ದು ಸಿಂಹ, ಅಲ್ಲಿ ಹೋಗಿ ಬೆಕ್ನು ಆಗ್ಬಿಡ್ತೈತಿ. ಭಾಳ ಕನ್ಫ್ಯೂಸ್ ಆಕಾವ. ನಗುದಲ್ಲ ಎಲ್ಲದಕ್ಕೂ ನಿಜ, ಭಾಳ ಕನ್ಫ್ಯೂಸ್ ಆಕಾವ. ಈಸಿ ಐತೆ ತನಾತಿರೋದಲ್ಲ. ಇನ್ನೊಂದು 10 ನಿಮಿಷ ಬಿಟ್ಟು ಕೇಳ್ತೀನಿ, ಹೇಳ್ತೀರ ನೋಡಂತಡಿ. ನಗಾತಿರೋದಲ್ಲ, ಇನ್ನೊಂದು 10 ನಿಮಿಷ ಬಿಟ್ಟು ಹೇಳಿದ್ರ ಕರೆಕ್ಟ್ ಆಗಿ ಹೇಳ್ತೀರ ನೋಡು. ಓಕೆ ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈ ಕೆಳಕಂಡ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮೇಲ್ ಆರಂಭಿಸಲಿಲ್ಲ? ಏನಂದ್ರು ಇದ್ರ ಬಗ್ಗೆ ಎಲ್ಲ ನೋಡಿ. ದಿವಾನ್ ಮಿರ್ಜಾ ಇಸ್ಮೇಲ್ ಆರಂಭಿಸಲಿಲ್ಲ ಅಂತ ಹೇಳಿ. ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ 1940ರಲ್ಲಿ HAL ಸ್ಥಾಪನೆ ಮಾಡ್ತಾನ. ಯಾರ ಸಹಯೋಗದಿಂದ ಯಾರ್ಯಾರು ಹೆಲ್ಪ್ ಮಾಡ್ತಾರೆ HAL ಸ್ಥಾಪನೆ ಮಾಡಕ್ಕೆ? ನಲ್ಲಡಿ ಕೃಷ್ಣಾಜೋಡೆ ಮತ್ತು ಜೆಮ್ಸೆಡ್ಜಿ ಟಾಟಾ ಮತ್ತು ನಲ್ಲಡಿ ಕೃಷ್ಣಾಜೋಡೆ ಅವರು 1940ರಲ್ಲಿ HAL ಸ್ಥಾಪನೆ ಮಾಡಕ್ಕೆ ಮುಖ್ಯ ಕಾರಣಕರ್ತರು ಇರ್ತಾರ. ಬೆಳಗೋಳ್ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಯಾವಾಗಿದು? 37 ಇದು. 37 ಬೆಳಗೋಳ್ ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಅಂದ್ರೆ 37. ನೋಡು ಒಂದ್ಸತಿ ಚೆಕ್ ಮಾಡಿ. ಸಿಮೆಂಟ್ ಐತಿ, ಅದು 30 ಬರ್ಬೋದು ನಾವು. 32 ಒಂದ್ಸತಿ ಚೆಕ್ ಮಾಡಿ. ಕೆಮಿಕಲ್ ಫ್ಯಾಕ್ಟ್ರಿ ನೋಡು, ಬೆಳಗೋಳ್ ಕೆಮಿಕಲ್ ಫ್ಯಾಕ್ಟ್ರಿ ಚಿಯರ್ ಅಂತ. ಮಂಡ್ಯ ಸಕ್ಕರೆ ಕಾರ್ಖಾನೆ ಯಾವಾಗ? ಮಂಡ್ಯ ಇವನ್ ಕಾಲದಲ್ಲಿ ಆಗೈತೆ. 33 ಹೋದಲ್ಲ. ಮಂಡ್ಯ ಸಕ್ಕರೆ ಕಾರ್ಖಾನೆ ಅಂದ್ರೆ 33. ನೆಕ್ಸ್ಟ್ ಬೆಂಗಳೂರಿನ ಸಾಬೂನ್ ಕಾರ್ಖಾನೆ ಬೆಂಗಳೂರಿನ ಸಾಬೂನ್ ಕಾರ್ಖಾನೆ ಅಂದ್ರೆ 16. ಮೈಸೂರು ಸ್ಯಾಂಡಲ್ ಸೋಪ್ ಅಂತಾರ 1918. ಬೆಂಗಳೂರಿನ ಸಾಬೂನ್ ಕಾರ್ಖಾನೆ ಅಂದ್ರೆ 1916. ಬೆಂಗಳೂರು 1916ದಾಗ ಬರಲ್ಲ. ಇದು ಒಂದು ವಿಶ್ವೇಶ್ವರಯ್ಯನ ಕಾಲದಾಗ ಇರ್ತೈತಿ. ಹೌದಲ್ಲ? 16ದಾಗ ಅಂತಂದ್ರ ಇಲ್ಲಿ ವಿಶ್ವೇಶ್ವರಯ್ಯನ ಕಾಲದಾಗ 16ದಾಗ ಏನೇನಕ್ಕವ? ವಿಶ್ವವಿದ್ಯಾಲಯ ಒಂದು, ಗಂಧದ ಎಣ್ಣೆ ಕಾರ್ಖಾನೆ ಒಂದು, ಬೆಂಗಳೂರು ಸಾಬೂನ್ ಕಾರ್ಖಾನೆ ಒಂದು. ರಾಸಾಯನಿಕ 37 ನೋಡ್ರಿ. ರಾಸಾಯನಿಕ ಕಾರ್ಖಾನೆ ಅಂತಂದ್ರ 1937ರಾಗ ಇದು ನೋಡ್ರಿ. ಇಲ್ಲಿ 1913ರಾಗ ಏನ ಕೃಷಿ ವಿಶ್ವವಿದ್ಯಾಲಯ, ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯ 1912. ಮತ್ತ 1912ರಾಗ ಇನ್ನೊಂದ್ ಆಕೈತಿ ಅಲ್ಲ. ಇವೆರಡು 13 ಐತಿ. ಆಕ್ಚುಲಿ ಬುಕ್ ಒಳಗೆ ರಾಂಗ್ ಕೊಟ್ರ. 2 13 ಐತಿ ನೋಡ್ರಿ. ಇದು ರೇಷ್ಮೆ ಇದು ಯಾವ್ದು? ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯ ಅಂದ್ರೆ 13. ಮತ್ ಬ್ಯಾಂಕು 13 ನೋಡಿ. ಹೆಬ್ಬಾಳ ಕೃಷಿ ವಿಶ್ವವಿದ್ಯಾಲಯ ಮತ್ತು ಬ್ಯಾಂಕ್ 2 13. 14ರಾಗ 1914 ಐತಿ. ಮಲೆನಾಡು ಅಭಿವೃದ್ಧಿ ಇದು ನೋಡ್ರಿ. ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ 1914 ನೋಡ್ರಿ. ಮಲೆನಾಡ ಅಭಿವೃದ್ಧಿ ಪ್ರಾಧಿಕಾರ 1914. 1915ರಾಗ ಕನ್ನಡ ಸಾಹಿತ್ಯ ಪರಿಷತ್ತು. ಹೌದಲ್ಲ? ನೆಕ್ಸ್ಟ್ 16ದಾಗ ಹತ್ರ ಗೊತ್ತೈತಿ ಮೈಸೂರು ವಿಶ್ವವಿದ್ಯಾಲಯ ಗಂಧದ ಎಣ್ಣೆ ಕಾರ್ಖಾನೆ, ಬೆಂಗಳೂರು ಸೋಪ್ ಫ್ಯಾಕ್ಟ್ರಿ ನೋಡ್ರಿ.
ಬೆಂಗಳೂರು ಗೌರ್ಮೆಂಟ್ ಸೋಪ್ ಫ್ಯಾಕ್ಟರಿ ಅಂತ ಬರ್ತೈತಿ. ಅದು 17ರಾಗ ಚನ್ನಪಟ್ಟಣ ರೇಷ್ಮೆ ಸಂಶೋಧನಾ ಕೇಂದ್ರ ಐತಿ ನೋಡ್ರಿ. 1917 ಚನ್ನಪಟ್ಟಣ ರೇಷ್ಮೆ ಸಂಶೋಧನಾ ಕೇಂದ್ರ. 1918ರಾಗ ಲೋಕಲ್ ಬೋರ್ಡ್ ಪಂಚಾಯತ್ ಅಂಡ್ ಲೋಕಲ್ ಮೈಸೂರು ಪಂಚಾಯತ್ ಅಂಡ್ ಲೋಕಲ್ ಬೋರ್ಡ್ ಆಕ್ಟ್ ಅಂತ ಬರ್ತೈತಿ ನೋಡ್ರಿ. ಮೈಸೂರು ಪಂಚಾಯತ್ ಅಂಡ್ ಲೋಕಲ್ ಬೋರ್ಡ್ ಆಕ್ಟ್ ಇದು ಬರ್ತೈತಿ. ಮೈಸೂರು ಸ್ಯಾಂಡಲ್ ಸೋಪ್ ಸಹಿತ 1918ರಾಗ ಮೈಸೂರು ಸ್ಯಾಂಡಲ್ ಸೋಪ್ ನೋಡ್ರಿ. ಅಲ್ಲಿ ಬೆಂಗಳೂರು ಈ ಆಪ್ಷನ್ ಆಗೈತಿ ನೋಡ್ರಿ. ಬೆಂಗಳೂರು ಸೋಪ್ ಇದು ಯಾವ್ದು ಬೆಂಗಳೂರು ಸೋಪು ಕೈಗಾರಿಕೆ ಸಾಬೂನು ಕೈಗಾರಿಕೆ ಅಂತಂದ್ರೆ 1916. ಮೈಸೂರು ಸ್ಯಾಂಡಲ್ ಸೋಪ್ ಅಂದ್ರೆ 1918. ಇವು ಇವನ್ ಕಾಲದಲ್ಲಿ ಮಂಡ್ಯ ಸಕ್ಕರೆ ಕಾರ್ಖಾನೆ ಯಾವಾಗಂದ್ರಿ 33. ಮಂಡ್ಯ ಸಕ್ಕರೆ ಕಾರ್ಖಾನೆ ಅಂತಂದ್ರೆ 33ದಾಗ ಇಲ್ಲಿ ಆಗ್ತೈತಿ. ಇಲ್ಲಿ ಗುಪ್ತರ ಕಾಲದ ದೇವಾಲಯಗಳು ಸೇಮ್ ಬುಕ್ನಾಗ ಹೆಂಗೈತೆ ಹಂಗ ಆಪ್ಷನ್ ಕೊಟ್ಟ ನೋಡು. ಗುಪ್ತರ ಕಾಲದ ದೇವಾಲಯಗಳನ್ನು ಸರಿಯಾಗಿ ಜೋಡಿಸಿ. ಬರೀ ಹಿಸ್ಟ್ರಿ ಕ್ವಶನ್ ಮಿನಿಮಮ್ ಏನಿಲ್ಲ ಅಂದ್ರೆ 25-30 ಕ್ವಶನ್ಸ್ ಅದಾವ. ದಶಾವತಾರ ದೇವಾಲಯ ದಿಯೋಗರ್ ಒಡಿಶಾ ಬಿಹಾರ ಅಲ್ಲ, ಈ ದಶಾವತಾರ ದೇವಾಲಯನು ದಿಯೋಗರ್ದಾಗ ಐತಾ ಒಂದೇ ಆಪ್ಷನ್. ವಿಷ್ಣು ದೇವಾಲಯ ಜಬ್ಬಲ್ಪುರ್. ನೆಕ್ಸ್ಟ್ ಪಾರ್ವತಿ ದೇವಾಲಯ ಸಾಂಚಿ. ಪಾರ್ವತಿ ದೇವಾಲಯ ಎಲ್ಲಿ ಕಂಡು ಬರ್ತೈತಿ? ಕಾಚನಾ ಕುತಾರ್ ಅಂತ ಐತಿ ನೋಡ್ರಿ. ಕಾಚನಾ ಕುತಾರ್ ಎಂಬಲ್ಲಿ ಈ ಪಾರ್ವತಿ ದೇವಾಲಯ ಕಂಡು ಬರ್ತೈತಿ. ಇದ್ರಾಗ ಐತಿ ಪಾರ್ವತಿ ದೇವಾಲಯ ಕಂಡು ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಶಿವ ದೇವಾಲಯ ಭೂಮ್ರಾ ಅಂತ ಐತಿ ನೋಡ್ರಿ. ಭೂಮ್ರಾ ಶಿವ ದೇವಾಲಯ ಭೂಮ್ರಾ ಎಂಬಲ್ಲಿ ಕಂಡು ಬರ್ತೈತಿ. ಇವೆಲ್ಲ ಇಂಪಾರ್ಟೆಂಟ್ ಒಂದು 4-5 ದೇವಾಲಯ ಅದಾವ ಗುಪ್ತರ ಕಾಲದಾಗ. ಬರೀ ಅವ ರಿಪೀಟೆಡ್ ಅವ ಕ್ವಶನ್ ಆಗತ್ತಾವ. ಏನ್ ಸರ ಯಾವ್ಯಾವ ಸರ ಹೇಳ್ರಿ. ಕ್ಲಿಯರ್ ಆಗಿ ಹೇಳ್ಬಿಡಿ. ಗುಪ್ತರ ಕಾಲದಾಗ ದೇವಾಲಯಗಳು ಕಂಡು ಬರ್ತಾವಲ್ರಿ. ಒಂದು ವಿಷ್ಣು ದೇವಾಲಯ ಜಬಲ್ಪುರದಾಗ ಕಂಡು ಬರ್ತೈತಿ. ವಿಷ್ಣು ದೇವಾಲಯ ಅಂತಂದ್ರೆ ಜಬಲ್ಪುರ. ಇನ್ನೊಂದು ಪಾರ್ವತಿ ದೇವಾಲಯ. ಇಲ್ಲಿ ಆಪ್ಷನ್ ಏನ್ ಕೊಟ್ಟಾರ? ಪಾರ್ವತಿ ಸಾಂಚಿ ಕೊಟ್ಟಾರ ಅವ್ರು. ಸಾಂಚಿ ಒಳಗಿಲ್ಲ ನಾಚನಾ ಕುತಾರ್ ನೋಡ್ರಿ. ನಾಚನಾ ಕುತಾರ ಪಾರ್ವತಿ ದೇವಾಲಯ ನಾಚನಾ ಕುತಾರ ಅಂತ ಬರ್ತೈತಿ. ನೆಕ್ಸ್ಟ್ ವರಾಹ ಮತ್ತು ವಿಷ್ಣು ದೇವಾಲಯ ಎರಾನ್ ಒಳಗ. ಈ ಎರಾನ್ ಸ್ತಂಭ ಶಾಸನ ಒಂದ್ ಐತದಲ್ಲ, ಎರಾನ್ ಸ್ತಂಭ ಶಾಸನ ಮೊದಲ ಬಾರಿಗೆ ಸತಿಸಹನ ಪದ್ಧತಿ ಉಲ್ಲೇಖವಿರುವ ಎರಾನ್ ಸ್ತಂಭ ಇದು ಅಶೋಕನ ಎರಾನ್ ಸ್ತಂಭ ಶಾಸನ ಐತಿ ನೋಡ್ರಿ. ಮೊದಲ ಬಾರಿಗೆ ಸತಿಸಹನ ಪದ್ಧತಿ ಬಗ್ಗೆ ಉಲ್ಲೇಖವಿರುವ ಶಾಸನ ಅಂತಂದ್ರ ಮಧ್ಯಪ್ರದೇಶದ ಎರಾನ್ ಸ್ತಂಭ ಶಾಸನ ನೋಡ್ರಿ. ಇದು ವರಾಹ ಮತ್ತು ವಿಷ್ಣು ದೇವಾಲಯ ಎರಾನ್ ಒಳಗೆ ಕಂಡು ಬರ್ತೈತಿ ನೋಡ್ರಿ. ವರಾಹ ಮತ್ತು ವಿಷ್ಣು ದೇವಾಲಯ ಎರಾನ್ ಮಧ್ಯಪ್ರದೇಶ. ಏಕಮುಖ ಶಿವ ದೇವಾಲಯ ಇದು ಮಧ್ಯಪ್ರದೇಶ ನೋಡ್ರಿ. ಏಕಮುಖ ಶಿವ ದೇವಾಲಯ ಮಧ್ಯಪ್ರದೇಶ ಐತಿ. ಇನ್ನೊಂದು ಶಿವ ದೇವಾಲಯ ಆಪ್ಷನ್ ಐತಲ್ಲ ಭೂಮರ್. ಶಿವ ದೇವಾಲಯ ಭೂಮರ್ ನೋಡ್ರಿ. ಎಲ್ಲಿ ಬರ್ತೈತಿ ನೋಡೋದು? ಗುಪ್ತಾ ಡೈನಾಸಿಟಿ ಅಂತ ಹೇಳಿ. ದಶಾವತಾರ ದೇವಾಲಯ ದಿಯೋಗರ. ಇಲ್ಲಿ ಕ್ವಶನ್ ಪೇಪರ್ದಾಗ ಆಪ್ಷನ್ ಏನೈತೆ ಅವ ಕೊಟ್ಟಾನ. ಇವು ಒಂದು ಇದು ಗುಪ್ತರ ಕಾಲದಾಗ ದೇವಾಲಯಗಳು ನೋಡ್ರಿ. ಅವು ಭಯಪಟ್ಟು ಹೊಡೆದ್ ಬಿಡ್ರಿ, ಗಟ್ಟಿ ಹೊಡೆದ್ ಬಿಡ್ರಿ. ಅವು ಕ್ವಶನ್ಸ್ ಪದೇ ಪದೇ ರಿಪೀಟ್ ಆಗ್ತಾವ. ಎಲ್ಲಾ ದೇವಾಲಯಗಳನ್ನು ಎಲ್ಲೆಲ್ಲಿ ಕಂಡು ಬರ್ತಾವ ಅನ್ನೋದು ಒಂದ್ಸತಿ ಬರೋದು ಇಟ್ಕೊಂಡಿಲ್ಲ ಅಂದ್ರೆ ದಿನ ಮಾರ್ನಿಂಗ್ ಬಂದ್ ನೋಡ್ರಿ. ಅದು ಇಟಗಿ ದೇವಾಲಯ. ಇಟಿಗೆ ದೇವಾಲಯ ಇದು ಗುಪ್ತರ ಕಾಲದಲ್ಲಿ ಬೇರೆ. ಇಟಿಗೆ ದೇವಾಲಯ ಅಂತಂದ್ರೆ ಕಾನ್ಪುರ್ ನೋಡ್ರಿ. ಬೀದರ್ಗಾಂವ್ ಬರ್ತೈತಿ. ಕಾನ್ಪುರ್ ಅದ ಬೀದರ್ಗಾಂವ್ ಒಳಗ್ ಕಂಡು ಬರ್ತೈತಿ. ಮಹಾಬೋಧಿ ದೇವಾಲಯ ಮಹಾಬೋಧಿ ಬಿಹಾರ್ ನೋಡ್ರಿ. ಮಹಾಬೋಧಿ ದೇವಾಲಯ ಬಿಹಾರದಾಗ. ಸೂರ್ಯ ದೇವಾಲಯ ಗುಪ್ತರ ಕಾಲದ ಸೂರ್ಯ ದೇವಾಲಯ ಬಿಹಾರದಾಗ ಕಂಡು ಬರ್ತೈತಿ ನೋಡ್ರಿ. ಗುಪ್ತರ ಕಾಲದ ಸೂರ್ಯ ದೇವಾಲಯ ಬೇರೆ. ಅಲ್ಲಿ ಕೊನಾರ್ಕ್ ಸೂರ್ಯ ದೇವಾಲಯ ಅದನ್ನ ಬ್ಲಾಕ್ ಪಗೋಡ ಅಂತ ಹೇಳೋದಲ್ಲ. ವೈಟ್ ಪಗೋಡ ಯಾವ್ದು? ಪುರಿ ಜಗನ್ನಾಥ ವೈಟ್ ಪಗೋಡ. ಇಲ್ಲಿ ಇದು ಬ್ಲಾಕ್ ಪಗೋಡ ಐತಿ ನೋಡ್ರಿ. ಕೊನಾರ್ಕ್ ಸೂರ್ಯ ದೇವಾಲಯ ಯಾರು ಕಟ್ಟಿಸ್ತಾರ? ಒಂದನೇ ಭೀಮ ದೇವಾಲಯ ಕಟ್ಟಿಸ್ತಾನ. ಒಂದನೇ ನರಸಿಂಹ ಮೊದಲ ನರಸಿಂಹ ದೇವ ಕಟ್ಟಿಸಿದ್ದ. ಇಲ್ಲಿ ನರಸಿಂಹ ದೇವ ಇಲ್ಲಿ ಆ ದೇವಾಲಯ ಕಟ್ಟಿಸ್ತಾನ. ಕೊನಾರ್ಕ್ ಸೂರ್ಯ ದೇವಾಲಯ ನರಸಿಂಹವರ್ಮ ಕಟ್ಟಿಸ್ತಾನ. ಮೊಡೇರ ಸೂರ್ಯ ದೇವಾಲಯ ಒಂದೇ ಭೀಮ ದೇವ. ಮೊದೇರೋ ಗುಜರಾತ್ ನ ಮೊದೇರೋ ಸೂರ್ಯ ದೇವಾಲಯ ಐತಿ ನೋಡ್ರಿ. ಒಂದನೇ ಭೀಮ ದೇವ ಕಟ್ಟಿಸ್ತಾನ. 100% ಸೌರ್ಯ ಚಾಲಿತ ನಾಯಕಿ ದೇವಿ ಗದರ್ಗಡ್ಡಿ ಕದ ಇಲ್ಲಿ ಐತಲ್ಲ. ಇಲ್ಲಿ ಗುಪ್ತರ ಕಾಲದಲ್ಲಿ ಕಂಡು ಬರ್ತಕ್ಕಂಥ ಅರಸರನ್ನು ಕಾಲಾನುಕ್ರಮದಲ್ಲಿ ಗೊತ್ತಿರ್ಬೇಕು. ಒಂದನೇದು ಯಾರು?
ಶ್ರೀಗುಪ್ತ ಹೌದಲ್ಲ ಗುಪ್ತರ ಕಾಲದ ಅರಸರು ಕಾಲಾನುಕ್ರಮ ಒಂದನೇ ಶ್ರೀಗುಪ್ತ ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತ ಹೌದಲ್ಲ ನೆಕ್ಸ್ಟ್ ಆದ್ಮೇಲೆ ರಾಮಗುಪ್ತ ರಾಮಗುಪ್ತ ಎರಡನೇ ಒಂದನೇ ಕುಮಾರಗುಪ್ತ ರಾಮಗುಪ್ತ ಆದ್ಮೇಲೆ ಇಲ್ಲಿ ನೋಡ ಒಂದನೇದ ಶ್ರೀಗುಪ್ತ ಎರಡನೇದ ಒಂದನೇ ಚಂದ್ರಗುಪ್ತ ಆಮೇಲೆ ಒಂದನೇ ಕುಮಾರಗುಪ್ತ ಬರ್ತಾನೆ ಸಮುದ್ರಗುಪ್ತ ಸಮುದ್ರಗುಪ್ತ ಅಂದ್ರೆ ರಾಮಗುಪ್ತ ಒಂದನೇ ಕುಮಾರಗುಪ್ತ ಎರಡನೇ ಚಂದ್ರಗುಪ್ತ ಆಮೇಲೆ ಎರಡನೇ ಚಂದ್ರಗುಪ್ತ ಆದ್ಮೇಲೆ ಒಂದನೇ ಕುಮಾರಗುಪ್ತ ಒಂದನೇ ಕುಮಾರಗುಪ್ತ ಆದ್ಮೇಲೆ ವಿಷ್ಣು ಶ್ರೀಗುಪ್ತ ವಿಷ್ಣುಗುಪ್ತ ಹೇಳೋಣ ಶ್ರೀಗುಪ್ತ ಒಂದ ನೆಕ್ಸ್ಟ್ ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತ ರಾಮಗುಪ್ತ ಎರಡನೇ ಚಂದ್ರಗುಪ್ತ ರಾಮಗುಪ್ತ ಆದ್ಮೇಲೆ ಎರಡನೇ ಚಂದ್ರಗುಪ್ತ ಆಮೇಲೆ ಒಂದನೇ ಕುಮಾರಗುಪ್ತ ಸ್ಕಂದಗುಪ್ತ ವಿಷ್ಣುಗುಪ್ತ ನೋಡ್ರಿ ಒಂದನೇದ ಶ್ರೀಗುಪ್ತ ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತ ರಾಮಗುಪ್ತ ಎರಡನೇ ಚಂದ್ರಗುಪ್ತ ಒಂದನೇ ಕುಮಾರಗುಪ್ತ ಸ್ಕಂದಗುಪ್ತ ಆಮೇಲೆ ವಿಷ್ಣುಗುಪ್ತ ಇವೆಲ್ಲ ಗುಪ್ತರ ಕಾಲದ ಕಾಲಾನುಕ್ರಮದಲ್ಲಿ ಗುಪ್ತರದ ರಾಜ ಮಹಾರಾಜರನ್ನು ಕಾಲಾನುಕ್ರಮದಲ್ಲಿ ಕೇಳ್ತಾರೆ ನೋಡಿ ಕ್ವಶನ್. ಈಗ ಒಂದನೇ ಚಂದ್ರಗುಪ್ತ ಅದ ನೋಡ್ರಿ ಒಂದನೇ ಚಂದ್ರಗುಪ್ತ ಯಾವ ಸೆಕೆಯನ್ನು ಆರಂಭ ಮಾಡ್ತಾನ ಇವ ಗುಪ್ತ ಸೆಕೆ ಯಾವ್ದಲ್ಲ ಯಾವಾಗ 320 ಡೇಟ್ 320 ಫೆಬ್ರವರಿ 26 ನೋಡ್ರಿ 320 ಫೆಬ್ರವರಿ 26ರಂದು ಇವ ಗುಪ್ತ ಸೆಕೆ ಆರಂಭ ಮಾಡ್ತಾನ ನೋಡ್ರಿ. ಇದಕ್ಕೆ ವಲ್ಲಭಿಷೇಕ ಅಂತಾರೆ ಗುಪ್ತ ಸೆಕೆಗೆ ವಲ್ಲಭಿಷೇಕ ಅಂತಾರೆ. ನೆಕ್ಸ್ಟ್ ಸಮುದ್ರಗುಪ್ತನ ಬಾಲ್ಯದ ಹೆಸರು ಏನ್ರಿ ಕಚಗುಪ್ತ. ಸಮುದ್ರಗುಪ್ತನ ಬಾಲ್ಯದ ಹೆಸರು ಅಂತಂದ್ರ ಕಚಗುಪ್ತ ಇರ್ತೈತಿ. ಇವ ಮತ್ತ ಸಮುದ್ರಗುಪ್ತ ಇವನ ಕಾಲದಲ್ಲಿ ಕಂಡು ಬರ್ತಕ್ಕ ಗುಪ್ತರ ಕಾಲದ ಪ್ರಮುಖ ದೊರೆ ಹೋದಲ್ಲ ಪ್ರಮುಖ ದೊರೆ. ಇವ ಒಂದು ಕೃತಿಯನ್ನು ಬರೀತಾನ. ಸಮುದ್ರಗುಪ್ತನ ಕೃತಿ ಯಾವ್ದ ಕೃಷ್ಣ ಚರಿತೆ ಹೋದಲ್ಲ ಕೃಷ್ಣ ಚರಿತೆ ಕೃತಿ ಬರೆದಿದ್ರಿಂದ ಇವನನ್ನು ಕವಿರಾಜ ಅಂತೇಳಿ ಬಿರುದು ಪಡಿತಾನ ನೋಡ್ರಿ. ಕೃಷ್ಣ ಚರಿತೆ ಕೃತಿಯನ್ನು ಬರೋದು ಕವಿರಾಜ ಎಂಬ ಬಿರುದನ್ನು ಪಡಿತಾನ. ಇವ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂ ದೇವತೆ ನೋಡ್ರಿ ಹಿಂದೂ ದೇವತೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆ ನೀಡುವುದರಿಂದ ತನ್ನ ನಾಣ್ಯಗಳ ಮೇಲೆ ಎದರ ಚಿತ್ರವನ್ನು ಬಿಡಿಸ್ತಾನೆ ವೀಣೆ ನುಡಿಸುತ್ತಿರುವ ಸರಸ್ವತಿ ಚಿತ್ರವನ್ನು ತನ್ನ ನಾಣ್ಯದ ಒಂದು ಸಾಮ್ರಾಜ್ಯದಲ್ಲಿ ನಾಣ್ಯದ ಮೇಲೆ ವೀಣೆ ನುಡಿಸುತ್ತಿರುವ ಸರಸ್ವತಿ ಚಿತ್ರಗಳು ಕಂಡು ಬಂದವ ನೋಡ್ರಿ. ವೀಣೆ ನುಡಿಸುತ್ತಿರುವ ಸರಸ್ವತಿ ಚಿತ್ರಗಳು ಕಂಡುಬರೋ. ಇವನ ಕಾಲದಲ್ಲಿ ಸಮುದ್ರಗುಪ್ತನ ಕಾಲದಲ್ಲಿ 8 ಪ್ರಕಾರದ ನಾಣ್ಯಗಳು ಕಂಡು ಬಂದವು. 8 ಬೇರೆ ಬೇರೆ ತರದ 8 ಪ್ರಕಾರದ ನಾಣ್ಯಗಳು ಇವನ ಕಾಲದಲ್ಲಿ ಕಂಡು ಬಂದವು ನೋಡ್ರಿ. ಮೇನ್ ಇಂಪಾರ್ಟೆಂಟ್ ಇವನ ಕಾಲದಾಗ ಅಂದ್ರೆ ಅಲಹಾಬಾದ್ ಸ್ತಂಭ ಶಾಸನ ಕಂಡು ಬರ್ತೈತಲ್ಲ. ಈ ಅಲಹಾಬಾದ್ ಸ್ತಂಭ ಶಾಸನ ಮೊದ್ಲೆಲ್ಲಿ ಇರ್ತೈತಿ ಎಲ್ಲಿ ಇರ್ತೈತಿ ಅಲಹಾಬಾದಿಗೆ ಯಾರು ತರ್ತಾರ ಅದ ಇದು ಇದು ಅಲಹಾಬಾದ್ ಸ್ತಂಭ ಕೌಸಂಬಿ ಒಳಗೆ ಇರ್ತೈತಿ. ಕೌಸಂಬಿಯಿಂದ ಫಿರೋಜ್ ಶಾ ತುಘಲಕ್ ಇಲ್ಲಿ ಅಲಹಾಬಾದ್ ತರ್ತಾನ. ಒಂದ ಮೀರತ್ ಶಾಸನ ಇದು ನೋಡ ಮೀರತ್ ಶಾಸನ ಎಲ್ಲಿಗೆ ತರ್ತಾನವ ಅಂದ್ರೆ ಮೀರತ್ತಿಗೆ ತರ್ತಾನ. ಎಲ್ಲಿದಿಂದ ಒಂದು ಟೋಟಲ್ 3 ಶಾಸನ ವರ್ಗಾವಣೆ ಮಾಡ್ತಾನ. ಮೀರತ್ ಶಾಸನ ಒಂದ ಅಲಹಾಬಾದ್ ಸ್ತಂಭ ಶಾಸನ ಒಂದ ತೋಂಪ್ರಾ ಶಾಸನ ಒಂದ ಹರಿಯಾಣದ ತೋಂಪ್ರಾ ಹೌದಲ್ಲ ಹರಿಯಾಣದ ತೋಂಪ್ರಾ ಶಾಸನ ಮೀರತ್ ಶಾಸನ ಮತ್ತು ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಇವ ಫಿರೋಜ್ ಶಾ ತುಘಲಕ್ 3 ಶಾಸನಗಳು ವರ್ಗಾವಣೆ ಮಾಡ್ತಾನ ನೋಡ್ರಿ. ಈ ಕೌಸಂಬಿಯಿಂದ ಅಲಹಾಬಾದ್ ಸ್ತಂಭ ಶಾಸನವನ್ನು ಫಿರೋಜ್ ಶಾ ತುಘಲಕ್ ಇಲ್ಲಿ ವರ್ಗಾವಣೆ ಮಾಡ್ತಾನ ನೋಡ್ರಿ. ಇದು ಅಲಹಾಬಾದಿಗೆ ವರ್ಗಾವಣೆ ಮಾಡ್ತಾನೆ ಕೌಸಂಬಿಯಿಂದ ಅಲಹಾಬಾದಿಗೆ. ಮೊದಲು ಮೇನ್ ಶಾಸನ ಅಂತ ಕೌಶಂಬಿ ಒಳಗೆ ಇರ್ತೈತಿ. ಇದನ್ನು ಅಲಹಾಬಾದಿಗೆ ವರ್ಗಾವಣೆ ಮಾಡ್ತಾನೆ ನೋಡ್ರಿ ಫಿರೋಜ್ ಶಾ ತುಘಲಕ್. ನಂತರ ಅಲಹಾಬಾದ್ ಸ್ತಂಭ ಶಾಸನ ಅಂತೇಳಿ ಇದಾಕೈತಿ. ಈ ಅಲಹಾಬಾದ್ ಸ್ತಂಭ ಶಾಸನ ಏನೈತಿ ನೋಡ್ರಿ ಈ ಸಮುದ್ರಗುಪ್ತನ ಹೆಚ್ಚಿನ ಪ್ರಮಾಣ ದಿಗ್ವಿಜಯಗಳ ಬಗ್ಗೆ ತಿಳಿಸುವ ಶಾಸನ ಅಂತಂದ್ರ ಈ ಅಲಹಾಬಾದ್ ಸ್ತಂಭ ಶಾಸನ ನೋಡ್ರಿ. ಯಾರು ನಿರ್ಮಾಣಕಾರ ಯಾರಿದ್ರೆ ಕರ್ತೃ ಯಾರ ಹರಿಶೇಣ ಹೌದಲ್ಲ ಹರಿಶೇಣಿಂದ ರಚಿತವಾದ ಶಾಸನ. ಇದರಲ್ಲಿ ಎಷ್ಟು ಸಾಲುಗಳು ಕಂಡುಬರ್ತಾವ 33 ಸಾಲುಗಳು. ಒಂದೇ ವಾಕ್ಯದಲ್ಲಿರುವ ಅಲಹಾಬಾದ್ ಸ್ತಂಭ ಶಾಸನ 33 ಸಾಲುಗಳಿಂದ ಕೂಡೈತಿ. ಇಲ್ಲಿ ಹಲ್ಮಿಡಿ ಶಾಸನ ಐತಲ್ಲ ಹಲ್ಮಿಡಿ ಶಾಸನ ಒಳಗೆ ಎಷ್ಟು ಸಾಲುಗಳು ಕಂಡುಬರ್ತಾವ 17 ಅಲ್ಲ 16 ಸಾಲು ಎಷ್ಟು 16 ಹೌದಲ್ಲ. ಈ ಹಲ್ಮಿಡಿ ಶಾಸನ 16 ಶಾಸನ ಕನ್ನಡದ ಮೊದಲ ಶಾಸನ ಹೌದಲ್ಲ. ಹಲ್ಮಿಡಿ ಯಾರ ಡಿಸ್ಟಿಕ್ ಒಳಗೆ ಕಂಡು ಬರ್ತೈತಿ ಹಾಸನ ಹೌದಲ್ಲ ಹಾಸನ ಒಳಗೆ ಕಂಡು ಹಲ್ಮಿಡಿ ಶಾಸನದಾಗ 16 ಸಾಲುಗಳು ಕಂಡು ಬರ್ತಾವ. ಇದ್ರ ಕನ್ನಡದ ಪದಗಳು ಎಷ್ಟದ ಹಲ್ಮಿಡಿ ಶಾಸನ ಒಳಗ 20 ಹೌದಲ್ಲ 20 ಕನ್ನಡದ ಪದಗಳು ಕಂಡು ಬರ್ತಾವ ನೋಡ್ರಿ. ಹಲ್ಮಿಡಿ ಶಾಸನ ಒಳಗ 20 ಕನ್ನಡದ ಪದಗಳು ಕಂಡು ಬರ್ತಾವ ನೋಡ್ರಿ. ನೆಕ್ಸ್ಟ್ ಇದು ಅಲಹಾಬಾದ್ ಸ್ತಂಭ ಶಾಸನ ಐತಲ್ಲ ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಮೊದಲ ಬಾರಿಗೆ ಇದನ್ನ ಪತ್ತೆ ಹಚ್ಚಿದವ್ರು ಯಾರ್ರಿ ಅಲಹಾಬಾದ್ ಸ್ತಂಭ ಶಾಸನ ಮೊದಲ ಪತ್ತೆ ಹಚ್ಚ ಟ್ರಯಾರ್ ಅಂತ ಬರ್ತಾರ ನೋಡ್ರಿ. ಕ್ಯಾಪ್ಟನ್ ಟ್ರಯಾರ್. ಇದನ್ನ ಓದಿದವನು ಜೇಮ್ಸ್ ಪ್ರಿನ್ಸೆಪ್. ಮೊದಲ ಬಾರಿಗೆ ಓದಿದವನ ಅಂತಂದ್ರ ಜೇಮ್ಸ್ ಪ್ರಿನ್ಸೆಪ್. ಮೊದಲ ಬಾರಿಗೆ ಪತ್ತೆ ಹಚ್ಚದವನ ಅಂತಂದ್ರ ಟ್ರಯಾಕ್ ಅಂತ ಬರ್ತಾನ ನೋಡ್ರಿ. ಟ್ರಯಾರ್ಕ್ ಅಂತ ಬರ್ತಾನ. ಔರಂಗಜೇಬ್ ಬಗ್ಗೆ ಉಲ್ಲೇಖ ಐತಿ ಅದ್ರ
ಎದ್ರ ಬಗ್ಗೆ ಔರಂಗಜೇಬ್ ಬಗ್ಗೆ ಉಲ್ಲೇಖ ಐತಿ. ಸಮುದ್ರಗುಪ್ತ ಕಚಗುಪ್ತ ಅಂತಂದೇವಲ್ಲ, ಚಂದ್ರಗುಪ್ತ ಅಂದಲ್ಲ, ಕಚಗುಪ್ತ ಹೌದಲ್ಲ, ಸಮುದ್ರಗುಪ್ತ. ಇನ್ನೊಂದು ಹೆಸರು ಶರ್ವ. ನಂತರದಲ್ಲಿ ಎರಡನೇ ಚಂದ್ರಗುಪ್ತ ಬರ್ತಾನ. ಗುಪ್ತರ ಸಾಮ್ರಾಜ್ಯ ಯರಾನ್ ಸ್ತಂಭ ಶಾಸನ ಅಂತ ನೋಡ್ರಿ. ಎದರ ಬಗ್ಗೆ ಹೇಳ್ತೈತಿ ಯರಾನ್ ಸ್ತಂಭ ಶಾಸನ? ಸತಿ ಸಾಗನ ಪದ್ಧತಿ ಬಗ್ಗೆ ತಿಳಿಸುವ ಶಾಸನ ಅಂತಂದ್ರ ಯರಾನ್ ಸ್ತಂಭ ಶಾಸನ ಅಂತ ಬರ್ತೈತಲ್ಲ. ಯರಾನ್ ಸ್ತಂಭ ಶಾಸನ ಸತಿ ಸಾಗನ ಪದ್ಧತಿ ಬಗ್ಗೆ ತಿಳಿಸ್ತೈತಿ ನೋಡ್ರಿ. ಅದು ಲೈಟ್ ಆನ್ ಐತಿ ನೋಡ್ರಿ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಇದು ನಿಮಗೆ ಫೋಟೋ ಬೇಕು ಬಿಡು. ಇದಕ್ಕೆ ವಿದ್ಯುತ್ ಮಂಡಲ ರೇಖಾಚಿತ್ರದಲ್ಲಿ ಸಾಮಾನ್ಯ ಉಪಯೋಗಿಸುವ ಕೆಳಗಿನ ಘಟಕಗಳ ಸಿಂಬಾಲ್ಸ್ಗಳು ಕೊಟ್ಟಾರಲ್ಲ ಕೆಲವೊಂದು, ಆ ಸಿಂಬಾಲ್ಸ್ಗಳು ಎದಕ್ಕೆ ಸಂಬಂಧ ಪಡ್ತಾವ ಅಂತೇಳಿ. ಒಂದೇದು ವಿದ್ಯುತ್ ಕೋಶ. ಹೇಳಕ್ ಬರಲ್ಲ ಕ್ವಶನ್ ಸರ್. ನಿಮ್ಗೆ ಗೊತ್ತೈತಿ ವಿದ್ಯುತ್ ಕೋಶ ಅಂತಂದ್ರೆ ಗೊತ್ತಾ? ಈ ಕಡೆ ಒಂದು ವೈರ್, ಈ ಕಡೆ ಒಂದು ವೈರ್, ಮಧ್ಯದಲ್ಲಿ ಗ್ಯಾಪ್, ಒಂದು ವೈರ್ ಕನೆಕ್ಟ್ ಇರ್ಲಾರ್ದ ಗ್ಯಾಪ್ ಇರ್ತೈತಿ ನೋಡ್ರಿ, ಅದು ವಿದ್ಯುತ್ ಕೋಶ. ಅದು ಸರಿಯಾಗೈತಿ ನೋಡ್ರಿ. ಒಂದೇದ ಸರಿಯಾಗೈತಿ. ಎರಡನೇದ ಪ್ಲಗ್ ಅಥವಾ ಸ್ವಿಚ್ ಅಂತ ಐತಿ. ಪ್ಲಗ್ ಅಥವಾ ಸ್ವಿಚ್ ದ ಹಿಂಗ್ ಮಾಡಿ ಹಿಂಗಿಂಗ್ ಐತ್ರಿ. ಅದು ಬಲ್ಬ್ ನೋಡ್ರಿ. ಅದ್ರಾಗ ಆಪ್ಷನ್ ಒಂದ್ಸತಿ ಹೋಗಿ ನೋಡ್ಕೋರಿ. ಅದು ಬಲ್ಬ್ ನೋಡ್ರಿ. ಬಲ್ಬ್ ಸಿಂಬಾಲ್ ಅಂತಂದ್ರ ಇದ್ರಾಗ ಆಪ್ಷನ್ ಆಗೈತಿ ನೋಡ್ರಿ, ಬಲ್ಬ್ ಸಿಂಬಾಲ್ ಐತಿ. ನೆಕ್ಸ್ಟ್ ಪ್ಲಗ್ ಅಂತಂದ್ರ ಹಿಂಗ್ ನಾವು ಬ್ರಾಕೆಟ್ ಬರೀತೀವಿ ಗೊತ್ತಾ? ಹಿಂಗ್ ಬ್ರಾಕೆಟ್ ಬರೋದು, ಈ ಕಡೆ ಒಂದು ವೈರ್, ಈ ಕಡೆ ಒಂದು ಮಧ್ಯದಲ್ಲಿ ಹಿಂಗ್ ಬ್ರಾಕೆಟ್ ಬರೋದ. ಎರಡು ಕಡೆ ಒಂದೊಂದು ವೈರ್ ಇದ್ರ ಒಂದು ಆನ್ ಆಫ್ ಇರ್ತೈತಿ. ಇದ್ರಾಗ ಆನ್ ಮತ್ತು ಆಫ್ ಎರಡು ಇರ್ತಾವ. ಇದ್ರಾಗ ಒಂದಂತಂದ್ರೆ ಒಂದು ಆನ್ ಅಂತಂದ್ರೆ ಯಾವ್ದು ಗೊತ್ತಾ? ಮಧ್ಯದಲ್ಲಿ ಏನಾದ್ರು ಹಿಂಗ ಬ್ರಾಕೆಟ್ ಇರ್ತೈತಿ, ಹಿಂಗ್ ಎರಡು ಕಡೆ ವೈರ್ ಜಾಯಿಂಟ್ ಇರ್ತೈತಿ. ಮಧ್ಯದಲ್ಲಿ ಏನಾದ್ರು ಜಾಯಿಂಟ್ ಇದ್ರ ಅದನ್ನ ಆನ್ ಅಂತ ಅರ್ಥ. ಮಧ್ಯದಲ್ಲಿ ಏನಾದ್ರು ಒಂದು ಡಾಟ್ ಇದ್ರ ಆನ್ ಇರ್ತೈತಿ. ಮಧ್ಯದಲ್ಲಿ ಖಾಲಿ ಜಾಗ ಇದ್ರ ಆಫ್ ಇರ್ತೈತಿ ನೋಡ್ರಿ. ಇವು ಸ್ವಿಚ್ಗಳು, ಪ್ಲಗ್ಗಳು ಓಪನ್ ಸರ್ಕ್ಯೂಟ್ ಮತ್ತು ಕ್ಲೋಸ್ ಇರ್ತೈತಿ. ಓಪನ್ ಮತ್ತು ಕ್ಲೋಸ್ ಅಂತ ಇರ್ತೈತಿ. ಮಧ್ಯದಲ್ಲಿ ಒಂದು ಡಾಟ್ ಇದ್ರ ಕ್ಲೋಸ್, ಮಧ್ಯದಲ್ಲಿ ಡಾಟ್ ಇದ್ರ ಕ್ಲೋಸ್. ಓಪನ್ ಅಲ್ಲ, ಹಿಂಗೆ ಎರಡು ಬ್ರಾಕೆಟ್ ಐತಿ, ಮಧ್ಯದಲ್ಲಿ ಒಂದು ಡಾಟ್ ಐತಿ, ಎರಡು ವೈರ್ ಕನೆಕ್ಟ್ ಇದ್ರೆ ಅದು ಕ್ಲೋಸ್ ನೋಡ್ರಿ. ಕ್ಲೋಸ್ ಇರ್ತೈತಿ. ಮಧ್ಯದಲ್ಲಿ ಯಾವುದೇ ತರದ ಡಾಟ್ ಕಂಡು ಬರ್ಲಿಕ್ಕಂದ್ರೆ ಅದು ಓಪನ್ ನೋಡ್ರಿ. ಈ ಸಿಂಬಲ್ಗಳು ಕೇಳ್ಯಾರ, ಎವ್ರಿ ಟೈಮ್ ಏನು ಕೇಳಲ್ಲ, ಸುಮ್ಮನೆ ನೆನಪಿರಲಿ ಹಂಗ. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. ಇಂದ್ರ ಪುರಂದರ, ದಸ್ಯು ಗವಿಷ್ಠ, ಸರಸ್ವತಿ ನದಿತಮ, ಆಯಸ ಸಹಸ್ರ. ಅಂದ್ರೆ ಇವು ಏನು ಹಳೆ ಹೆಸರುಗಳು ಅಂತ, ಹಳೆ ಹೆಸರುಗಳು ಇವು. ಇಂದ್ರದ ಏನಂತಿದ್ರು ಅಂತ ಮೊದ್ಲ. ಇಂದ್ರ ಪುರಂದರ ಕರೆಕ್ಟ್ ಐತಿ. ಹಿಂಗ ಇಂದ್ರಾಗ ಮೊದ್ಲ ಋಗ್ವೇದ ಕಾಲದಲ್ಲಿ ಪುರಂದರ ಅಂತ ಕರಿತಿದ್ರು ನೋಡ್ರಿ. ದಸ್ಯು ಅಂತಂದ್ರೆ ಗೊತ್ತಾ? ದಸ್ಯು ಅಂತಂದ್ರೆ ಆರ್ಯರ ಶತ್ರು ಅಂತ ಅರ್ಥ. ಇದು ಅದು ನದಿತಮ ಅಂತ ಕರೆದಾರ. ದಸ್ಯು ಅಂತಂದ್ರೆ ಗವಿಷ್ಠ ಅಂತ ಐತಿ. ಗವಿಷ್ಠ ಅಂತಂದ್ರ ಹಸುಗಳನ್ನು ಹುಡುಕುವುದು ಅಂತ ಅರ್ಥ. ಗವಿಷ್ಠ ಅಂದ್ರ ಹಸುಗಳನ್ನು ಹುಡುಕುವುದು. ಇಲ್ಲಿ ದಸ್ಯು ಅಂತಂದ್ರ ಆರ್ಯರ ಶತ್ರುಗಳನ್ನು ದಸ್ಯು ಅಂತ ಕರಿತಿದ್ರು. ಆರ್ಯರ ಶತ್ರುಗಳನ್ನು ದಸ್ಯು ಅಂತೇಳಿ ಕರಿತಿದ್ರು. ಸರಸ್ವತಿ ಅಂದ್ರ ನದಿತಮ ಅಂತ ಕೊಟ್ರಿ. ಇಲ್ಲಿ ಸರಸ್ವತಿ ಅಂತಂದ್ರ ನದಿತಮ ಕರೆಕ್ಟ್ ನೋಡ್ರಿ. ಸರಸ್ವತಿ ನದಿತಮ ಕರೆಕ್ಟ್ ಐತಿ. ಆಯಸ್ ಅಂತಂದ್ರ ಈ ವರ್ಡ್ ಕೇಳಿರಿ. ಆಯಸ್ ಅಂದ್ರ ಋಗ್ವೇದ ಕಾಲದಲ್ಲಿ ಆಯಸ್ ಅಂದ್ರ ಏನ್ರಿ? ಎದಕ್ ಆಯಸ್ ಅಂತಿದ್ರ? ಇವು ಲೋಹಗಳ ಮೆಟಲ್ಸ್, ಲೋಹಗಳಿಗೆ ಆಯಸ್ ಅಂತ ಕರಿತಿದ್ರು ನೋಡ್ರಿ. ಲೋಹಗಳಿಗೆ ಆಯಸ್ ಅಂತೇಳಿ ಕರಿತಿದ್ರು ನೋಡ್ರಿ. ಆ ಚಿನ್ನ ಒಂದು ಲೋಹ. ಎಲ್ಲದಕ್ಕೂ ಆಯಸ್ ಅಂತ ಕರಿತಿದ್ರು. ಎಲ್ಲ ಲೋಹಗಳಿಗೆ ಆಯಸ್ ಅಂತೇಳಿ ಕರಿತಿದ್ರು ನೋಡ್ರಿ. ಇದ್ರಾಗ ಸಹಸ್ರ ಅಂತ ಕೊಟ್ಟಾರ ಅವರು. ಈ ಸರಸ್ವತಿ ನದಿಯನ್ನು ನದಿತಮ ಅಂತ ಯಾವ್ದು ಕರೀತಾರಂತಂದ್ರ, ಇದು ಋಗ್ವೇದ ಕಾಲದಲ್ಲಿ ಎಲ್ಲಾ ನದಿಗಳ ಶ್ರೇಷ್ಠ ನದಿ ಅಂತೇಳಿ, ಎಲ್ಲಾ ನದಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ನದಿ ಅಂತೇಳಿ ಇದನ್ನು ಋಗ್ವೇದ ಕಾಲದಲ್ಲಿ ನದಿತಮ ಅಂತ ಕರಿತಾರೆ. ಮತ್ತೆ ಈ ಋಗ್ವೇದ ಕಾಲದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೋದಲ್ಲ. ಅಂದ್ರ ಪ್ರಾಚೀನ ಕಾಲದಲ್ಲಿ ಈ ಸರಸ್ವತಿ ನದಿಯನ್ನು ಅಲ್ಲಿ ಋಗ್ವೇದದಲ್ಲಿ ಏನಂತ ಉಲ್ಲೇಖ ಐತಿ? ಘಗ್ಗರ್ ಅಂತ ಕರಿತಿರ್ಲಿಲ್ಲ. ಋಗ್ವೇದ ಕಾಲದಲ್ಲಿ ಸರಸ್ವತಿ ದೇವಿಯನ್ನು ಘಗ್ಗರ್ ಅಂತ ಕರಿತಿದ್ರು. ಘಗ್ಗರ್ ಅಂತ ಕರಿತಿದ್ರು. ರಾವಿ ನದಿಗೆ ವೃಷ್ಣಿ. ನೆಕ್ಸ್ಟ್ ಇದು ಚಿನಾಬಿಗೆ ಅಸ್ಕಿನಿ. ಚಿನಾಬ್ ಅಂದ್ರೆ ಅಸ್ಕಿನಿ. ಬಿಯಾಸ್ ಅಂದ್ರೆ ಸಟ್ಲೇಜ್ ಅಂದ್ರೆ ಶತುದ್ರಿ. ನೆಕ್ಸ್ಟ್ ಇನ್ನು ಯಾವ್ದು ಉಳಿತ? ಚಿನಾಬ್ ಅಂದ್ರೆ ಅಸ್ಕಿನಿ. ನೆಕ್ಸ್ಟ್ ಸಿಂಧು ಇಂಡಸ್ ಅಂತ ಕರಿತಿದ್ರು. ರಾವಿ ಅಂದ್ರ ಬಿಯಾಸ್. ಇದು ಯಾವ್ದು? ರಾವಿ ಅಂದ್ರ ವೃಷ್ಣಿ.
ಝೀಲಮಿಗೆ ವಿಚಿಷ್ಟ ಅಂತ ಹೇಳ್ತೀವಿ ನೋಡಿ. ಝೀಲಮಿಗೆ ವಿಚಿಷ್ಟ ಅಂತ ಹೇಳಿ ಕರಿತಿದ್ರು. ಸರಸ್ವತಿ ನದಿ ಕಗ್ಗರ್ ಅಂತ ಹೇಳಿ ಕರಿತಿದ್ರು ನೋಡಿ. ಮೊನ್ನೆ ನಾನು ಇದು ಹೇಳುವಾಗ ಅದು ಈ ಒಂದು ಯುಗ ಹೇಳತ್ತಿದ್ ನೋಡಿ. KM ಪಣಿಕರ್ ಅಂತ ಅದಕ್ಕೂ ಬಂದಿದ್ದ. ಅದು ಅಲೆಕ್ಸಾಂಡರ್ ಯುಗ ಅಲೆಕ್ಸಾಂಡರ್ ಯುಗ ಅಲ್ಲ ಅದು. ಆ KM ಪಣಿಕರ್ ಒಂದು ಈ ಅಲೆಕ್ಸಾಂಡರ್ ಕಾಲದಲ್ಲಿ KM ಪಣಿಕರ್ ಭಾರತಕ್ಕೆ ಬಂದಿರ್ತಾವ ನೋಡ್ರಿ. ಅವಾಗ ಆ ಯುಗವನ್ನು ಅಲೆಕ್ಸಾಂಡರ್ ಯುಗ ಅಂತೇಳಿ ವರ್ಣನೆ ಮಾಡಿದವ್ರು ಯಾರಂತ ಕೇಳ್ತಾರೆ. ಅಲೆಕ್ಸಾಂಡರ್ ಯುಗದ ಬಗ್ಗೆ ಪರಿಕಲ್ಪನೆ ಕೊಟ್ಟವ್ರು ಅಂದ್ರೆ KM ಪಣಿಕರ್ ನೋಡ್ರಿ. ಅಲೆಕ್ಸಾಂಡರ್ ಯುಗದ ಬಗ್ಗೆ ಪರಿಕಲ್ಪನೆ ಕೊಟ್ಟರು ಅಂತಂದ್ರೆ KM ಪಣಿಕರ್ ಅಂತ ಬರ್ತಾರೆ. KM ಪಣಿಕರ್ ಅವರು ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. 1827ರಲ್ಲಿ ಹರಪ್ಪ ಬೃಹತ್ ದ್ವೀಪಗಳನ್ನು ಮೊದಲು ವರದಿ ಮಾಡಿದವರು ಯಾರು? ಮನೆ ಡಿಸ್ಕಸ್ ಮಾಡುವಾಗ ಹೇಳಿದವಲ್ಲ. 1827ರ ಮೊದಲ ಬಾರಿ ಚಾರ್ಲ್ಸ್ ಮರ್ಸನ್ ರವರು ಮೊದಲ ಬಾರಿಗೆ ಹರಪ್ಪ ಒಂದೊಂದು ವರ್ಷ ಹೆಚ್ಚು ಕಡಿಮೆ ಆಗಿರ್ತೈತಿ. ಎಕ್ಸಾಕ್ಟ್ ಒಂದೊಂದು ವರ್ಷ 26, 27 ಹಂಗೆ ನಿಯರ್ಲಿ ಇರ್ತೈತಿ. ಬುಕ್ ಒಳಗೆ 26 ಐತಿ, ಇಲ್ಲೆಲ್ಲ 27 ಕೊಟ್ಟಾರ. ಕ್ವಶನ್ ಪೇಪರ್ ಇಟ್ಕೊಳ್ಳೋಣ. 1827 ಹರಪ್ಪ ಬೃಹತ್ ದ್ವೀಪವನ್ನು ಮೊದಲ ಬಾರಿಗೆ ಪರಿಚಯ ಮಾಡಿದವನು ಚಾರ್ಲ್ಸ್ ಮರ್ಸನ್ ಅಂತ ಬರ್ತಾನೆ. ಹರಪ್ಪ ದ್ವೀಪಗಳನ್ನ ಆಮೇಲೆ ಕಂಪ್ಲೀಟ್ ಆಗಿ ಹೇಳಿದವ್ರು ಯಾರ? ಹರಪ್ಪದ ಬಗ್ಗೆ ದಯಾರಾಮ್ ಸಹಾನಿ ಹೌದಲ್ಲ, ದಯಾರಾಮ್ ಸಹಾನಿಯನ್ನು ಇದು ಮಾಡ್ತಾನೆ. ನೆಕ್ಸ್ಟ್ ಇದ್ರಾಗ ಜೇಮ್ಸ್ ಪ್ರಿನ್ಸೆಪ್ ಏನ್ ಮಾಡ್ತಾನಂತಂದೆ 1837ರಾಗ ಯಾವ ಶಾಸನ ಓದ್ತಾನೆ? ಯಾವ ಶಾಸನ? ಅಲಹಾಬಾದ್ ಸ್ತಂಭ ಶಾಸನವನ್ನು ಅಲಹಾಬಾದ್ ಸ್ತಂಭ ಶಾಸನ ಅಲ್ಲ, ಅಶೋಕನ ಶಾಸನ 1837ರಾಗ ಜೇಮ್ಸ್ ಪ್ರಿನ್ಸೆಪ್ ಅಲಹಾಬಾದ್ ಸ್ತಂಭ ಶಾಸನ ಓದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟ್ ಐತಿ. ಇಲ್ಲಿ ಕೇಳ ಕರೆಕ್ಟ್ ಐತಿ. ಇಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಮೊದಲ ಬಾರಿಗೆ ಪತ್ತೆ ಹಚ್ಚದವನು ಟ್ರಯಾರ್ ಅಂತ ಬರ್ತಾನೆ. ಇದನ್ನು ಮೊದಲ ಬಾರಿಗೆ ಓದ್ದವನು ಅಂದ್ರೆ ಜೇಮ್ಸ್ ಪ್ರಿನ್ಸೆಪ್. ಅಲಹಾಬಾದ್ ಸ್ತಂಭ ಶಾಸನವನ್ನು ಮೊದಲ ಬಾರಿಗೆ ಓದಿದವನು ಅಂತಂದ್ರೆ ಜೇಮ್ಸ್ ಪ್ರಿನ್ಸೆಪ್ ಬರ್ತಾನೆ ನೋಡಿ. ಜೇಮ್ಸ್ ಪ್ರಿನ್ಸೆಪ್. ಮತ್ತು ಇದರ ಮೇಲೆ ಹೆಚ್ಚಿನ ಸಂಶೋಧನೆ ಕಂಡಿಡಿದವನು ಅಂದ್ರೆ ಡಾಕ್ಟರ್ ಫ್ಲೀಟ್ ಅಂತ ಬರ್ತಾನೆ. ಹೆಚ್ಚಿನ ಸಂಶೋಧನೆ ಮಾಡಿದವನು ಡಾಕ್ಟರ್ ಫ್ಲೀಟ್. ಮೊದಲ ಬಾರಿಗೆ ಓದ್ದವನು ಜೇಮ್ಸ್ ಪ್ರಿನ್ಸೆಪ್. ಮೊದಲ ಬಾರಿಗೆ ಇದನ್ನು ಪತ್ತೆ ಹಚ್ಚದವನು ಟ್ರಯಾರ್ ಅಂತ ಬರ್ತಾನೆ ನೋಡಿ. ಟ್ರಯಾರ್ ಅಂತೇಳಿ ಬರ್ತಾನೆ ನೋಡಿ. ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಎಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಕೌಸುಂಬಿ ಒಳಗಿರ್ತಲ್ಲ. ಇದನ್ನ ಯಾರು ಶಿಫ್ಟ್ ಮಾಡ್ತಾರೆ? ಅಲಹಾಬಾದ್ ತುಘಲಕ್ ಅವರು ಅಲಹಾಬಾದ್ ಸ್ತಂಭ ಶಾಸನವನ್ನು ಶಿಫ್ಟ್ ಮಾಡ್ತಾ ಬರ್ತಾರೆ. ಅದ ಒಂದು ಮೀರತ್ ಶಾಸನ, ಒಂದು ತೋಂಪ್ರಾ ಶಾಸನ, ಒಂದು ಇದು ಅಲಹಾಬಾದ್ ಸ್ತಂಭ ಶಾಸನ. ಇವು ಮೂರು ಶಾಸನಗಳನ್ನು ಇವ ಒಯ್ತಾನೆ. ಚೇಂಜ್ ಮಾಡ್ತಾನೆ, ಪ್ಲೇಸ್ ಚೇಂಜ್ ಮಾಡ್ತಾನೆ ಅಷ್ಟೇ. ಇನ್ನು ಏನನ್ನತ್ತೀರಿ? ಮೀರತ್ ಶಾಸನ ಯಾರ ಕಾಲದಾಗ ಇರ್ತೈತೋ? ಮೀರತ್ ಶಾಸನ ಯಾರ ಕಾಲದಾಗ? ಅದು ಗೊತ್ತಿದ್ರೆ ಹೇಳ್ರಿ ನೀವು. ನೆಕ್ಸ್ಟ್ ಇಲ್ಲಿ ರಿಚರ್ಡ್ ಸ್ಟ್ರಾಚೆ ಅಂತ ಐತಿ. ರಿಚರ್ಡ್ ಸ್ಟ್ರಾಚೆ ಅವ್ರು ಏನ್ ಹೇಳ್ರಿ? ಇವ್ರು ಮೊದಲ ಬರಗಾಲ ಆಯೋಗ ಇವನ ನೇತೃತ್ವದಲ್ಲಿ, ಇವನ ಅಧ್ಯಕ್ಷತೆಯಲ್ಲಿ ಲಾರ್ಡ್ ಲಿಟ್ಟನ್ ಹೌದಲ್ಲ. ಲಾರ್ಡ್ ಲಿಟ್ಟನ್ 1878ರಾಗ ನೋಡ್ಬೋದಲ್ಲ. 1878ರಲ್ಲಿ ಮೊದಲ ಬರಗಾಲ ಆಯೋಗವನ್ನು ರಿಚರ್ಡ್ ಸ್ಟ್ರಾಚೆ ಅವರ ಅಧ್ಯಕ್ಷತೆಯಲ್ಲಿ ನೇಮಕ ಮಾಡ್ತಾರೆ ನೋಡಿ. ಭಾರತದ ಮೊದಲ ಬರಗಾಲ ಆಯೋಗ ನೋಡಿ. ನೆಕ್ಸ್ಟ್ ಇಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅಂತ ಐತಿ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಯಾರು? ಇವನ ಭಾರತದ ಮೊದಲ ಪ್ರಾಕ್ತಾನ ಇಲಾಖೆ ಎಷ್ಟು? 1861ರಲ್ಲಿ ಭಾರತ ಪ್ರಾಕ್ತಾನ ಇಲಾಖೆ ಸ್ಥಾಪನೆ ಮಾಡಿದ್ರೆ ಮೊದಲ ನಿರ್ದೇಶಕ ಅಂತಂದ್ರ ಇವ ಕನ್ನಿಂಗ್ಹ್ಯಾಮ್ ಬರ್ತಾನದಲ್ಲ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಬರ್ತಾನೆ. ಮೊದಲ ಭಾರತೀಯ ನಿರ್ದೇಶಕ ಯಾರು ತಂದಿದೆ? ದೀಕ್ಷಿತ್ ಅವರು. ಈ ಇದರದ ಯಾವ್ದು ಪುರಾತತ್ವ ಇಲಾಖೆ ಮೊದಲ ಭಾರತೀಯ ಅಧ್ಯಕ್ಷ ಅಂತಂದ್ರ KN ದೀಕ್ಷಿತ್ ಅವ್ರು ಬರ್ತಾರ. ನಂತರ 1904ರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಯಾರು ನಿರ್ದೇಶಕರ್ತಾರ? ಮೊದಲು ಸರ್ ಜಾನ್ ಮಾರ್ಷಲ್ ನಿರ್ದೇಶಕರು. ಜಾನ್ ಮಾರ್ಷಲ್ ಅಲ್ಲಿ ಇದು ಇವನಂತಂದ್ರ ವೈಸ್ರಾಯ್ ವೈಸ್ರಾಯ್ ಇರ್ತಾರ. ಮೈಸೂರು ಪುರಾತತ್ವ ಇಲಾಖೆ 1893. ಮೈಸೂರು ಪುರಾತತ್ವ ಇಲಾಖೆ ಯಾರ ಕಾಲದಲ್ಲಿ? ಶೇಷಾದ್ರಿ ಯಾರ ಕಾಲದಲ್ಲಿ? ಮೈಸೂರು ಪುರಾತತ್ವ ಇಲಾಖೆ ಅಂದ್ರೆ 1890 ನೋಡ್ರಿ. 1890ರಲ್ಲಿ ಮೈಸೂರು ಪುರಾತತ್ವ ಇಲಾಖೆ. ನೆಕ್ಸ್ಟ್ ನೋಡ್ರಿ, ಕೆಳಗಿನವುಗಳಲ್ಲಿ ಬೋಧಿಸತ್ವಗಳನ್ನು ಗುರುತಿಸಿ. ಬೋಧಿಸತ್ವಗಳನ್ನು ಗುರುತಿಸಿ. ಮಂಜುಶ್ರೀ, ಅಭಿತಾಭ, ವೈರೋಚ, ಅವಲೋಕೀಶ್ವರ. ಮಂಜುಶ್ರೀ ಬರುತ್ತಾ, ಅವಲೋಕೀಶ್ವರ, ABCD ಎಲ್ಲ ಬರ್ತಾವ ನೋಡ್ರಿ. ಇವು ಬೋಧಿಸತ್ವ ಅಂತಂದ್ರೆ ಏನ್ರಿ?
ಹೌದಾ ಇವು ಎಲ್ಲಿ ಅದಾವ ಇವೆಲ್ಲ ಬುಕ್ನಾಗ ಎಲ್ಲಿ ಅದಾವ ಅಂದ್ರೆ ಇಲ್ಲ ಬುಕ್ನಾಗ ಇಲ್ಲ. ಇವು ಬೋಧಿಸತ್ವಗಳು ಅಂತ ನೋಡಿ 2-3 ಸತಿ ಕ್ವಶನ್ ಕೇಳ್ಯಾರ. ಇದು ಬೋಧಿಸತ್ವ ಇವು 4 ನೆನಪಿಟ್ಕೋರಿ. ಮಂಜುಶ್ರೀ, ಅಮಿತಾಭ, ವೈರೋಚನ, ಅವಲೋಕೀಶ್ವರ. ವೈರೋಚನ, ಅವಲೋಕೀಶ್ವರ 4 ಬೋಧಿಸತ್ವಗಳು ಕಂಡು ಬರ್ತಾವ ನೋಡ್ರಿ. ಮತ್ತೆ ಹಿಸ್ಟ್ರಿ ಕರೆಂಟ್ ಅಫೇರ್ಸ್ ಮಾಡೋಣ. ಹಿಸ್ಟ್ರಿ ಅಂತ ಏಪ್ರಿಲ್ ಮಂತ್ ಕರೆಂಟ್ ಅಫೇರ್ಸ್ ಮಾಡೋಣ. ಮಾಡೋಣ. ಏನ್ ಕ್ವಶನ್ ಮಾಡ್ಲಿ. ವೈಸ್ರಾಯ್ ಲಾರ್ಡ್ ರಿಪ್ಪನ್ ರವರ ಆಳ್ವಿಕೆಯಲ್ಲಿ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 1881ರಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆ ಜಾರಿಗೆ ತಂದರು. ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆ 1881ಕ್ಕೆ ಜಾರಿಗೆ ಬರ್ತೈತಿ. ನೆಕ್ಸ್ಟ್ 1882ರಲ್ಲಿ ಸ್ಥಳೀಯ ಠರಾವು ಹೊರಡಿಸುವ ಮೂಲಕ ಜಿಲ್ಲಾ ಬೋರ್ಡ್, ತಾಲೂಕು ಬೋರ್ಡ್ಗಳನ್ನು ಸ್ಥಾಪಿಸಿದನು. ಅದಕ್ಕಾಗಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರಿತೀವಿ. ಹೌದಲ್ಲ, ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಕರಿತೀವಿ. ಮೈಸೂರು ಒಡೆಯರ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಲಾಯಿತು. ಮೈಸೂರು ರಾಜರ ಒಡೆಯರ ಅಧಿಕಾರವನ್ನು ಪುನಃ ಅಂದ್ರೆ ಕಮಿಷನರ್ ಆಳ್ವಿಕೆ ಒಳಪಟ್ಟಿರ್ತೈತಲ್ಲ 1831ರಿಂದ 1881ರವರೆಗೆ ಕಮಿಷನರ್ ಆಳ್ವಿಕೆ ಒಳಗೆ ಒಳಪಟ್ಟಿರ್ತೈತಿ. 81ರಿಂದ ಇವ ಲಾರ್ಡ್ ರಿಪ್ಪನ್ ಯಾರಿಗೆ ಕೊಡ್ತಾನ? ಪುನರ್ ಹಸ್ತಾಂತರ ಯಾರಿಗೆ ಮಾಡ್ತಾನ? ಚಾಮರಾಜ ಒಡೆಯರಿಗೆ ಮೈಸೂರನ್ನು ಪುನರ್ ಹಸ್ತಾಂತರ ಮಾಡ್ತಾನ. ನೆಕ್ಸ್ಟ್ 1878ರಲ್ಲಿ ವರ್ನಾಕುಲಂ ಪ್ರೇಕ್ಷ ಆಕ್ಟ್ ಕಾಯ್ದೆಯನ್ನು ಜಾರಿಗೆ ತಂದನು. ವರ್ನಾಕುಲಂ ಪ್ರೇಕ್ಷ ಆಕ್ಟ್. ವರ್ನಾಕುಲಂ ಪ್ರೇಕ್ಷ ಆಕ್ಟ್ ಅಂತಂದ್ರೆ ಏನು? ನಿಷೇಧ ಮಾಡೋದು. ಭಾರತೀಯರು ಪತ್ರಿಕೆದಾಗ ಏನೇನ್ ಬೇಕಾದಂಗ ಬರೆಯಂಗಿಲ್ಲ, ಭಾರತೀಯರು ಪತ್ರಿಕೆ ಹೊರಡಿಸಂಗಿಲ್ಲ ಅಂತೇಳಿ ಈ ಲಾರ್ಡ್ ಲಿಟ್ಟನ್ ರವರು 1878ರಲ್ಲಿ ಪತ್ರಿಕಾ ನಿರ್ಬಂಧ ಕಾಯ್ದೆ ಎಂಬ ವರ್ನಾಕುಲಂ ಪ್ರೇಕ್ಷ ಆಕ್ಟ್ ಅನ್ನು ತರ್ತಾನೆ. ಇದನ್ನು ರದ್ದು ಯಾವಾಗ ಮಾಡ್ತಾರ? 82 ಹೌದಲ್ಲ. 1882ರಲ್ಲಿ ಲಾರ್ಡ್ ರಿಪ್ಪನ್ ಇದನ್ನು ರದ್ದು ಮಾಡ್ತಾನೆ. ಎಲ್ಲಾ ಭಾರತೀಯರಿಗೆ ಒಂದು ಒಟ್ಟು ಭಾರತೀಯರ ಮೇಲೆ ಒಲವು ತೋರಿಸ್ತಾನೆ. ಅಂದ್ರೆ ಒಂದು ಪಾಪ ಅಂತ ಹೇಳಿ ಅನ್ಕೊಂತಾನ. ಒಟ್ಟು ಪಾಪ ಇರ್ಲಿ ಅಂತ ಹೇಳಿ ಕಟ್ತಾನಲ್ಲ, ಅದಕ್ಕಾಗಿ ಭಾರತೀಯ ಸ್ನೇಹ ವೈಸ್ರಾಯನು ಸ್ನೇಹಿತ, ಭಾರತೀಯ ಸ್ನೇಹಿತ ಅಂತೇಳಿ ಈ ಲಾರ್ಡ್ ರಿಪ್ಪನ್ ರವ್ರನ್ನು ಕರಿತಾ ಬರ್ತೀವಿ. ಮೊದಲ ಯಾರು ಮೊದಲ ಗವರ್ನರ್ ಯಾರ? ಭಾರತದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್ ಭಾರತದ ಮೊದಲ ಗವರ್ನರ್ ಅಂತಂದ್ರೆ ರಾಬರ್ಟ್ ಕ್ಲೈವ್. ಮೊದಲ ಗವರ್ನರ್ ಅಂದ್ರೆ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ನಂತರ 1773ರ ಕಾಯ್ದೆ, ಚಾರ್ಟರ್ ಕಾಯ್ದೆ ಅನ್ವಯ ಇವ ಬಂಗಾಳದ ಈ ಭಾರತದ ಗವರ್ನರ್ ಹಾಕೋದಲ್ಲ, ಗವರ್ನರ್ ಜನರಲ್ ಹಾಕ. ನೆಕ್ಸ್ಟ್ ಇವನ ನಂತರ ಯಾರು ಬರ್ತಾನ? ಕಾರ್ನ್ವಾಲಿಸ್ ಬರ್ತಾನ. ಪೊಲೀಸ್ ಸೇವೆಗಳ ಪಿತಾಮಹ ಅಂತ ಕರಿತೀವಿ. ಖಾಯಂ ಜಮೀನ್ದಾರ್ ಪದ್ಧತಿ ಜಾರಿಗೆ ತರ್ತಾನ. ಹೌದಲ್ಲ, ಖಾಯಂ ಜಮೀನ್ದಾರ್ ಪದ್ಧತಿ ಜಾರಿಗೆ ತರ್ತಾನ. ಮತ್ತೇನ್ ತರ್ತಾನ ಇವ? ಮೂರನೇ ಆಂಗ್ಲೋ ಮೈಸೂರು ವಾರ್ ಇವನ್ ಕಾಲದಾಗ ನಡಿತೈತಿ, ಕಾರ್ನ್ವಾಲಿಸ್ ಕಾಲದಲ್ಲಿ. ಮತ್ತೇನ? ಯಾವ್ದ? SP ಹುದ್ದೆ ಅದ. ಪೊಲೀಸ್ ಹುದ್ದೆಯನ್ನು ಇವ್ ನಿರ್ಮಾಣ ಮಾಡ್ತಾನೆ. SP ಹುದ್ದೆಯನ್ನು ಸ್ಥಾಪನೆ ಮಾಡ್ತಾನ. ಯಾವ್ದ? ಮೂರನೇ ಮೈಸೂರು ಇದ್ದ, ಮೂರನೇ ಆಂಗ್ಲೋ ಮೈಸೂರು ಇವನ ಕಾಲದಲ್ಲಿ ನಡೀತೈತಿ. ನೆಕ್ಸ್ಟ್ ಇವನ ನಂತರ ಯಾರು ಬರ್ತಾನೆ? ಸರ್ ಜಾನ್ ಸೋರ್ ಬರ್ತಾನೆ. ಸರ್ ಜಾನ್ ಸೋರ್ ಏನ್ ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಇವನ ನಂತರ ವೆಲ್ಲೆಸ್ಲಿ ಬರ್ತಾನೆ. ಹೌದಲ್ಲ, ವೆಲ್ಲೆಸ್ಲಿ 98ರಿಂದ ಹೌದಲ್ಲ, 98ರಿಂದ 1804ರವರೆಗೆ 5ರವರೆಗೆ ಬರ್ತಾನೆ. ವೆಲ್ಲೆಸ್ಲಿ ಕಾಲದಾಗ ಏನೇನಕ್ಕೈತಿ? ಸಹಾಯಕ ಸೈನ್ಯ ಪದ್ಧತಿಯನ್ನು ಸೇರಿದ ಮೊದಲ ರಾಜವಂಶಗಳು ಯಾವ್ಯಾವು? ಹೈದರಾಬಾದ್, ಮೈಸೂರು, ಹೌದು, ಮರಾಠ. ಸಹಾಯಕ ಸೈನ್ಯ ಪದ್ಧತಿ ಫಸ್ಟ್ ಹೈದರಾಬಾದ್, ಮರಾಠ. ಸಾರಿ, ಮೈಸೂರು, ಹೌದು, ಮರಾಠ. ಆರ್ಡರ್ ವೈಸ್ ಅಹಂ ಅಂತ ನೆನಪಿಟ್ಕೊಂಡಿರ್ಪ. ಹೈದರಾಬಾದ್, ಮೈಸೂರು, ಹೌದು, ಮರಾಠ. ಆರ್ಡರ್ ವೈಸ್ ಅಹಂ ಅಂತ ನೆನಪಿಟ್ಕೋರಿ. ಅಹಂ ಐತಂತ. ಹೈದರಾಬಾದ್, ಮೈಸೂರು ಅಂತಂದ್ರೆ ಹೌದು, ಮರಾಠ ನೋಡ್ರಿ. ಅಹಂ ಅಂತೇಳಿ ಅಂತೇಳಿ ಇದು 3 ವೆಲ್ಲೆಸ್ಲಿ ಬರ್ತಾನ. ವೆಲ್ಲೆಸ್ಲಿ 1805ರವರೆಗೆ ವೆಲ್ಲೆಸ್ಲಿ ಇರ್ತಾನೆ. ಇವನ ನಂತರ ಯಾರು ಬರ್ತಾರ? ಬಾರ್ಲೋ ಬರ್ತಾರ. ಹೌದಲ್ಲ, ಸರ್ ಜಾನ್ ಬಾರ್ಲೋ ಅವರು ಇವನ್ ಬರ್ತಾನೆ. ಇವನ ನಂತರ ಲಾರ್ಡ್ ಮಿಂಟೋ ಬರ್ತಾನ. ಈ ಲಾರ್ಡ್ ಮಿಂಟೋ ಎಷ್ಟು 13ರವರೆಗೆ ಇರ್ತಾನೆ, 1813ರವರೆಗೆ. ನೆಕ್ಸ್ಟ್ ಇವನ ನಂತರ ಮಾರ್ಕ್ವೆಸ್ ಹೆಸ್ಟಿಂಗ್ 1813ರಿಂದ 1823ರವರೆಗೆ ಮಾರ್ಕ್ವೆಸ್ ಹೆಸ್ಟಿಂಗ್ ಅವರು ಬರ್ತಾರೆ. ಮಾರ್ಕ್ವೆಸ್ ಹೆಸ್ಟಿಂಗ್ ನಂತರ ಯಾರು ಬರ್ತಾರೆ? ಮಾರ್ಕ್ವೆಸ್ ಹೆಸ್ಟಿಂಗ್ ಕಾಲದಲ್ಲಿ ಏನಕ್ಕೈತಿ? ಯಾರ್ದು ಯಾವ ಯುದ್ಧ ನಡೀತಾವ? ಅಫ್ಘಾನ್ ಯುದ್ಧ ನಡೀತೈತಿ. ಮೂರನೇ ಮರಾಠಿ ಯುದ್ಧ. ಮರಾಠಿ ಯುದ್ಧ
ನಡಿ ಒಂದೇ ಮರಾಠಿ ಯುದ್ಧ ಯಾವಾಗ 1717 ಇರ್ಬೇಕು. 1775 1775 ಎರಡನೇದ ಮೂರನೇ ಮರಾಠಿ ಯುದ್ಧ ನಡೀತೈತಿ 1818ರಾಗ ಮೂರನೇ ಮರಾಠಿ ಯುದ್ಧ ಮಾರ್ಕವೇಶ್ ಹಸ್ಟಿಂಗ್ ಕಾಲದಾಗ ನಡೀತೈತಿ. ನೆಕ್ಸ್ಟ್ ಪೇಶ್ವೆ ಯುದ್ಧ ರದ್ದು ಮಾಡದೆ ಅವನೇ. ಮಾರ್ಕವೇಶ್ ಹಸ್ಟಿಂಗ್ ಪೇಶ್ವೆ ಯುದ್ಧವನ್ನು ರದ್ದು ಮಾಡ್ತಾನೆ. ನೆಕ್ಸ್ಟ್ ಇವನ ನಂತರ ಇವನ್ ಬರ್ತಾನ ನೋಡಿ ಲಾರ್ಡ್ ಆಮ್ಸ್ಟರ್ಡ್ ಅಂತ ಬರ್ತಾನ ನೋಡಿ. ಲಾರ್ಡ್ ಆಮ್ಸ್ಟರ್ಡ್ ಅವರು ಬರ್ತಾರ. ಇವನ ನಂತರ ಯಾರು ಬರ್ತಾರ? ವಿಲಿಯಂ ಬೆಂಟಿಂಗ್ ಬರ್ತಾನೆ. ಇವನ್ಗಿಂತ ಮುಂಚೆ ಯಾರು ಬರ್ತಾರ ಮತ್ತೆ? ಲಾರ್ಡ್ ವಿಲಿಯಂ ಬೆಂಟಿಂಗ್ ಬರ್ಮೇಸ್ ಯುದ್ಧ ಮಾಡ್ತಾನೆ. ಆಮ್ಸ್ಟರ್ಡ್ ಬರ್ಮಿಸ್ ಮೊದಲ ಬರ್ಮಾ ಯುದ್ಧ ನೋಡ್ರಿ. 1824ರಿಂದ 26ರಲ್ಲಿ ಮೊದಲ ಬರ್ಮೀಸ್ ಯುದ್ಧ ನಡೀತೈತಿ. ಇಲ್ಲಿ ಯಾಂದಬೋ ಒಪ್ಪಂದ ನಡೀತೈತಿ. ಒಂದನೇ ಬರ್ಮೀಸ್ ಯುದ್ಧದಾಗ ಯಾಂದನೋ ಒಪ್ಪಂದ. ಎರಡನೇ ಬರ್ಮೀಸ್ ಯುದ್ಧ ಯಾವಾಗ ಆಕೈತಿ? 1852ರಲ್ಲಿ ಎರಡನೇ ಬರ್ಮೀಸ್ ಯುದ್ಧ. ಯಾರು ಇರ್ತಾರ ಅವಾಗ? ಡಾಲ್ಹೌಸಿ ಇರ್ತಾವಲ್ಲ. ಎರಡನೇ ಬರ್ಮೀಸ್ ಯುದ್ಧ 1852. ಮೂರನೇ ಬರ್ಮೀಸ್ ಯುದ್ಧ 1885 ಡಫ್ರಿನ್ ಕಾಲದಾಗ 1885ರಲ್ಲಿ ಮೂರನೇ ಬರ್ಮೀಸ್ ಯುದ್ಧ ನಡೀತೈತಿ. ಈಗ ನೆಕ್ಸ್ಟ್ ಇವನ ಆಮ್ಸ್ಟರ್ಡ್ ನಂತರ ವಿಲಿಯಂ ಬೆಂಟಿಂಗ್ ಬರ್ತಾನಲ್ಲ, ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತಂದ್ರ ವಿಲಿಯಂ ಬೆಂಟಿಂಗ್ ಬರ್ತಾನೆ. ವಿಲಿಯಂ ಬೆಂಟಿಂಗ್ ಇವನೇನ ರಾಜಾರಾಮ್ ಮೋಹನ್ ರಾಯ್ ಅವರ ಒತ್ತಾಯದ ಮೇರೆಗೆ ಏನ್ ಮಾಡ್ತಾನ? ಸತಿಸಹನ ಪದ್ಧತಿಯನ್ನು 1829ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಒತ್ತಾಯದ ಮೇರೆಗೆ ಸತಿಸಹನ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ. ಇವನ ನಂತರ ಯಾರು ಬರ್ತಾರ? ಅಕ್ಲ್ಯಾಂಡ್ ಬರ್ತಾನೆ. ವಿಲಿಯಂ ಬೆಂಟಿಂಗ್ ನಂತರ ಅಕ್ಲ್ಯಾಂಡ್ ಅಂತ ಬರ್ತಾರ. ಆದ್ರೆ ಒಂದ್ ಸ್ವಲ್ಪ ಕೊಟ್ಟರು ಕಾಲಾನುಕ್ರಮದ ಇವ್ರು ಕೊಡ್ತಾರ. ಕೆಲವೊಂದ್ಸತಿ ವೈಸ್ರಾಯಗಳು ಬಾಳ್ ಕೊಡ್ತಾರ ಕಾಲಾನುಕ್ರಮದಾಗ. ಬರೀ ಇದ್ರೊಳಗೆ ಇವ್ ಅಕ್ಲ್ಯಾಂಡ್ ನಂತರ ಯಾರು ಬರ್ತಾರೋ? ಲಾರ್ಡ್ ಬಾರ್ಲೋ ಅಂತ ಬರ್ತಾನೆ. ಎರಡನೇ ಬಾರ್ಲೋ ನೀವು? ಎರಡನೇ ಬಾರ್ಲೋ ಬರ್ತಾನೆ. ನೆಕ್ಸ್ಟ್ ಲಾರ್ಡ್ ಡಾಲ್ಹೌಸಿ ಬರ್ತಾನೆ. ಡಾಲ್ಹೌಸಿ ಕಾಲದಲ್ಲಿ ಏನೇನಾಕೈತಿ? ಒಂದನೇ ಹಾರ್ಡಿನ್ಸ್ ಆದ್ಮೇಲೆ ಡಾಲ್ಹೌಸಿ ಬರ್ತಾನ ನೋಡಿ. ಮೊದ್ಲ ಒಂದನೇ ಹಾರ್ಡಿನ್ಸ್ ಬರ್ತಾನ ಅಲ್ಲಿ. ಆಮೇಲೆ ಡಾಲ್ಹೌಸಿ ರೈಲ್ವೆ ಪಿತಾಮ ಅಂತೀವಿ. ರೈಲ್ವೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಇಂಡಿಯಾದಾಗ? 53ದಾಗ ಹೌದಲ್ಲ. 53ದಾಗ ಮುಂಬೈ ಟು ಠಾಣೆ ಒಳಗ ರೈಲ್ವೆ ಸ್ಟಾರ್ಟ್ ಆಗುತ್ತೆ. ನಮ್ ಇದ್ರಾಗ ಭಾರತ ಈ ಕರ್ನಾಟಕದಾಗ 59ರಾಗ ಯಾರ ಕಾಲಾವಧಿಯಲ್ಲಿ? ಮಾರ್ಕ್ ಕಬ್ಬನ್ ಹೌದಲ್ಲ. ಮಾರ್ಕ್ ಕಬ್ಬನ್ ಕಮಿಷನರ್ ಇರ್ತಾನಲ್ಲ. ಮಾರ್ಕ್ ಕಬ್ಬನ್ ಕಾಲಾವಧಿಯಲ್ಲಿ ಜೋಲಾರ್ಪೇಟೆಯಿಂದ ಬೆಂಗಳೂರಿಗೆ ಬೆಂಗಳೂರಿಂದ ಜೋಲಾರ್ಪೇಟೆಗೆ ಹೋಗೋಣ. ಬೆಂಗಳೂರಿಂದ ಜೋಲಾರ್ಪೇಟೆಗೆ ಆಕೈತಿ ನೋಡ್ರಿ. ನೆಕ್ಸ್ಟ್ ಡಾಲ್ಹೌಸಿ ಮತ್ತೇನ ಅಂಚೆ ಕಚೇರಿ ಬಗ್ಗೆ ದೂರವಾಣಿ ಏನದು ತಂತಿ ಸೇವೆ ಯಾವ್ದು ಮಾಡ್ತಾನೆ? ಟೆಲಿಗ್ರಾಫ್ ಇವನ್ ಕಾಲದಲ್ಲಿ ಆಕೈತಿ. ಮತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇದು ಒಂದು ಡಾಕ್ಟರ್ ಆಫ್ ಲ್ಯಾಬ್ಸ್ ಇವನ್ ಕಾಲದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮತ್ತ ವಿಧವಾ ಪುನರ್ವಿವಾಹ ಕಾಯ್ದೆ ಇವನು ಜಾರಿಗೆ ತರ್ತಾನೆ. ವಿಧವಾ ಪುನರ್ವಿವಾಹ ಕಾಯ್ದೆ 1856ದಾಗ ವಿಧವಾ ಪುನರ್ವಿವಾಹ ಕಾಯ್ದೆ. ಇವನು ಡಾಲ್ಹೌಸಿ ನಂತರ ಯಾರು ಬರ್ತಾರೆ? ಲಾರ್ಡ್ ಕ್ಯಾನಿಂಗ್ ಹೌದಲ್ಲ. ಲಾರ್ಡ್ ಕ್ಯಾನಿಂಗ್ ಅವರು ಮೊದಲ ವೈಸರಾಯ, ಭಾರತದ ಮೊದಲ ವೈಸರಾಯ ಅಂತೇಳಿ ವೈಸರಾಯ ಹುದ್ದೆ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಯಾವ ಕಾಯ್ದೆ ಮೂಲಕ ಸ್ಟಾರ್ಟ್ ಆಗತ್ತೆ ವೈಸರಾಯ ಹುದ್ದೆ? 1858. ಈ ವೈಸರಾಯ ಲಾರ್ಡ್ ಕಾರ್ನ್ವಾಲಿಸ್ ಅದ ನೋಡ್ರಿ. ವಿಕ್ಟೋರಿಯಾ ರಾಣಿ ಘೋಷಣೆಯನ್ನು ಎಲ್ಲಿ ಓದ್ತಾ ನೀವ? ವಿಕ್ಟೋರಿಯಾ ರಾಣಿ ಘೋಷಣೆಯನ್ನು ಅಲ್ಲಿ ಓದ್ತಾ ಬರ್ತಾನ ನೋಡ್ರಿ. ಅಲಹಾಬಾದ್ ದರ್ಬಾರ್ ಹಾಲ್ ಒಳಗ ಇವ ಓದ್ತಾನ ನೋಡ್ರಿ. ಕರೆಕ್ಟ್ ಐತಿ. ಅಲ್ಲಿ ಕ್ಯಾನಿಂಗ್ ಓದ್ತಾನೆ. ಕ್ಯಾನಿಂಗ್ ನಂತರ ಯಾರು ಬರ್ತಾರ? ಲಾರ್ಡ್ ಎಲ್ಗಿನ್ ಬರ್ಲೋ. ಯಾರ್ಯಾರು ಬರ್ತಾರ ನೋಡ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕರೆಂಟ್ ಅಫೇರ್ಸ್ ಮಾಡೋದು. ಇನ್ನೊಂದು ಐತಿ ಖಾಯಂ ಜಮೀನ್ದಾರಿ ಪದ್ಧತಿ. ಖಾಯಂ ಜಮೀನ್ದಾರಿ ಪದ್ಧತಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಖಾಯಂ ಜಮೀನ್ದಾರಿ ಪದ್ಧತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದ್ ನೋಡ್ರಿ, ಇದನ್ನು 1793ರಲ್ಲಿ ಕಾರ್ನ್ವಾಲಿಸ್ ಪರಿಚಯಿಸಿದನು. 1793ದಾಗ ಕಾರ್ನ್ವಾಲಿಸ್ ಪರಿಚಯಿಸಿದನು. ನೆಕ್ಸ್ಟ್ ಈ ವ್ಯವಸ್ಥೆಯನ್ನು ಭಾರತದ ದಕ್ಷಿಣ ಪ್ರಾಂತ್ಯದಲ್ಲಿ ಕಾರ್ಯಗತಗೊಳಿಸಲಾಯಿತು. ಜಮೀನ್ದಾರರು ಸರ್ಕಾರಕ್ಕೆ 89% 10/11 ತೆರಿಗೆಯನ್ನು ಪಾವತಿಸುತ್ತಿದ್ದರು. ನೆಕ್ಸ್ಟ್ ಈ ಪದ್ಧತಿ ಪ್ರಕಾರ ಜಮೀನ್ದಾರರ ಭೂ ಒಡೆತನದ ಹಕ್ಕು ವಂಶ ಪಾರಂಪರ್ಯವಾಗಿರಲಿಲ್ಲ. ಪಾರಂಪರ್ಯವಾಗಿತ್ತು. ಇವರೆಲ್ಲ ಅಂತಾರ ನೋಡಿ, ಇವ್ರಾದ್ಮೇಲೆ ಜಮೀನ್ದಾರರಾದ್ಮೇಲೆ ಅವ್ರ ಮಕ್ಕಳು ಬರ್ತಿದ್ರು ಮುಂದೆ. ಹಿಂಗ ವಂಶ ಪಾರಂಪರ್ಯ ಆಗಿತ್ತು ಇವ್ರದ್ದೇನು ಹಿಂಗ ಎಲೆಕ್ಷನ್ ನಡೆಯೋದ ಅವೇನಿರೋದಿಲ್ಲ. ವಂಶ ಪಾರಂಪರ್ಯವಾಗಿ ಜಮೀನ್ದಾರ ಬರ್ತಿದ್ರು. ಈ ವ್ಯವಸ್ಥೆಯನ್ನು ಭಾರತದ ದಕ್ಷಿಣ ಪ್ರಾಂತ್ಯದಲ್ಲಿ ಕಾರ್ಯಗತಗೊಳಿಸಲಾಯ್ತಂತ. ವಿಧಿಸಿಲ್ ನೋಡಿದ್ರು. ಉತ್ತರ ಭಾರತದಾಗ ವಿಧಿಸ್ಯಾರ ನೋಡಿದ್ರು. ದಕ್ಷಿಣ ಭಾರತದಲ್ಲಿ ಯಾವುದೇ ತರದ ದಕ್ಷಿಣ ಭಾರತದಲ್ಲಿ ವಿಧಿಸಿಲ್ ನೋಡಿದ್ನ.